ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಎಂಥ ಒಬ್ಬ ವ್ಯಕ್ತಿ ಅಂತಂದ್ರೆ, ಅವರು ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ದೊಡ್ಡ ದೊಡ್ಡ ನಾಯಕರೊಂದಿಗೆ ಡೀಲ್ ಮಾಡ್ತಾರೆ. 40 ವರ್ಷ ಡಿಪ್ಲೊಮ್ಯಾಟ್ ಆಗಿ ಸೇವೆ ಸಲ್ಲಿಸಿ ಇವರೊಬ್ರು ನೇತಾ ಆದ್ರು, ರಾಜಕೀಯಕ್ಕಿಳಿದ್ರು. ಹಳೆ ಪೀಳಿಗೆಯ ಜನರು ಇವರನ್ನ ಎಷ್ಟು ಇಷ್ಟಪಡ್ತಾರೋ ನನ್ನ ರಿಸರ್ಚ್ ಹೇಳ್ತಿದೆ, ಇವತ್ತಿನ ಪೀಳಿಗೆಯ ಹೊಸ ಪೀಳಿಗೆಯ ಜನ ಕೂಡ ಇವರನ್ನ ಅಷ್ಟೇ ಗೌರವದಿಂದ ನೋಡ್ತಾರೆ. ಪ್ಲೀಸ್ ವೆಲ್ಕಮ್ ಭಾರತದ ವಿದೇಶ ಮಂತ್ರಿ ಎಸ್ ಜೈಶಂಕರ್. ನಮಸ್ಕಾರ. ನಿಮ್ಮ ಚಪ್ಪಾಳೆ ಸದ್ದು ಮುಂದುವರಿತಾ ಇರಲಿ. ನಾನೀಗ ಬರ್ಮಾಡ್ಕೊಳ್ತಾ ಇದ್ದೀನಿ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಕೂಡ ತುಂಬಾ ವಿಶೇಷವಾದ ವ್ಯಕ್ತಿ. ಅವರು ಬರೆದ ಪುಸ್ತಕಗಳನ್ನ ಪ್ರಪಂಚದಾದ್ಯಂತ ಕೋಟಿಗಟ್ಟಲೆ ಜನ ಓದ್ತಾರೆ. ಅವರೊಬ್ರು ಮೋಟಿವೇಟರ್, ರೈಟರ್ ಹಾಗೂ ಇಡೀ ಪ್ರಪಂಚದಲ್ಲೇ ಒಬ್ಬ ತುಂಬಾ ಅದ್ಭುತವಾದ ಸ್ಪೀಕರ್ ಅಂತ ಹೆಸರುವಾಸಿಯಾಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಶಿವ್ ಖೇಡಾ. ನಾವು ಇವತ್ತು ನಮ್ಮ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೂ ಮೊದಲು, ಆರೋಪ ಮತ್ತು ವಿಚಾರಣೆಗಳ ಪ್ರಯಾಣ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಶಿವ್ ಖೇಡಾ ಅವರ ಅನುಮತಿ ಕೇಳ್ತಾ ಇದ್ದೀನಿ ಇವತ್ತಿನ ವಿಚಾರಣೆ ಪ್ರಾರಂಭಿಸೋದಕ್ಕೆ. ವಿಚಾರಣೆ ಶುರುವಾಗಲಿ. ನಮ್ಮ ಮೊದಲನೇ ಆರೋಪವನ್ನ ಹೊರಿಸೋದಕ್ಕೂ ಮೊದಲು ನಮ್ಮ ವಿದೇಶ ಮಂತ್ರಿ ಎಸ್ ಜೈಶಂಕರ್ ಅವರ ಮೇಲೆ ಒಂದು ಪಕ್ಷಿ ನೋಟ. ಎಸ್ ಜೈಶಂಕರ್ ಅವರ ಕರಿಯರ್ ಮೇಲೆ. ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ದೇಶದ ಅತ್ಯಂತ ಅನುಭವಿ ಹಾಗೂ ಅತ್ಯಂತ ಆಕ್ಟಿವ್ ಡಿಪ್ಲೊಮ್ಯಾಟ್ಗಳಲ್ಲಿ ಒಬ್ಬರಾಗಿದ್ದಾರೆ. ಡಾಕ್ಟರ್ ಜೈಶಂಕರ್ ಅವರು 38 ವರ್ಷಗಳ ಕಾಲ ಒಬ್ಬ ಡಿಪ್ಲೊಮ್ಯಾಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಡಾಕ್ಟರ್ ಜೈಶಂಕರ್ 3 ವರ್ಷಗಳ ಕಾಲ ಫಾರಿನ್ ಸೆಕ್ರೆಟರಿ ಸಹ ಆಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಡಾಕ್ಟರ್ ಜೈಶಂಕರ್ ಅವರನ್ನ ಅಮೆರಿಕಾದಲ್ಲಿ ಭಾರತದ ರಾಯಭಾರಿಯನ್ನಾಗಿ ನಿಯೋಜಿಸಿದರು. ಡಾಕ್ಟರ್ ಜೈಶಂಕರ್ ಸುದೀರ್ಘ ಸಮಯದವರೆಗೂ ಚೈನಾದಲ್ಲಿ ಭಾರತದ ಅಂಬಾಸಿಡರ್ ಆಗಿದ್ದರು. ವಿದೇಶಿ ಮಂತ್ರಾಲಯದ ತಮ್ಮ ಸುದೀರ್ಘ ಕರಿಯರ್ನಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಮಾಸ್ಕೋ, ಕೊಲಂಬೋ, ಬುಡಾಪೆಸ್ಟ್ ಮತ್ತು ಟೋಕಿಯೋದ ಎಂಬೆಸಿಗಳಲ್ಲೂ ಸಹ ಡಿಪ್ಲೊಮ್ಯಾಟಿಕ್ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಡಾಕ್ಟರ್ ಜೈಶಂಕರ್ ಅವರು ಡೆಲ್ಲಿ ಯೂನಿವರ್ಸಿಟಿಯ ಸೇಂಟ್ ಸ್ಟೀಫನ್ ಕಾಲೇಜಿನಿಂದ ಗ್ರಾಜ್ಯುಯೇಷನ್ ಪೂರ್ಣಗೊಳಿಸಿದರು. ಜೆಎನ್ಯುಯಿಂದ ಮಾಸ್ಟರ್ಸ್ ಡಿಗ್ರಿ ಪಡೆದುಕೊಂಡರು ಹಾಗೂ ಡಾಕ್ಟರೇಟ್ ಮಾಡಿದರು. ನಟ್ವರ್ ಸಿಂಗ್ ಅವರ ನಂತರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗುವ ಅವಕಾಶ ಒದಗಿದ 2ನೇ ಡಿಪ್ಲೊಮ್ಯಾಟ್ ಡಾಕ್ಟರ್ ಜೈಶಂಕರ್ ಆಗಿದ್ದಾರೆ. ಡಾಕ್ಟರ್ ಜೈಶಂಕರ್ ಅವರಿಗೆ ಹಲವಾರು ಭಾಷೆಗಳ ಪರಿಚಯವಿದೆ. ರೈಟರ್ ಆಗಿರುವ ಇವರು ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಗುಜರಾತ್ನಿಂದ ರಾಜ್ಯಸಭಾದ ಮೆಂಬರ್ ಆಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅತ್ಯಂತ ಫೇವರಿಟ್ ಡಿಪ್ಲೊಮ್ಯಾಟ್ ಡಾಕ್ಟರ್ ಎಸ್ ಜೈಶಂಕರ್ ಆಪ್ಕಿ ಅದಾಲತ್ನಲ್ಲಿ ಸ್ವತಃ ತಮ್ಮ ಪರವಾದ ಮಾಡುತ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ. ಡಾಕ್ಟರ್ ಜೈಶಂಕರ್, ನಿಮ್ಮ ಮೇಲೆ ಮೊದಲನೇ ಆರೋಪ ಹೊರಿಸೋದಕ್ಕೂ ಮೊದಲು ನಿಮ್ಮನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ಡಿಪ್ಲೊಮ್ಯಾಟ್ ಜೊತೆ ಮಾತಾಡ್ತಾ ಇದ್ದೀನಾ ಇಲ್ಲ ಪೊಲಿಟಿಷಿಯನ್ ಜೊತೆನಾ? ಏನಂತ ಹೇಳಿ, ಇವತ್ತು ನೀವು ಹೆಚ್ಚೆಚ್ಚು ಒಬ್ಬ ಪೊಲಿಟಿಷಿಯನ್ ಜೊತೆ ಡೀಲ್ ಮಾಡ್ತಿದ್ದೀರಾ. ಆದರೆ 40 ವರ್ಷಗಳ ಡಿಪ್ಲೊಮ್ಯಾಟಿಕ್ ಟ್ರೈನಿಂಗ್ ಇದೆಯಲ್ಲ, ಅದು ಬಿಟ್ಟು ಹೋಗೋದಿಲ್ಲ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ. ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಎಸ್ ಜೈಶಂಕರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾರತದ ವಿದೇಶ ಮಂತ್ರಿ ಎಸ್ ಜೈಶಂಕರ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರು ಡಿಪ್ಲೊಮೆಸಿಯನ್ನು ಪಾಲಿಟಿಕ್ಸ್ ಅನ್ನು ಹೊಳೆಯೋದಕ್ಕೆ ಬಳಸ್ಕೊಳ್ತಾರೆ ಅಂತ. ಜೈಶಂಕರ್ ಅವರೇ, ಈಗ ನೀವೇ ಒಪ್ಕೊಂಡ್ಬಿಟ್ರಿ ನೀವು ಡಿಪ್ಲೊಮ್ಯಾಟ್ಗಿಂತ ಜಾಸ್ತಿ ಪೊಲಿಟಿಷಿಯನ್ ಆಗ್ಬಿಟ್ರಿ ಅಂತ. G20ಯ ಸಫಲತೆ ಬಗ್ಗೆ ನಾವು ಅದ್ಭುತವಾದ ಕಥೆಗಳನ್ನ ಕೇಳಿದ್ವಿ. ಅಮೆರಿಕದ ಪ್ರೆಸಿಡೆಂಟ್ ಆದ ಜೋ ಬೈಡನ್ ಅವರು ಹೊಗಳಿದ್ರು, ರಷ್ಯಾದ ಪ್ರೆಸಿಡೆಂಟ್ ಕೂಡ ಹೊಗಳಿದ್ರು. ಅವರು ಬರದೇ ಇದ್ರೂ ಖುಷಿಯಾಗಿದ್ದಾರೆ. ಇದು ಸಾಲ್ದು ಅಂತ ನಾನು ಓದಿದ್ದೆ, ಚೈನಾ ಕೂಡ ಭಾರತ ಎಷ್ಟು ದೊಡ್ಡ ಪಾತ್ರ ವಹಿಸ್ತು ಅಂತ ಹೊಗಳಿದ್ರಂತೆ. ಆದ್ರೆ ನಮ್ಮ ಲಾಲು ಯಾದವ್ ಜಿ ಅವ್ರು ಹೇಳ್ತಿದ್ದಾರೆ, ಇಷ್ಟು ದುಡ್ಡು ಹಾಳು ಮಾಡಿದ್ರು, ಇಷ್ಟು ಖರ್ಚು ಮಾಡಿದ್ರು,
ಭಾರತಕ್ಕೆ ಏನ್ ಸಿಕ್ತು ಅಂತ? ನೋಡಿ, ಅದೇನು ಅಂದ್ರೆ ಲಾಲೂಜಿ ಅವ್ರಿಗಂತೂ ನಾವೆಲ್ಲರೂ ಗೌರವ ಕೊಟ್ಟೇ ಕೊಡ್ತೀವಿ, ನಿಮಗೂ ಗೊತ್ತಿದೆಯಲ್ಲ. ಮತ್ತೆ 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 ಈಗ ನೀವು ಬೈಡನ್ ಮತ್ತೆ ಪುಟಿನ್ ಅವ್ರ ಹೆಸರು ಹೇಳಿದ್ರೆ ಮತ್ತೆ ಅವ್ರ ಜೊತೆಗೆ ಲಾಲೂಜಿ ಅವ್ರ ಹೆಸರು ಹೇಳೋದು ತುಂಬಾನೇ ಸ್ವಾಭಾವಿಕ ಬಿಡಿ. ಸೊ ನಮ್ಮ ಬಗ್ಗೆ ಏನು ಒಳ್ಳೆ ಮಾತುಗಳು ಕೇಳಿಬರ್ತಾ ಇದೆ, ಇದೇ ಒಂದು ಸಬೂತು ಅನ್ಬೋದು ನಮಗೆ ಏನು ಸಿಕ್ತು ಅನ್ನೋದಕ್ಕೆ. ಆದರೆ ನೀವು ಒಬ್ಬ ಸಾಮಾನ್ಯ ನಾಗರಿಕನ ದೃಷ್ಟಿಯಿಂದ ನೋಡಿದ್ರೆ, ಮೊದಲನೇದಾಗಿ G20ಲಿ ಸ್ಕಿಲ್ಸ್ ಮ್ಯಾಪಿಂಗ್ ಅಂತ ಏನು ಹೇಳ್ತಾರೆ ಅಂದರೆ, ಪ್ರತಿ ದೇಶದಲ್ಲೂ ವಿಶೇಷವಾಗಿ ನಮ್ಮಂತಹ ದೇಶದಲ್ಲಿ ಯುವ ಪೀಳಿಗೆ ಇರುತ್ತೆ, ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ, ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಆರ್ಕಿಟೆಕ್ಟ್ ಇರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರೆ. ಸೊ ಜಗತ್ತಿನ ಸ್ಕಿಲ್ಸ್ ಮ್ಯಾಪಿಂಗ್ ನಡೀತಾ ಇದೆ. ಈ G20ಇಂದಾಗಿ ಒಂಥರದಲ್ಲಿ ಭಾರತದ ಯುವ ಪೀಳಿಗೆ ಪಾಲ್ಗೆ ಗ್ಲೋಬಲ್ ವರ್ಕ್ ಪ್ಲೇಸ್ ಏನಿದೆ ಅದ್ರ ಬಾಗ್ಲುಗಳು ಇನ್ನೂ ತೆರ್ಕೊಳ್ಳುತ್ತೆ. ಸೊ ಇದೊಂದು ಉದಾಹರಣೆ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ಅತಿಥಿಗಳಾಗಿ ಯಾರ್ಯಾರು ಬಂದ್ರೋ ಅವರೆಲ್ಲರೂ ಭಾರತದ ಕ್ಷಮತೆ ನೋಡಿದ್ರು. ಇದನ್ನ ಹೇಗೆ ಹೇಳ್ಬೋದು ಅಂದರೆ, ಆ 2 ದಿನದಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಮಾಡಿದ್ರೆ ಅದು ಎಲ್ಲದಕ್ಕಿಂತ ಜಾಸ್ತಿ ಚಂದ್ರಯಾನದ್ದಾಗಿತ್ತು. ಅದನ್ನು ಬಿಟ್ರೆ ಇನ್ನು ಕೆಲವು ಜನ 5G ಸ್ಟಾರ್ಟ್ ಬಗ್ಗೆ ಮಾತಾಡಿದ್ರು, ಜನಗಳು ನಮ್ಮ ವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ರು. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಭಾವ ಬೀರಿದ್ದು ಅಂದರೆ ಮೈಂಡ್, ಪ್ರಪಂಚದ ಮೈಂಡ್ ಮೇಲಾಗಿದ್ದು ಅಂದರೆ ಅದು ಚಂದ್ರಯಾನದ್ದು. ಈಗ ಈ ಜನಗಳು ವಾಪಸ್ ಹೋಗ್ತಾರಲ್ಲ, ಅವ್ರಿಗೇನನ್ಸುತ್ತೆ, ಅಲ್ಲ ನಾವು ಭಾರತಕ್ಕೆ ಬಂದ್ವಿ, ಅವ್ರ ಆರ್ಗನೈಸೇಷನ್ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿದ್ವಿ, ಭಾರತದ ಕ್ಷಮತೆ ಎಷ್ಟು ಚೆನ್ನಾಗಿತ್ತು. ಸೊ ನೀವೇ ನೋಡಿ ಅವ್ರ ಮೈಂಡ್ ಎಷ್ಟು ಬದಲಾಗತ್ತೆ ನೋಡಿ. ಫೈನಲಿ ಇನ್ನೊಂದು ಹೇಳಬೇಕು ಅಂದರೆ, ಈ G20 ಏನಿದೆ ನಾವದನ್ನ ರಾಜಧಾನಿಯಲ್ಲಿ ಇಡ್ಲಿಲ್ಲ, ವಿಜ್ಞಾನ ಭವನದಲ್ಲಿ ಇಡ್ಲಿಲ್ಲ, ಇದನ್ನ ಇಡೀ ದೇಶದಲ್ಲೇ ಸಂಭ್ರಮಿಸ್ಲಾಯಿತು. 60 ನಗರಗಳಲ್ಲಿ ಆಚರಿಸ್ಲಾಯಿತು, ಪ್ರತಿ ಸ್ಟೇಟಲ್ಲೂ ಆಚರಿಸ್ಲಾಯಿತು. ಸೊ ಇದರಿಂದ ಟೂರಿಸಂ ಮೇಲೆ ಆದ ಪ್ರಭಾವ ನೋಡಿ. ಸೊ ನಾನು ಹೇಳ್ತೀನಿ, ಉದ್ಯೋಗದ ದೃಷ್ಟಿಕೋನದಿಂದ ನೋಡಿ, ಟೂರಿಸಂದು ಇನ್ನೊಂದು, ಭಾರತದ ಕ್ಷಮತೆ ಮತ್ತೆ ಏನು ರಫ್ತಿ ಏನಾಯಿತು ಅದನ್ನ ನೋಡಿದ್ರೆ ಅದ್ರ ವಿಷಯನೇ ತಗೊಳ್ಳಿ, ಇಲ್ಲ ನೀವು ರಿಸೋರ್ಸಸ್ ವಿಷಯನೇ ತಗೊಳ್ಳಿ, ಬ್ಯಾಂಕ್, ಲ್ಯಾಂಡ್, ಡೆವಲಪ್ಮೆಂಟ್, ರಿಸೋರ್ಸ್ ಏನಿದೆ, ನಾನು ಹೇಳ್ತೀನಿ ಪ್ರತಿ ಕ್ಷೇತ್ರದಲ್ಲೂ ಈ G20 ಪ್ರಭಾವ ಬೀರಿದೆ. ಜೈಶಂಕರ್ ಜಿ, ಸಮಿಟ್ಸ್ ಮೊದಲು ನಡೀತಿತ್ತು, ಪ್ರಧಾನಮಂತ್ರಿಗಳು ಮೊದಲು ಇರ್ತಿದ್ರು, ಈ ಥರ ಯಾರೂ ಇರಲಿಲ್ಲ. ಆದ್ರೆ ಸಮಿಟ್ಸು ಈ ಥರ ನಡೀತಾ ಇರಲಿಲ್ಲ. ಇಡೀ ದೇಶದಲ್ಲೇ ಇದನ್ನ ಹರಡ್ಬಿಟ್ರಿ, ಅದರಿಂದ ರಾಜಕೀಯದ ಲಾಭ ಆಗ್ಲಿ, ಇಮೇಜ್ ಹೊಳಿಲಿ, ಮೋದಿಜಿ ಅವರಿಗೆ ಹೆಸರು ಬರಲಿ. ಇಲ್ಲೇನಾದ್ರೂ ಹೊಳಿತಾ ಇದ್ರೆ ದೇಶ ಹೊಳಿತಾ ಇದೆ, ಭಾರತ ಹೊಳಿತಿದೆ. ಒಂದಷ್ಟು ಜನ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರಗಳನ್ನ ಕಳಿಸಿದ್ದಾರೆ. ಮೊದಲು ನಾವು ಹೇಗೆ ಸಿಂಪಲ್ ಆಗಿರೋ ಭಾರತವನ್ನ ತೋರಿಸ್ತಿದ್ವಿ, ಮತ್ತೆ ನೀವು ಯಾವ ರೀತಿ ಹೊಳಿತಾ ಇರೋ ಭಾರತನ ಜನಗಳಿಗೆ ತೋರಿಸ್ತಾ ಇದ್ದೀರಾ ಅಂತ ಆ ಚಿತ್ರಗಳನ್ನ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಇಲ್ಲಿಗೆ ವಿದೇಶಿ ಅತಿಥಿಗಳು ಬರ್ತಿದ್ದಾಗ ಅವರಿಗೆ ಯಾವ ತರದ ಭಾರತನ ತೋರಿಸ್ತಿದ್ರು ಅಂತ ಈ ಚಿತ್ರನ ನನಗೊಬ್ರು ವ್ಯೂವರ್ ಕಳಿಸಿದ್ದಾರೆ. ಇದ್ರಲ್ಲಿ ನೋಡ್ಬೋದು, ಹಿಂದೆ ವಿದೇಶಿಗಳಿಂದ ಅತಿಥಿಗಳು ಬರ್ತಿದ್ದಾಗೆಲ್ಲ ನಾವು ಅವರಿಗೆ ಇಂಥ ಭಾರತ ತೋರಿಸ್ತಾ ಇದ್ವಿ. ಮತ್ತೆ ಇವಾಗ ನೀವೇನ್ ಭಾರತ ತೋರಿಸ್ತಾ ಇದ್ದೀರಾ ಅದು ಖಂಡಿತ ಬೇರೆ ರೀತಿ ಹೊಳಿತಾ ಇದೆ. ಸೊ ಇದು ಅದನ್ನು ತೋರಿಸಿ. ಮತ್ತೆ ಸರಿ, ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಈಗ ಈ ಚಿತ್ರಗಳನ್ನ ನೋಡಿದ ನಂತರ ನಿತೀಶ್ ಕುಮಾರ್ ಅವರ ಪಾರ್ಟಿಲಿರೋರು ಹೇಳ್ತಿದ್ದಾರೆ, ನೀವು ಬಿಹಾರದ ಜಾಗಗಳನ್ನ ತೋರಿಸಿದ್ರಿ, ಎಲ್ರಿಗೂ ನಳಂದ ವಿಶ್ವವಿದ್ಯಾಲಯ ತೋರಿಸಿದ್ರಿ, ಸೊ ಈ ಎಲ್ಲಾ ಕ್ರೆಡಿಟ್ ನಿತೀಶ್ ಕುಮಾರ್ಗೆ ಸಿಗ್ಬೇಕು ಅಂತ. ಅಲ್ಲ ನೋಡಿ, ಒಂದ್ ವೇಳೆ ಎಲ್ರೂ ಕ್ರೆಡಿಟ್ ತಗೋಬೇಕು ಅಂತ ಬಯಸಿದ್ರೆ ದೇಶಕ್ಕಂತೂ ಅದು ಒಳ್ಳೇದೇ ಅಲ್ವಾ? ಸೊ ಅದರ ಅರ್ಥ ಏನು ಅಂದ್ರೆ ಅವರು ಒಪ್ತಾರೆ ಅಂತ ಆಯ್ತು. ಅಂದ್ರೆ ಏನ್ ನಡೀತು ಅದು ದೇಶದ ಹಿಡಿತದಲ್ಲಿ ನಡೀತು ಅಂತ. ಅಂದ್ರೆ ಒಂದು ತರದಲ್ಲಿ ಇಡೀ ದೇಶನೇ ಒಗ್ಗಟ್ಟಾಗಿ ನಮ್ಮ ಉಪಲಬ್ಧತೆ ತೋರಿಸಿದೀವಿ. ಸೊ ಇದು ಒಳ್ಳೆ ವಿಷಯನೇ. ಈ G20 ಏನ್ ನಡೀತಿತ್ತು, ಸಂಜೆ ಹೊತ್ತು ನಮ್ ಜಾಗದಲ್ಲಿ ಔತಣ ಇಟ್ಟಿದ್ವಿ. ಸೊ ಅದರಲ್ಲಿ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಏನಿದ್ದಾರೆ ಸ್ಟಾಲಿನ್ ಜಿ ಅವರು ಬಂದಿದ್ರು. ಸೊ ನಾವಿಬ್ರು ಮಾತಾಡ್ತಿದ್ವಿ. ಸೊ ನಾನವರು ಕೇಳ್ದೆ ನಿಮ್ಗೆ ಹೇಗನ್ನಿಸ್ತು ಅಂತ. ಸೊ ಅವರು ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ರು ಅಂದ್ರೆ, ನಮ್ಮ ರಾಜ್ಯದಲ್ಲಿ 10 ಈವೆಂಟ್ ನಡೀತು ಅಂತ ಹೇಳಿದ್ರು, ನಮ್ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು. ಸೊ ನಾನು ಹೇಳ್ತೀನಿ, ಒಂದ್ ವೇಳೆ ನೀವು ಅವ್ರನ್ನ ಕೇಳಿ ಅಥವಾ ಮಮತಾಜಿ ಅವ್ರನ್ನ ಕೇಳಿ, ಇಲ್ಲ ನೀವು ಅದೇ ನಮ್ಮ ರಾಜಸ್ಥಾನದ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಅಶೋಕ್ ಗೆಹ್ಲೋಟ್ ಜಿ, ಅವರೇನ್ ಬಂದಿರ್ಲಿಲ್ಲ. ಆದ್ರೆ ನನಗ್ ಗೊತ್ತಾಯ್ತು ಅಲ್ಲಿ
ಇನ್ನೂ ಈವೆಂಟ್ಸ್ ಆಗ್ಲಿ ಅಂತ ಕೇಳ್ತಿದ್ರಂತೆ ರಾಜಸ್ಥಾನ. ನೀವು ಅವ್ರನ್ನ ಹೊಗಳ್ತಾನೆ ಅವ್ರನ್ನ ಕಷ್ಟದಲ್ಲಿ ಸಿಕ್ಕಿಸ್ಬಿಟ್ಟಿದ್ದೀರಾ. ಇಲ್ಲ ಇಲ್ಲ, ಅಲ್ಲ ನೋಡಿ, ನಾನು ಆ, ನಾನು ರಾಜಕೀಯಕ್ಕೇನೋ ಕಾಲಿಟ್ಟಿದ್ದೀನಿ, ಆದ್ರೆ ನಿಮ್ಗೂ ಇದ್ರ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಿದೆ. ನಾನು ಪೊಲಿಟಿಷಿಯನ್ ಅಲ್ಲ ಅಂತ. ಸೊ ನಾನು ನನ್ನೊಳಗೆ ಏನಿದೆಯೋ ಅದನ್ನ ಸ್ಪಷ್ಟವಾಗಿ ಅವಾಗ ನೀವು ನಿಮ್ಮ ಡಬಲ್ ರೋಲಿಂದ ಚೆನ್ನಾಗಿ ಲಾಭ ಮಾಡ್ಕೋತಾ ಇದ್ದೀರಾ. ಅದು ನೋಡಿ. ನನಗನ್ಸುತ್ತೆ ಕ್ರೆಡಿಟ್ ಎಲ್ರಿಗೂ ಸಿಗ್ಬೇಕು ಅಂತ. ಎಲ್ ಇಡೀ ಸಿಗ್ತಾ ಇದೆ? ದೇಶಕ್ಕೆ. ಕೇಜ್ರಿವಾಲ್ ಹೇಳ್ತಿದ್ದಾರೆ ನಾವು ಡೆಲ್ಲಿನ ಇಷ್ಟೊಂದು ಸ್ವಚ್ಛ ಮಾಡಿದ್ವಿ, ಹೊಳೆಯೋ ಹಂಗ್ ಮಾಡಿದ್ವಿ, ನಮ್ಗೆ ಯಾರು ಕ್ರೆಡಿಟೇ ಕೊಟ್ಟಿಲ್ಲ ಅಂತ. ಇಲ್ಲ ನೋಡಿ, ಕ್ರೆಡಿಟ್ ಏನಿದೆ ಇಡೀ ದೇಶಕ್ಕೆ ಸಿಗ್ತಾ ಇದೆ. ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ದೇಶದ ನಾಯಕ ಯಾರಿರ್ತಾರೆ ಪ್ರಧಾನಮಂತ್ರಿಗೆ ಹೋಗುತ್ತೆ. ಇದಂತೂ ಸ್ವಾಭಾವಿಕ. ಸೊ ಅವರುಗಳು ಪ್ರಧಾನಮಂತ್ರಿ ಕ್ರೆಡಿಟ್ ಕೊಡ್ತಿದ್ದಾರೆ ಅಂದ್ರೆ ಜೊತೆಗೆ ತಮಗೂ ಕ್ರೆಡಿಟ್ ಕೊಟ್ಕೋತಿದ್ದಾರೆ, ನಾವು ಅವ್ರ ಜೊತೆಗೆ ನಿಂತಿದ್ವಿ ಅಂತ. ಪ್ರಧಾನಮಂತ್ರಿ ಈ ಇಡೀ ವಾತಾವರಣದಲ್ಲಿ ಹೇಗೆ ಕಾಣಿಸ್ತಿದ್ರು ಅದ್ರ ಬಗ್ಗೆನೂ ನನ್ನ ಹತ್ರ ವಿಡಿಯೋ ಇದೆ, ಅದನ್ನ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ತೋರ್ಸಿ. ನಮ್ಮ ವೀಕ್ಷಕರು ನೋಡ್ಬೇಕು. ಈಗ ನೀವೇ ನಮ್ಗೆ ಇದನ್ನ ಹೇಳ್ಬೇಕು. ಇಷ್ಟೊಂದೆಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ಥರದ ಜನಗಳು, ಬೇರೆ ಬೇರೆ ಭಾಷೆನಲ್ಲಿ ಮಾತಾಡೋರು ಎಲ್ರನ್ನೂ ಹೇಗ್ ಸೆಟ್ ಮಾಡ್ಕೊಂಡ್ಬಿಟ್ರು ಮೋದಿಜಿ ಅಂತ. ಅದು ನಿಜಾನೇ, ನೀವು ನಿಜಾನೇ ಹೇಳಿದ್ರಿ. ಆದ್ರೆ ನೋಡಿ, ಒಂದು ಮೋದಿಜಿ ಯಾರನ್ನೇ ಭೇಟಿ ಮಾಡಿದ್ರೂ ಎಲ್ಲೋ ಒಂದು ಕಾಮನ್ ಪಾಯಿಂಟ್ ಹುಡ್ಕೊಂಡು ಬಿಡ್ತಾರೆ. ನಾನು ಅವ್ರ ಜೊತೆಗೆ ಪ್ರಪಂಚ ಸುತ್ತಾಡ್ತಾ ಹತ್ತತ್ರ 10 ವರ್ಷ ಆಗೋಯ್ತು. ಮತ್ ನಾನ್ ನೋಡಿರೋ ಪ್ರಕಾರ ಈ 10 ವರ್ಷಗಳಲ್ಲಿ ಮತ್ತ ಅವರು ಎಂತ ಒಬ್ಬ ಪ್ರಧಾನಮಂತ್ರಿ ಅಂದ್ರೆ, ಅವ್ರು ಪ್ರಧಾನಮಂತ್ರಿ ಆದಾಗ ನಿಮ್ಗೂ ನೆನ್ಪಿರ್ಬೇಕು ರಜಚ್ಚಿ, ಜನಗಳೆಲ್ಲರೂ ಮಾತಾಡ್ತಾ ಇದ್ರು ಇವ್ರಿಗಂತೂ ವಿದೇಶಿ ನೀತಿ ಬಗ್ಗೆ ಯಾವುದೇ ಜ್ಞಾನನೇ ಇಲ್ಲ ಅಂತ. ಇವ್ರು ಹೇಗ್ ಸಂಭಾಳಿಸ್ತಾರೆ, ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಈಗ ಅದೇ ಪ್ರಧಾನಮಂತ್ರಿನ ನೀವು ನೋಡಿ, ಅವ್ರ ಸಕ್ಸಸ್ ಹೇಗಿದೆ ಅನ್ನೋದನ್ನ. ಮತ್ತೆ ಇದಕ್ಕೆ ಕಾರಣ ಅಂದ್ರೆ ಅವರು ತುಂಬಾನೇ ಒಂದು ಥರದಲ್ಲಿ ತುಂಬಾ ಓಪನ್ ಮೈಂಡೆಡ್ ನಾಯಕರು. ಜೊತೆಗೆ ಅವರು ಜನಗಳ ಜೊತೆಗೆ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಈಗ ನೋಡಿ, ಈ ಜೋ ಬೈಡನ್, ನಾವ್ ಅನ್ಕೋತಿದ್ವಿ ಮೋದಿಜಿಗೆ ಟ್ರಂಪ್ ಜೊತೆ ದೋಸ್ತಿ ಇದೆ ಅಂತ. ಜೋ ಬೈಡನ್ ಟ್ರಂಪ್ನ ಸೋಲ್ಸ್ ಬಂದವರು ಅವರು ಇವ್ರ ದೋಸ್ತ್ ಆಗ್ಬಿಟ್ರು. ಈಗ ಇದನ್ನ ಮೆಚ್ಕೊಳ್ಳೇಬೇಕಲ್ವಾ ಮೋದಿಜಿನ. ಸೊ ಏನಂದ್ರೆ ಮತ್ತೆ ಅಲ್ಲ, ನೀವು ಇವ್ರ ಬಗ್ಗೆ ಮಾತಾಡ್ತಿದ್ದೀರಾ, ಇವ್ರಿಗೆ ಮುಂಚೆ ಒಬಾಮಾನೂ ಇದ್ರು. ಸೊ ಒಂದು ಥರದಲ್ಲಿ ಮೋದಿಜಿ ಅವ್ರದ್ದೊಂದು ಕ್ಯಾರೆಕ್ಟರ್ ಇದೆ. ಅಂದ್ರೆ ಅವ್ರು ಯಾರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೋ ನೀವು ನೋಡ್ಬೋದು. ಮತ್ತೆ ಖುದ್ದು ನಿಮ್ಗೆ ಅದ್ರ ಒಂದ್ಸಲ ಅವ್ರು ಪರಿಚಯ ನನಗೆ ಇದೆ. ಹೇಳಿದ್ರು ಹೇಗೆ ಅವರ ಹಾ. ದೋಸ್ತಿ ಡೊನಾಲ್ಡ್ ಟ್ರಂಪ್ ಜೊತೆ ಆಯ್ತು, ಹೇಗೆ ಅವರು ಇವರಿಗೆ ವೈಟ್ ಹೌಸ್ ಅನ್ನ ತೋರ್ಸಿದ್ರು ಅಂತೆಲ್ಲ. ಆದ್ರೆ ಜೋ ಬೈಡನ್ ಜೊತೆ ಇದು ಹೇಗಾಯ್ತು ಅಂತ ಹೇಳಕ್ಕಾಗತ್ತಾ? ಮೊದಲು ಅವರಿಬ್ರು ಯಾವಾಗ ಭೇಟಿಯಾಗಿದ್ದು ಅಂದ್ರೆ ಅದು 2014ರಲ್ಲಿ. ಆ ಸಮಯದಲ್ಲಿ ಜೋ ಬೈಡನ್ ಏನಿದ್ರು ಉಪರಾಷ್ಟ್ರಪತಿಯಾಗಿದ್ರು. ಮತ್ತೆ ಅದು ಮೋದಿಜಿಯವರ ಮೊದಲನೇ ಟ್ರಿಪ್ ಆಗಿತ್ತು US ಗೆ. ಅವರು ಮೇನಲ್ಲಿ ಪ್ರಧಾನಮಂತ್ರಿ ಆದ್ರು, ಡಿಸೆಂಬರ್ನಲ್ಲಿ ಬಂದಿದ್ರು. ಆ ಸಮಯದಲ್ಲಿ ನಾನು ರಾಯಭಾರಿಯಾಗಿದ್ದೆ ಅಮೆರಿಕದಲ್ಲಿ. ಮತ್ತೆ ಅವ್ರದ್ದು ಏನಂತಾರೆ ಕೆಮಿಸ್ಟ್ರಿ ಏನಿದೆ, ಅದು ಜೋ ಬೈಡನ್ ಕೂಡ ಒಂದರ್ಥದಲ್ಲಿ ತುಂಬಾ ಓಪನ್ ವ್ಯಕ್ತಿಯಾಗಿದ್ರು. ಅವರು ತುಂಬಾನೇ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ತೋರಿಸ್ಕೊಂಡ್ಬಿಡ್ತಾರೆ. ಸೊ ಅವ್ರ ಸ್ನೇಹ ಅಲ್ಲಿಂದ ಶುರುವಾಯಿತು. ಆ ಟೈಮಲ್ಲಿ ಅವರು ಮೋದಿಜಿಗೋಸ್ಕರ ಒಂದು ಲಂಚ್ ಹೋಸ್ಟ್ ಮಾಡಿದ್ರು. ಮತ್ತೆ ಅವರು ಯಾವಾಗ ರಾಷ್ಟ್ರಪತಿಯಾಗಿ ಆಯ್ಕೆಯಾದ್ರು 2020ರಲ್ಲಿ ಬಂದ್ರು. ಸೊ ಅದು ಸ್ವಾಭಾವಿಕವಾಗೇ ಆ ಹಳೇ ಭೇಟಿ ಏನಾಗಿತ್ತು ಅದ್ರದ್ದು ಏನ್ ಪಾಸಿಟಿವ್ ಪ್ರಭಾವ, ಮತ್ತೆ 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 ಅದರ ನೆನಪುಗಳೇನಿತ್ತು ಅದು ನ್ಯಾಚುರಲಿ ಅದ್ರ ಪರಿಣಾಮ ಇದ್ದೇ ಇರುತ್ತೆ. ಮತ್ತೆ ನೀವು ನೋಡಿರ್ಬೋದು, ಅಂದ್ರೆ ಶುರುನಲ್ಲೇ ಅವರು ರಾಷ್ಟ್ರಪತಿ ಆಗ್ತಾ ಇದ್ದ ಹಾಗೇನೆ ಅವ್ರು ಮೊಟ್ಟ ಮೊದಲು ಏನಂತಾರೆ, ಆ ಸಮಯದಲ್ಲಿ ಕೋವಿಡ್ ಇನ್ನೂ ಹಬ್ಬಿತ್ತು. ಸೊ ಮೀಟಿಂಗ್ಸ್ನಲ್ಲಿ ಏನಿತ್ತು ಅದು ವರ್ಚುವಲ್ ಮೀಟಿಂಗ್ಸ್ ಆಗಿರ್ತಿತ್ತು. ಮೊದಲನೇ ಮೀಟಿಂಗ್ ಏನಿತ್ತು ಅದು ಮೋದಿಜಿಯವ್ರ ಜೊತೆನೇ ನಡೀತು. ಸೊ ಆ ಕ್ವಾಡ್ ಗ್ರೂಪಿಂಗ್ ಏನಿದೆ ಅದ್ರ ಮಾಧ್ಯಮದಲ್ಲಿ ಮತ್ತೆ ಅವ್ರು ಭೇಟಿಯಾದಾಗ, ಸೊ ನನಗೆ ಯಾಕಂದ್ರೆ ಇಬ್ರು ಏನಿದ್ದಾರೆ ನೋಡಿ, ಪಾಲಿಟಿಕ್ಸ್ನಲ್ಲಿ ತುಂಬಾನೇ ಅನುಭವಿಗಳು. ನೀವೇನಾದ್ರೂ ಇವತ್ತು ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ನ ನೋಡಿದ್ರೆ, ನಾನು ಹೇಳ್ತೀನಿ ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ನಲ್ಲಿ ಮೋದಿಜಿ ಈಗ ಎಲ್ರಿಗಿಂತ ಸೀನಿಯರ್ ಆಗ್ತಾರೆ ಪ್ರೆಸಿಡೆಂಟ್ಸ್ ಮತ್ತೆ ಪ್ರೈಮ್ ಮಿನಿಸ್ಟರ್ಗಳ ಸ್ಥಾನದಲ್ಲಿ. ಮತ್ತೆ ನೀವೇನಾದ್ರೂ ಇಡೀ ಪಾಲಿಟಿಕ್ಸ್ನ ಅನುಭವ ನೋಡ್ತು ಅಂದ್ರೆ,
ಸೊ ಇವ್ರಿಗೆ ಬೈಡೆನ್ ಅವ್ರಿಗಿಂತಲೂ 50 ವರ್ಷಗಳ ಅನುಭವ ಇದೆ. ಅವರಂತೂ ತುಂಬಾ ಚಿಕ್ಕ ವಯಸ್ಸಲ್ಲೇ ಸೆನೆಟರ್ ಆಗಿದ್ರು. ಮತ್ತೆ ಈ ಅನುಭವಿ ಪೊಲಿಟಿಷಿಯನ್ಸ್ ಏನಿದ್ದಾರೆ ಅವ್ರದ್ದು ಪರಸ್ಪರ ಕನೆಕ್ಟ್ ಏನಿರುತ್ತೆ, ವಿಶೇಷವಾಗಿ ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ನಲ್ಲಿ. ನೋಡಿ, ಅಮೆರಿಕದ ಪ್ರೆಸಿಡೆಂಟ್ ಆ. ಸ್ವತಃ ಅವರೇ ಎದ್ದು ಸಮಿಟ್ ನಡೀತಾ ಇರುವಾಗ ಮೋದಿಜಿ ಅವರ ಹತ್ರಕ್ಕೆ ಬರೋದು, ನನಗೆ ನಿಮ್ಮ ಆಟೋಗ್ರಾಫ್ ಬೇಕು ಅಂತ ಕೇಳೋದು, ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಇದನ್ನ ಕೇಳೋದು ತುಂಬಾ ದೊಡ್ಡ ವಿಷಯನೇ. ಅವ್ರು ಇನ್ನೂ ಒಂದು ಹೇಳಿದ್ರು, ಅದೇ ಜಪಾನ್ನಲ್ಲಿ ಅವರು ಆಟೋಗ್ರಾಫ್ ಬಗ್ಗೆ ಮಾತಾಡ್ತಿದ್ದಾಗ, ಇವ್ರ ಪಾಪ್ಯುಲಾರಿಟಿ ರೇಟಿಂಗ್ ನೋಡಿ. ಸೊ ಅದು ಬೇರೆ ಪೊಲಿಟಿಕಲ್ ಲೀಡರ್ಸ್ಗೆ ಅನುಭವಕ್ಕೆ ಬಂದಿದೆ. ಅಂದ್ರೆ 10 ವರ್ಷ ಆದ್ಮೇಲೂ ಕೂಡ ನಿಮ್ ರೇಟಿಂಗ್ 70%ಗಿಂತ ಜಾಸ್ತಿ ಇದ್ರೆ ಸೊ ಇದೊಂದು ಅದ್ಭುತನೇ ಅಂತ ಅವ್ರಿಗೂ ಅನ್ಸಿದೆ. ಮತ್ತೆ ನಾನು ಆಗ್ಲೇ ಹೇಳ್ದಾಗೆ ಒಂದು ಆ ರೆಸ್ಪೆಕ್ಟ್, ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ಅವರು ಭಾರತಕ್ಕೆ ಬಂದಾಗ, ಭಾರತದ ಬಗ್ಗೆ ಓದಿದಾಗ ಅವ್ರಿಗೆ ಮಾಹಿತಿ ಸಿಗುತ್ತೆ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಕಳೆದ 10 ವರ್ಷಗಳಲ್ಲಿ ಏನು ಪರಿಕಲ್ಪನೆಯಾಗಿದೆ ಅಂತ, ಮತ್ತೆ ಆ ಪರಿವರ್ತನೆಗೆ ಕಾರಣ ಏನು ಅಂತ. ಈಗ ಆ ಪರಿವರ್ತನೆ ಕಾರಣ ಏನು ಅಂದ್ರೆ ಇವತ್ತು ನಮ್ಮೊಳಗಿದ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಅದರಿಂದಾಗಿ ನಮ್ಮ ಕ್ಷಮತೆ ಹೆಚ್ಚಾಗಿದೆ. ಹಾಗಾಗಿ ಈಗ ಇಟಲಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರ ಜೊತೆ ಮೋದಿಜಿ ಇರೋ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಮತ್ತೆ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಇಸ್ ದ ಮೋಸ್ಟ್ ಲವ್ಡ್ ಲೀಡರ್ ಇನ್ ದ ವರ್ಲ್ಡ್. ಈಗ ಸುಮಾರು ದೇಶಗಳೇನಿದೆ ಮತ್ತೆ ಲೀಡರ್ಸ್ ಏನಿದ್ದಾರೆ ಅವ್ರ ಕಣ್ಣಲ್ಲಿ ಇವತ್ತು ನರೇಂದ್ರ ಮೋದಿ ಒಂದು ಥರದಲ್ಲಿ ರೋಲ್ ಮಾಡೆಲ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಮೋದಿಜಿ ಒಂದು ಥರದಲ್ಲಿ ಡಿಸೈಸಿವ್ ಅನ್ಸುತ್ತೆ, ಸಾಹಸಿ ಅನ್ಸುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಸವಾಲುಗಳು ಬಂತು, ಸೊ ಇವರು ಅವುಗಳನ್ನೆಲ್ಲ ಎದುರಿಸಿ ನಿಲ್ತಾರೆ. ಇವರು ಯೋಚನೆ ವಿಶಾಲವಾಗಿದೆ. ಇತ್ತೀಚೆಗೆ ಏನಂದ್ರೆ ಪ್ರಪಂಚ ನೋಡಿ ತುಂಬಾನೇ ಟೆಕ್ ಸಾವಿ ಆಗಿದೆ. ಈಗ ಅವ್ರಿಗೇನನ್ಸುತ್ತೆ ಅಂದ್ರೆ ಮೋದಿಜಿ ಏನಿದ್ದಾರೆ, ಒಂದ್ ವೇಳೆ ಪ್ರಪಂಚದಲ್ಲಿ ನೀವು ನೋಡಿದ್ರೆ ಲೀಡರ್ಸ್ ಅಲ್ಲಿ ತುಂಬಾ ಜಾಸ್ತಿ ಟೆಕ್ ಸಾವಿ ಯಾರು ಅಂತ ಅಂದ್ರೆ ಮೋದಿಜಿಯವರ ನಂಬರ್ ಅದರಲ್ಲೂ ಬರುತ್ತೆ. ಸೊ ಎಲ್ಲ ದೇಶ, ಎಲ್ಲ ಲೀಡರ್, ಎಲ್ಲ ದೇಶದ ಪಬ್ಲಿಕ್ ಏನಿದ್ದಾರೆ ಅವರು ತಮ್ಮ ದೃಷ್ಟಿಯಿಂದ ನೋಡ್ತಾರೆ. ಮತ್ತೆ ಒಂದ್ಸಲ ಒಂದ್ ಕಡೆ ನನ್ಗನ್ಸುತ್ತೆ, ಯಾಕೆ ಅಂದ್ರೆ ಮೋದಿಜಿಯವರ ಪ್ರಭಾವ ಏನಿದೆಯೋ ಅದು ಯಾವ ರೀತಿ ಇದೆ ಅಂತಂದ್ರೆ ಎಲ್ರಿಗೂ ಒಂದಲ್ಲ ಒಂದ್ ರೀತಿಲಿ ಕನೆಕ್ಟ್. ಈ ಹೆಡ್ ಆಫ್ ದಿ ಸ್ಟೇಟ್ಸ್, ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ನಿಮ್ಮನ್ನ ಭೇಟಿಯಾದಾಗ ಮೋದಿಜಿ ಬಗ್ಗೆ ಏನ್ ಮಾತಾಡ್ತಾರೊಬ್ರು? ನೋಡಿ, ನನ್ನ ಮಟ್ಟಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎಲ್ರೂ ಬರ್ತಾರೆ, ಎಲ್ರೂ ಭೇಟಿ ಆಗೋದಿಕ್ ಬಯಸ್ತಾರೆ. ನಾನು ಅವ್ರ ಟೈಮ್ ಮ್ಯಾನೇಜರ್ ಕೂಡ. ಸೊ ನನ್ಗಂತೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗ್ಬಿಡುತ್ತೆ, ಎಲ್ರೂ ಹೇಗ್ ಭೇಟಿ ಮಾಡಿಸೋದು, ಹೇಗೆ ಇದನ್ನೆಲ್ಲ ಆರ್ಗನೈಸ್ ಮಾಡೋದು ಅಂತ. ಎಲ್ರಿಗೂ ಭೇಟಿ ಆಗೋ ಆಸೆ ಅಂತೂ ಇದೆ, ನಿಮ್ಗಂತೂ ಅದು ಅನ್ಸೆ ಇರಬೇಕು. ಆ G20 ಈ ಸುತ್ತಿಗೆ ಏನಿದೆ ಅದನ್ನ ಬಡಿದ್ರು, ಮತ್ತೆ ಅವರು ಇವರು ಕೊಟ್ಬಿಟ್ರು, ಲೂಲಾ ಕೊಟ್ಬಿಟ್ರು. ಅಂದ್ರೆ ಇಲ್ಲಿ ನಮ್ ಜವಾಬ್ದಾರಿ ಅಂದ್ರೆ ನಮ್ ಕಾರ್ಯಕ್ರಮ ಮುಗ್ದೋಯ್ತು ಅನ್ನೋ ಥರ. ಆದ್ರೆ ಅದಾದ್ಮೇಲೆ ಯಾರ್ಯಾರು ಬಂದ್ರೋ ಅವ್ರೆಲ್ರೂ ಅಂದ್ರೆ ಬಾಕಿ ಲೀಡರ್ಸ್ ಏನಿದ್ದಾರೆ ಅವ್ರ ಕಾದು ಮತ್ತೆ ಅವ್ರ ಜೊತೆ 1-to-1 ಮೀಟಿಂಗ್ ಆಗ್ಲಿ ಅಂತ ಬಯಸ್ತಿದ್ರು. ಸೊ ನಮ್ಮ ಕಾರ್ಯಕ್ರಮ ಏನಿದೆಯೋ ಅದು ಅವತ್ತು ತುಂಬಾ ಹೊತ್ತು ನಡೀತು, ರಾತ್ರಿ ತನಕ ನಡೆದಿತ್ತು. ಯಾಕೆ ಅಂದ್ರೆ ಎಲ್ರೂ ಏನಿದ್ದಾರೆ ಜೊತೆಗೆ ವಾಪಸ್ ಹೋಗ್ಬೇಕು. ಖುಷಿ ಅಂತೂ ಆಗತ್ತಲ್ವಾ? ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಮೋದಿ ಇಸ್ ದ ಬಾಸ್ ಅಂತ. ಸೊ ಮೋದಿಜಿ ಅದೇನ್ ಡೈಲಾಗ್ ಹೊಡೆದಿರ್ಬೇಕು ಅವರು ಹಾಗೆ ಮೋದಿ ಇಸ್ ದ ಬಾಸ್ ಅಂತ ಹೇಳೋದಕ್ಕೆ? ಇಲ್ಲ, ಡೈಲಾಗೇ ನೋಡ್ದಿಲ್ಲ. ಈಗ ಮೋದಿಜಿ ಏನಿದ್ದಾರೆ ಅವರು ತಮ್ಮ ಡೈಲಾಗ್ನ ಒಂದ್ ಥರದಲ್ಲಿ ರೇಡಿಯೇಟ್ ಮಾಡ್ತಾರೆ. ಅವ್ರು ಬರ್ತಿದ್ದಾಗೆ ನಿಮ್ಗೂ ಅನ್ಸೋದಿಲ್ವಾ ಹಿ ಇಸ್ ದ ಬಾಸ್? ಮತ್ತೆ ಸೌದಿ ಅರೇಬಿಯಾದ ಪ್ರಿನ್ಸ್ ಏನಿದ್ದಾರೆ ಸಲ್ಮಾನ್, ಇವರು ನಗೋದನ್ನ ನೋಡಿರೋದೇ ಕಮ್ಮಿ, ಆದ್ರೆ ಮೋದಿಜಿ ಅವರ ಜೊತೆ ಅವರಂತೂ ಕೈ ತಟ್ಕೊಂಡು ನಗ್ತಾರೆ. ಇವತ್ತು ಸೌದಿ ಅರೇಬಿಯಾದ ರಾಜ್ಕುಮಾರ ಏನಿದ್ದಾರೆ ಅವರು ತಮ್ಮನ್ನ ತಾವು ಕರ್ಕೊಳ್ಳೋದೆ ಸೌದಿ ಅರೇಬಿಯಾದ ಅದೇನಂದ್ರೆ ಮಾಡರ್ನೈಸರ್ ಅಂತ. ಅಂದ್ರೆ ಈ ದೇಶ ಇದ್ರ ಹಿಂದಿನ ಯುಗ ನಿಮಗೆ ಗೊತ್ತಿರದೆ ಅಲ್ಲೇನಂದ್ರೆ ಇವರು ಎಲ್ಲಾ ಥರದ ಕ್ಷೇತ್ರದಲ್ಲೂ ತುಂಬಾ ಪ್ರಗತಿ ಸಾಧಿಸಿದ್ದಾರೆ. ಅಂದ್ರೆ ವುಮೆನ್ಸ್ ರೈಟ್ಸ್ ಅಲ್ಲಿ ಅವ್ರಿಗೆ ಫ್ರೀಡಮ್ ಕೊಡೋದ್ರಲ್ಲಿ, ಅಂದ್ರೆ ಅಲ್ಲಿ ಹೊಸ ಇನ್ಫ್ರಾಸ್ಟ್ರಕ್ಚರ್ ಮಾಡೋದ್ರಲ್ಲಿ, ಹೊಸ ನಗರ ಕಟ್ತಿದ್ದಾರೆ. ಸೊ ಒಂದ್ ರೀತಿನಲ್ಲಿ ಇವತ್ತೇನ್ ಸೌದಿ ಅರೇಬಿಯಾದಲ್ಲಿ ನಡೀತಿದೆ ಒಂದು ದೊಡ್ಡ ಪರಿವರ್ತನೆ ಆಗ್ತಿದೆ. ಈಗ ಇಂಥ ಜನಗಳಿಗೆ ಏನನ್ಸುತ್ತೆ ಅಂದ್ರೆ, ಈಗ ನಾವು ಪ್ರಪಂಚದಲ್ಲೇ ನೋಡ್ತು ಅಂದ್ರೆ ಮತ್ತೆ ಯಾರಾದ್ರೂ ರೋಲ್ ಮಾಡಲ್ ಇದ್ರೆ, ಎಲ್ಲಾ ಬೇರೆಯವ್ರಿಗೆ ಇದೇ ತರ ಯಾವ್ದಾದ್ರೂ ಎಕ್ಸ್ಪೀರಿಯನ್ಸ್ ಅನುಭವ ಇದ್ರೆ ಅದರಿಂದ ನಮ್ಗೇನಾದ್ರೂ ಸಿಗುತ್ತೆ. ಸೊ ಅವ್ರ ಮನಸ್ಸಿನಲ್ಲಿ ಏನಿತ್ತು ನೀವುಗಳು ಡಿಜಿಟಲ್ನಲ್ಲಿ ಅವ್ರದ್ದು ಒಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ಒಂದ್ ವೇಳೆ ನಾನು ಪ್ರಪಂಚದಲ್ಲಿ ನಾನು ಹೊರಗೋದಾಗ ಪ್ರಪಂಚದಲ್ಲಿ ಭಾರತದಲ್ಲಿ ಏನ್ ಪರಿವರ್ತನೆ ಆಗ್ತಾ ಇದೆ, ವಿಶೇಷವಾಗಿ ಡಿಜಿಟಲ್ನಲ್ಲಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ಪ್ರಪಂಚದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ. ಜನ ತಿಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾರೆ ನಾವು ಹೇಗೆ. ಈಗ ತುಂಬಾ ದೇಶಗಳಲ್ಲಿ ಅವ್ರದೇ ವ್ಯಾಕ್ಸಿನ್ ಇತ್ತು, ನೀವು ವ್ಯಾಕ್ಸಿನೇಷನ್ ಹೇಗ್ ಮಾಡ್ಸಿದ್ರಿ,
ಯಾಕೆ ಅಂದ್ರೆ ಅವು ಎಂಥ ದೇಶಗಳಂದ್ರೆ ವಿಕಾಸ ಆಗಿರೋ ದೇಶಗಳು. ಅವ್ರುಗಳೇ ದೊಡ್ಡ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕಾಗ್ಲಿಲ್ಲ. ಇಲ್ಲಿ ಜನ ನೋಡ್ತಿದ್ದಾರೆ, ನಿಮಗೆ ಈ ಈ ಮುದ್ರಾನಲ್ಲಿ ಲೋನ್ ಸಿಗುತ್ತೆ. ಒಂದ್ ವೇಳೆ 40 ಕೋಟಿ ಜನಕ್ಕೆ ಲೋನ್ ಸಿಗುತ್ತೆ ಅಂದ್ರೆ, ಅಥವಾ ಅನ್ನಭಾಗ್ಯದಲ್ಲಿ ನಿಮಗೆ ಧಾನ್ಯ ಸಿಗುತ್ತೆ ಅಂದ್ರೆ 80 ಕೋಟಿ ಜನಗಳಿಗೆ ಧಾನ್ಯ ಸಿಗ್ತಿದೆ. ಮತ್ತೆ ಇಲ್ಲಿನ ಲೀಕೇಜ್ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಅದು ನಮ್ಮ ಪರಂಪರೆಯಾಗಿತ್ತು, ರಾಜಕೀಯ ಪರಂಪರೆಯಾಗಿತ್ತು ಲೀಕೇಜು. ಈಗ ಆ ಲೀಕೇಜ್ ಬಂದಾಗೋಗಿದೆ ಅಂದ್ರೆ ಹೇಗೆ ಅಂತ ತಿಳ್ಕೊಳಕ್ ಕೇಳ್ತಾರೆ. ನಾನಂತೂ ಬಾಕಿ ಲೀಡರ್ಸ್ಗಳಿಂದನೂ ಕೇಳಿದ್ದೀನಿ, ನಮ್ ದೇಶದಲ್ಲೂ ಲೀಕೇಜ್ ಆಗತ್ತೆ, ನಾವು ಬಂದ್ ಮಾಡೋದಿಕ್ ನೋಡ್ತಿದ್ದೀವಿ. ಸೊ ಒಬ್ರಂತೂ ಕೇಳೇ ಬಿಟ್ರು, ಏನಿದ್ರದ್ದು ಟೆಕ್ನಾಲಜಿ ಅಂತ. ನಾನಂದ್ರೆ ಟೆಕ್ನಾಲಜಿ ಏನಿದ್ರು ಡಿಜಿಟಲ್, ಇನ್ನೊಂದು ಟೆಕ್ನಾಲಜಿ ಮೋದಿಜಿ ಅಂತ. ಸೊ ಒಂದು ಚಿತ್ರನ ಇಡೀ ಪ್ರಪಂಚನೇ ನೋಡ್ತಿತ್ತು. 20ಕ್ಕಿಂತ ಹೆಚ್ಚಿನ ದೇಶಗಳ ನಾಯಕರು ರಾಜ್ಘಾಟಲ್ಲಿ ನಿಂತಿದ್ದಾರೆ 4 ಕಡೆ. ಮತ್ತವರಲ್ಲಿಗೆ ಬಂದಾಗ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಮತ್ತೆ ಜೋ ಬೈಡನ್ ಮುಂದೆ ಬರ್ತಿದ್ರೆ ಮಿಕ್ದವ್ರೆಲ್ಲ ಹಿಂದೆ ಹಿಂದೆ ಬರ್ತಿದ್ದಾರೆ. ಸೊ ಈ ಐಡಿಯಾ ಯಾರ್ದಾಗಿತ್ತು ಅಂದ್ರೆ ಎಲ್ರನ್ನೂ ರಾಜ್ಘಾಟ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು? ಇಲ್ಲ ರಾಜ್, ಇದರಲ್ಲಿ 2 ವಿಷಯ ಇತ್ತು. ಇದು ಮೋದಿಜಿ ಐಡಿಯಾ ಆಗಿತ್ತು. ಯಾಕೆ ಅಂದ್ರೆ ಗಾಂಧೀಜಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಇಡೀ ಪ್ರಪಂಚದಲ್ಲೇ ತುಂಬಾ ದೊಡ್ಡ ಐಕಾನಿಕ್ ಫಿಗರ್ ಅವರು. ಸೊ ಇವರೆಲ್ಲರೂ ಭಾರತಕ್ಕೆ ಬಂದಾಗ ಇವ್ರನ್ನ ಇದು ಎಲ್ಲರೂ ಏನಿದ್ದಾರೆ ತಮ್ಮ ಶ್ರದ್ಧಾಂಜಲಿ ಕೊಡೋದಕ್ಕೆ ಅಲ್ಲಿ ಹೋಗೋದು ಸೂಕ್ತವಾಗಿರುತ್ತೆ. ಮತ್ತೆ ನನ್ಗನ್ನಿಸ್ತು ಇದು ತುಂಬಾನೇ ನ್ಯಾಚುರಲ್ ವಿಷಯ ಅಂತ. ಅವ್ರಗಳಿಗೂ ಅನಿಸ್ತು. ಅಂದ್ರೆ ಮತ್ತೆ ನಾನು ಹೇಳ್ತಿದ್ದೀನಲ್ಲ, ತುಂಬಾ ಜನಗಳು ಇದನ್ನ ತುಂಬಾನೇ ಹೊಗಳಿದ್ರು. ಅಂದ್ರೆ ನೋಡಿ, ನಾವು ಕೇಳಿದ್ವಿ, ನಾವು ಅಂದ್ರೆ ಫೋಟೋಗಳಲ್ಲಿ ನೋಡಿದ್ವಿ, ಮತ್ತೆ ಖುದ್ದು ಅಲ್ಲಿಗೆ ಅಂದ್ರೆ ಒಂದು ಎಮೋಷನಲ್ ಫೀಲ್ ಏನಾಯ್ತು ಅಲ್ಲಿ ಹೋದಾಗ. ಅದ್ರ ಬಗ್ಗೆ ಲಾಸ್ಟ್ ಸೆಷನ್ ಏನಿದೆ, 3ನೇ ಸೆಷನ್ನಲ್ಲಿ ತುಂಬಾ ಜನಗಳು ಈಗ ಮಾತಾಡಿದ್ರು. ನೋಡಿ, ಕಾಂಗ್ರೆಸ್ ನಾಯಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಮ ಗಾಂಧೀಜಿನೂ ಕಿಡ್ನಾಪ್ ಮಾಡ್ಬಿಟ್ರು ಮೋದಿಜಿ ಅಂತ. ಅರೆ, ಈಗ ಅವ್ರ ಬಗ್ಗೆ ಏನ್ ಹೇಳೋಣ? ಅಂದ್ರೆ ಕಂಪ್ಲೇಂಟ್ ಮಾಡೋರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ, ಕೆಲಸ ಮಾಡೋರು ಕೆಲಸ ಮಾಡ್ತಾನೆ ಇರ್ತಾರೆ. ಮತ್ತೀಗ ಈಗೇನಿದೆ, ನಾನು ನಿಮಗೆ ಇನ್ನೂ ಒಂದ್ಸಲ ಹೇಳ್ತಿದ್ದೀನಿ ನೋಡಿ, ಈ G20 ಏನಿದೆ ಇದು ರಾಜಕೀಯ ವಿಷಯ ಅಲ್ಲ, ಇದು ದೇಶದ ವಿಷಯ. ನಾವು ಯಾರೇ ಯಾವುದೊಬ್ಬ ಭಾರತೀಯ ನಾಗರಿಕ ಆದ್ರೂ ಅವ್ರಿಗೆ ಪ್ರೌಡ್ ಫೀಲ್ ಇದು ಮಾಡಿ. ರಾಜಕೀಯದ ವಿಷಯನೇ, ಯಾಕಂದ್ರೆ ಇದರಿಂದಾಗಿ ವಿರೋಧ ದಳದ ನಾಯಕರು ತಮ್ಮಲ್ಲೇ ಕಿತ್ತಾಡ್ತಾ ಇದ್ದಾರೆ. ಅಧೀರ್ ರಂಜನ್ ಚೌಧರಿ ಮಮತಾ ಬ್ಯಾನರ್ಜಿನ್ ಕೇಳ್ತಾರೆ, ನೀವ್ಯಾಕೆ ಹೋದ್ರಿ ಅಲ್ಲಿಗೆ ಅಂತ. ಮತ್ತೆ ಒಂದ್ ವೇಳೆ ಹೋಗಿದ್ರು ಕೂಡ ಅಮಿತ್ ಶಾ ಮತ್ತೆ ಯೋಗಿ ಆದಿತ್ಯನಾಥ್ ಜಿ ಜೊತೆ ಒಂದೇ ಟೇಬಲಲ್ಲಿ ಯಾಕೆ ಕುತ್ಕೊಂಡ್ರಿ? ಅಲ್ರಿ, ಡೆಮೋಕ್ರಸಿ ಇದೆ. ಇದರಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದ ಜನಗಳೆಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾರೆ, ಕೂತ್ಕೊಂಡು ಊಟನೂ ಮಾಡ್ತಾರೆ. ಮತ್ತೆ ಯಾರಾದ್ರೂ ಬಂದಿದ್ರೆ ಅವ್ರು ಯಾಕೆ ಬಂದಿದ್ರು ಹೇಳಿ, ಕಾರಣನೇ ಇದು ಇಡೀ ದೇಶದ ಈವೆಂಟು ಅಂತ. ಒಂದ್ ವೇಳೆ ನಿಮ್ ಯೋಚನೆ ಇಷ್ಟು ಸಣ್ಣದಾಗಿದೆ ಅಂದ್ರೆ, ಯಾವಾಗ ನೀವು ದೇಶದ ಸಂಪನ್ಮೂಲಗಳ ಬಗ್ಗೆ ಹೆಮ್ಮೆ ಪಡ್ಬೇಕೋ ಅದನ್ನ ನೀವು ಒಂದ್ ವೇಳೆ ನೀವಿದನ್ನ ರಾಜಕೀಯ ಮಾಡ್ಕೊಂಡ್ಬಿಟ್ರೆ, ಈಗ ಅದಕ್ಕೇನು ಉತ್ತರ ಕೊಡೋಣ ಹೇಳಿ? ನೋಡಿ, ಶಶಿ ತರೂರ್ ಅವರು ಡಿಪ್ಲೊಮ್ಯಾಟೆ. ಅವರಂತೂ ಇಡೀ ಪ್ರಪಂಚ ನೋಡಿದ್ದಾರೆ. ಅವ್ರು ಹೇಳಿದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ತುಂಬಾ ಅದ್ಭುತ ಮಾಡಿದ್ರಿ, ಆದ್ರೆ ಇದನ್ನ ನೀವು ರಾಜಕೀಯ ಲಾಭಕ್ಕೆ ಬಳಸ್ಕೋತೀರಾ, ಪಾಲಿಟಿಕ್ಸ್ ನಡೆಯುತ್ತೆ, ಇನ್ನು 2024ರಲ್ಲಿ ಎಲೆಕ್ಷನ್ ನಡೆದ್ರೆ ಇದರಿಂದಾಗಿ ತುಂಬಾ ವೋಟ್ ಬೀಳುತ್ತೆ ಅಂತ. 2024ರಲ್ಲಿ ಏನ್ ನಡೆಯುತ್ತೋ ಅದಂತೂ ಸರ್ಕಾರದ ರೆಕಾರ್ಡ್ ಮೇಲೆ ನಡೆಯುತ್ತೆ. ಅಂದ್ರೆ ಡೆಮೋಕ್ರಸಿಲಿ ಇದೇ ಅಲ್ವಾ ಆಗ್ಬೇಕಲ್ವಾ ಇದು? ಸೊ ನನ್ಗನ್ಸುತ್ತೆ, ಏನೋ 24ರ ಚುನಾವಣೆ ಏನಿದೆ ಅದರಲ್ಲಿ ಮೋದಿ ಸರ್ಕಾರ ಏನಿದೆ, ಒಂದ್ ರೀತಿನಲ್ಲಿ ನಾವು ಅವರ ರೆಕಾರ್ಡ್ ನೋಡಿ ಭಾರತದ ಜನತೆ ಏನಿದ್ದಾರೋ ಅವರು ಆಶೀರ್ವಾದ ಮಾಡ್ತಾರೆ. ಸೊ ಈಗ ಹೇಗೆ ಹೇಳಿ, ಒಂದಿನ ಚುನಾವಣೆ ನಡೆಯುತ್ತೆ ಅಂದ್ರೆ ಅದರ ಅರ್ಥ ನಾವೇನು ಮಾಡ್ಲೇಬಾರ್ದು ಅಂತ ಅಲ್ವಲ್ಲ. ನನ್ಗನ್ಸುತ್ತೆ ಒಂದು ಕಾಲ ಇತ್ತು, ಆಗ ನಮ್ಮ ಯೋಚನೆನೇ ದೊಡ್ಡದಾಗಿರ್ಲಿಲ್ಲ. ಸೊ ನಾವೇನೇ ಕೆಲಸ ಮಾಡ್ತಿದ್ರು ನಾವದನ್ನ ಮಿನಿಮಮ್ ಮಾಡ್ತಿದ್ವಿ, ತಗ್ಗಿ ಬಗ್ಗೆ ಮಾಡ್ತಿದ್ವಿ. ಯಾವುದೇ ಕೆಲಸ ಆದ್ರೂ ಅಂದ್ರೆ ಯಾವುದ್ರಲ್ಲೂ ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ಲ. ಈಗ ಪ್ರಪಂಚ ಬದಲಾಗಿದೆ. ಇದು ಬರೀ ಪೊಲಿಟಿಕ್ಸ್ ಬದಲಾಗಿಲ್ಲ, ಬರೀ ಮೋದಿಜಿ ಅಥವಾ ಮೋದಿ ಸರ್ಕಾರ ಬದಲಾಗಿಲ್ಲ, ನನಗನ್ಸುತ್ತೆ ಇಡೀ ಭಾರತನೇ ಬದಲಾಗಿದೆ. ಈಗ ಜೈಶಂಕರ್ ಜಿ, ವಿರೋಧ ಪಕ್ಷಗಳ ಸಮಸ್ಯೆನೇ ಇದು. ಮೊದಲು ಚಂದ್ರಯಾನದ ಗ್ಲೋರಿ ಮೋದಿಜಿಗೆ ಸಿಕ್ಬಿಡ್ತು, G20 ಗ್ಲೋರಿನೂ ಸಿಕ್ಬಿಡ್ತು, ಈಗ ರಾಮ ಮಂದಿರದ ಗ್ಲೋರಿನೂ ಸಿಕ್ಬಿಡುತ್ತೆ. ಸೊ ಚುನಾವಣೆ ಗೆದ್ದೇ ಗೆಲ್ತಾರೆ. ನೋಡಿ, ಈಗ ಅವರು ಇದನ್ನು ಯೋಚಿಸ್ಬೇಕಾಗತ್ತೆ, ಮತ್ತೆ ನೀವು ಯೋಚಿಸ್ಬೇಕಾಗತ್ತೆ. ಗ್ಲೋರಿ ಯಾಕೆ ಸಿಗುತ್ತೆ? ಗ್ಲೋರಿ ನೋಡಿ, ಇದು ಎಲ್ಲ ಕೆಲಸ ತನ್ನಷ್ಟಕ್ಕೆ ತಾನಾಗೋಗೋದಿಲ್ಲ. ಈಗ G20ನಲ್ಲಿ ಸಫಲತೆ ಸಿಕ್ತು ಅಂದ್ರೆ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಶ್ರಮನೂ ಹಾಕಿರ್ತೀವಿ ಅಲ್ವಾ? ಮತ್ತೆ
ಇಡೀ ಪ್ರಪಂಚನೇ ಹೇಳ್ತಿತ್ತು ಜಾಯಿಂಟ್ ಡಿಕ್ಲರೇಷನ್ ಆಗೋದಿಲ್ಲ ಅಂತ. ಸರಿ, ಅದ್ರ ಬಗ್ಗೆನೂ ಮಾತಾಡೋಣ. ಇದು ಜಾಯಿಂಟ್ ಡಿಕ್ಲರೇಷನ್ ಆಗೋದಿಲ್ಲ ಅಂತಾನೆ ಪದೇ ಪದೇ ಅನ್ಸಿತ್ತು. ಹೌದು, ಅದು ತುಂಬಾ ಕಷ್ಟದ ಕೆಲಸ ಆಗಿತ್ತು. ಅಂದ್ರೆ ಈ ಇವತ್ತಿನ ಪ್ರಪಂಚ ಇರೋ ಪರಿಸ್ಥಿತಿಲಿ ಸರ್ವಸಮ್ಮತಕ್ಕೆ ಬರೋದು ಅಷ್ಟು ಸುಲಭ ಇರಲಿಲ್ಲ. ಮತ್ತೇನಾಗತ್ತೆ, ಖಂಡಿತ ಆಗೋದಿಲ್ಲ. ಮತ್ತೆ ಹಿಂದಿನ ಅಂದ್ರೆ ಸಮಿಟ್ಗೆ 2-3 ದಿನಕ್ಕೆ ಇರ್ಬೇಕಾದ್ರೆ ನೆಗೋಸಿಯೇಷನ್ ನಡೀತಾ ಇತ್ತಲ್ಲ, ಆಗ ಅವರು ನಮ್ಗೆ ಹೇಳ್ತಿದ್ರು ನಮ್ಮ ಟೀಮ್ಗೆ ಆಗೋಗಿದೆ ಅಂತ. 1 ಗಂಟೆ ಆದ್ಮೇಲೆ ಹೇಳ್ತಿದ್ರು ಇಲ್ಲ, ಇದು ವಿಷಯ ಮತ್ತೆ ಓಪನ್ ಆಗಿದೆ ಅಂತ. ಸೊ ಹೀಗ್ ನಡೀತಾನೇ ಹೋಯ್ತು. ಸೊ ಕೊನೆಯಲ್ಲಿ ಏನಾಯ್ತು ಅಂದ್ರೆ ಫೈನಲ್ ಆಗಿ ನಾವು ಕನ್ಕ್ಲೂಡ್ ಮಾಡ್ಲೇಬೇಕಿತ್ತಲ್ಲ. ನಮ್ಗ ಆಗ ಅನ್ಸ್ತು ಕೆಲವೇ ದೇಶಗಳಷ್ಟೇ ಅವ್ರ ಜೊತೆ ನಾವು ಅಂದ್ರೆ ಹೈಯೆಸ್ಟ್ ಲೆವೆಲಲ್ಲಿ ಮಾತಾಡ್ಬೇಕಿತ್ತು, ಡೈರೆಕ್ಟ್ ಆಗಿ ಮಾತಾಡ್ಬೇಕಿತ್ತು, ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ನೋಡ್ರಪ್ಪ, ಇದು ಈ G20 ಸಫಲ ಆಗೋದ್ರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ. ಯಾಕೆ ಅಂದ್ರೆ ಒಂದ್ ವೇಳೆ ನಾವು ಉಕ್ರೇನ್ ವಿಷಯದಲ್ಲಿ ಸಹಮತಕ್ಕೆ ಬರೋದಿಕ್ಕಾಗ್ಲಿಲ್ಲ ಅಂದ್ರೆ ಬಾಕಿ ಏನ್ ಕೆಲ್ಸ ಅನ್ಕೊಂಡಿದೀವೋ ಅದಕ್ಕೂ ಕೂಡ ತಣ್ಣೀರೆರ್ಚಿದಂಗಾಗತ್ತೆ. ಸೊ ಇದ್ರಲ್ಲಿ ಅವಶ್ಯಕತೆ ಬಿದ್ದಾಗ್ಲೆಲ್ಲ ನನ್ ಟೀಮ್ ನನಗೆ ಹೇಳಿದ್ರು. ನಾನು ಮೋದಿಜಿ ಅವ್ರ ಹತ್ರ ಹೋದೆ, ಅವ್ರಿಗೆ ಹೇಳ್ದೆ, ನೋಡಿ ಈ 1, 2, 3 ಏನಿದಾರೋ ಇವ್ರ ಜೊತೆ ನೀವು ಡೈರೆಕ್ಟ್ ಆಗಿ ಮಾತಾಡ್ಬೇಕಾಗತ್ತೆ ಅಂತ. ಅವ್ರು ಹೋದ್ರು, ಅವರೇ ಮಾತಾಡಿದ್ರು. ಸೊ ಒಂದ್ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಈ ಸಹಮತ ಏನ್ ಬಂತು ಅಂದ್ರೆ ಮತ್ತೆ ಭಾರತೀಯ ಈ ವಿಷಯ ಅಂತೂ ಈಗ್ಲೇ ಹೊರಗೆ ಬರ್ತಿರೋದು. ಅಂದ್ರೆ ಮೋದಿಜಿ ಮಾತಾಡಿದ್ರು, ಅದಕ್ಕೆ ಜಾಯಿಂಟ್ ಡಿಕ್ಲರೇಷನ್ ಸಾಧ್ಯ ಇಲ್ಲ, ಆಯ್ತು ಅಂತ. ನಾನು ಈಗ ನೋಡಿ, ಈ ಅಲ್ಲೊಂದು ದೊಡ್ಡ ಲೌಂಜ್ ಇರುತ್ತೆ, ಈ ಕೋಣೆಗಿಂತ 2 ಪಟ್ಟು 3 ಪಟ್ಟು ದೊಡ್ಡದು. ಮತ್ತೆ ಪ್ರತಿಯೊಬ್ರು ಇದ್ರು ಅಲ್ಲಿ ಮೀಟಿಂಗ್ ಶುರು ಆಗೋದಿಕ್ಕೂ ಮುಂಚೆ. ಮತ್ತೆ ಎಲ್ರಿಗೂ ಗೊತ್ತಾಗ್ತಿತ್ತು ಖುದ್ದು ಅವರೇ ಹೋಗಿ ಬಾಕಿ ಲೀಡರ್ಸ್ ಜೊತೆ ಮಾತಾಡ್ತಿದ್ದಾರೆ ಅಂತ. ಸೊ ಅವರು ಎಲ್ರಿಗೂ ಏನ್ ಅರ್ಥ ಮಾಡಿಸಿದ್ರು ಅಂದ್ರೆ, ಇದು ಏನೋ ನೀವು ಒಂದ್ ವೇಳೆ ನಿಮ್ಗೆಲ್ಲಾದ್ರೂ ಕಾಂಪ್ರಮೈಸ್ ಆಗ್ಬೇಕು ಅಂದ್ರೆ ಸಣ್ಣ ಪುಟ್ಟದಕ್ಕೆ ಒಪ್ಕೋಬೇಕು ಅಂದ್ರೆ ಒಪ್ಕೊಂಡ್ಬಿಡಿ. ಯಾಕೆ ಅಂದ್ರೆ ಈ ಟೋಟಲ್ ಪ್ಯಾಕೇಜ್ ಏನಿದೆ ಇದು ಎಲ್ರ ಹಿತದಲ್ಲೇ ಇದೆ. ಮತ್ತೆ ಒಂದು ಪದನ ಇಟ್ಕೊಂಡೋ ಇಲ್ಲ ಯಾವುದೋ ವಾಕ್ಯನ ಇಟ್ಕೊಂಡೋ ನೀವು ಇಡೀ ಫಲಿತಾಂಶ ಏನಿದೆ ಅದನ್ನ ನೀವು ತಡಿಬೇಡಿ. ಸೊ ನನ್ಗನ್ಸುತ್ತೆ ಸುಮಾರು ಜನ ಲೀಡರ್ಸ್ ಏನಿದ್ರು ಅವ್ರಿಗೂ ಅನಿಸ್ತು. ಮತ್ತೆ ಅವ್ರಿಗೆ ಅಂದ್ರೆ ತಮ್ಮ ಸಂಬಂಧಗಳ ಕಾಳಜಿನೂ ಇತ್ತು. ಆದ್ರೆ ಅವ್ರಿಗೆ ಮೋದಿಜಿನೂ ಅವ್ರ ಬಗ್ಗೆ ನಾನು ಒಂದ್ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಪರ್ಸನಲ್ ರೆಸ್ಪೆಕ್ಟ್ ಕೂಡ ಇತ್ತು. ನೋಡಿ, ಹಿಂದಿನ ಕಾಲದಲ್ಲಿ ನಾನಂತೂ 40 ವರ್ಷದಿಂದ ಈ ಪ್ರೊಫೆಷನ್ನಲ್ಲಿದ್ದೀನಿ. ನಾವು ನೋಡ್ತಿದ್ವಿ ಪ್ರತಿಯೊಂದು ವಿಷಯಕ್ಕೂ ಒಂದು ಅಮೆರಿಕ ಕಡೆ ನೋಡ್ತಿದ್ವಿ, ಇಲ್ಲ ರಷ್ಯಾ ಕಡೆ ನೋಡ್ತಿದ್ವಿ. ಅವರ ಲೀಡರ್ಸ್ ಏನ್ ಮಾಡಿದ್ರು ಅದ್ ಸರಿ, ಮತ್ತೆ ಬಾಕಿ ಎಲ್ರೂ ಅವರ ಹಿಂದೆ ಹೋಗ್ತಿದ್ವಿ. ಈಗ ನೀವು ಆ ರೋಲನ್ನೇ ಬದಲಾಯಿಸ್ಬಿಟ್ರಿ. ಈಗ ನೀವು ಏನ್ ಹೇಳೋದಿ ಕೊಟ್ಟಿದ್ದೀರಾ ಅಂದ್ರೆ ಕಾಲ ಬದಲಾಗೋಗಿದೆ ಅಂತ. ಸೊ ನಾನು ಒಪ್ತೀನಿ, ಕಾಲ ಬದಲಾಗಿದೆ. ಅಂದ್ರೆ ಈಗ ನೋಡಿ, ಕಾಲ ಬದಲಾಗಿ ಹೋಯ್ತಾ ಇಲ್ಲ ನೀವೇ ಬದಲಾಯಿಸ್ಬಿಟ್ರ? ಈಗ ನೀವು ಡಿಪ್ಲೊಮ್ಯಾಟ್ನ ಕೇಳ್ತಾ ಇದ್ದೀರಾ, ಪೊಲಿಟಿಷಿಯನ್ನ? ನನ್ನ ಕಣ್ಗಂತೂ ನೀವೀಗ 2 in 1. ಇಲ್ಲ, ನಾನು ಏನು ಹೇಳ್ತೀನಿ ಅಂದ್ರೆ ಒಂದಷ್ಟು ಬದಲಾಗೂ ಇದೆ, ಒಂದಷ್ಟು ಬದಲಾಯಿಸಿದ್ದೂ ಇದೆ. ಅಪೋಸಿಷನ್ ಅವರಂತೂ ಹೇಳ್ತಾನೆ ಇದ್ರು, ಸಮ್ಮಿಟ್ ಅಂತೂ ಪ್ರತಿ ಗವರ್ನಮೆಂಟ್ ಕಾಲದಲ್ಲೂ ನಡೀತಿರುತ್ತೆ, ಹಾಗೆ ಇದು ಬೈ ಚಾನ್ಸ್ ಮೋದಿಜಿ ಪ್ರಧಾನಮಂತ್ರಿ ಆಗ್ಬಿಟ್ರು ಅಂತ. ರಜಚ್ಚಿ, ಇದು by ನೀವು chance ನನಗೊಂದು ವಿಷಯ ಹೇಳಿ. ಅಂದ್ರೆ ನೀವು 40 ವರ್ಷದಿಂದ ಇದ್ದೀರಾ ಮತ್ತು ನಾನು 40 ವರ್ಷದಿಂದ ಇದ್ದೀನಿ. ಈ ತರ ಸಮಿಟ್ ಹಿಂದೆ ಯಾವಾಗ ನಡೆದಿತ್ತು? ಯಾಕೆ ಅಂದ್ರೆ ಹಿಂದಿನ ಸಮಿಟ್ ಅದೇ ಜನರು ಮಾತಾಡ್ತಿದಾರಲ್ಲ, ಅದು 1983ನಲ್ಲಿ ಆ ನಾನ್ ಅಲಯನ್ಸ್ ಸಮಿಟ್ ನಡೆದಿತ್ತು. ನಾನು ಜೂನಿಯರ್ ಆಫೀಸ್ ಆಗಿದ್ದೆ, ನಾನು ಇದ್ದೆ ಅಲ್ಲಿ. ಆ ಸಮಯದಲ್ಲಿ ಭಾರತ ಏನಿದೆ, ಇವಾಗಿನ ಭಾರತ ಏನಿದೆ, ಅದ್ರಲ್ಲಿ ತುಂಬಾನೇ ವ್ಯತ್ಯಾಸ ಆಗಿದೆ. ಆಗ ನಾನು ಏನ್ ಹೇಳ್ತೀನಿ ಅಂದ್ರೆ ದೇಶ ಕೂಡ ಬದಲಾಗೋಗಿದೆ. ನೋಡಿ, ನಮ್ಮ ಕ್ಷಮತೆ ಏನಿದೆಯೋ ಅದರಲ್ಲೂ ಪರಿವರ್ತನೆ ಬಂದಿದೆ, ನಮ್ಮ ವಿಶ್ವಾಸದಲ್ಲೂ ಬಂದಿದೆ, ನಮ್ಮ ನಾಯಕರಲ್ಲೂ ಪರಿವರ್ತನೆ ಬಂದಿದೆ. ಜನತೆಯಿಂದ ಏನಾದರೂ ಪ್ರಶ್ನೆ ಇದೆಯಾ? ಈಗ 1-2 ಪ್ರಶ್ನೆಗಳನ್ನ ತಗೋಬಹುದು. ಸರ್, ಐ ವಾಂಟ್ ಟು ಆಸ್ಕ್ ಯು, ಈಗ USA ಮತ್ತೆ ರಷ್ಯಾ ಇವೆರಡು ತುಂಬಾ ಡಿಫ್ರೆಂಟ್ ಕಂಟ್ರೀಸ್. ನೀವಿದ್ರಲ್ಲಿ ಹೇಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ? ಇತ್ತೀಚೆಗೆ ಪ್ರಪಂಚದಲ್ಲಿ ಎಷ್ಟೊಂದು ವಿವಾದ ಇದೆ, ಮತ್ತೆ ಈ ಯುಕ್ರೇನ್ ಯುದ್ಧದಿಂದಾಗಿ. ಅಂದ್ರೆ ಇದು ನಿಜವಾಗ್ಲೂ ಒಂದು ದೊಡ್ಡ ಸವಾಲಾಗಿತ್ತು ನಮಗೆ. ಮತ್ತೆ ನಮ್ದೇ ರೀತಿನಲ್ಲಿ ನಾವು ಮೊದ್ಲಿಂದಲೂ ಶುರುವಿಂದಲೂ ನಾವು ಇಂಡಿಪೆಂಡೆಂಟ್ ಸ್ಟಾನ್ಸ್ ತಗೊಂಡ್ವಿ. ಅಂದ್ರೆ ಜನಕ್ಕೆ ಅನ್ಸಿತ್ತು ನಾವು ಅವ್ರ ಕಡೆನೂ ಇಲ್ಲ, ನಾವು ಇವ್ರ ಕಡೆನೂ ಇಲ್ಲ, ಇವರು ತುಂಬಾ ಅಂದ್ರೆ ಇವರು ಇಂಡಿಪೆಂಡೆಂಟ್ ಜನ, ಏನ್ ಹೇಳ್ಬೇಕು ಅಂದ್ರೆ ತಮ್ಮ ಪೊಸಿಷನ್ನ ಸ್ಪಷ್ಟಪಡಿಸ್ತಾರೆ. ಸೊ ನನಗನ್ಸುತ್ತೆ ಒಂದು ತರದಲ್ಲಿ ಅವರು ಅದಕ್ಕೂ ರೆಸ್ಪೆಕ್ಟ್ ಕೊಟ್ರು ಅಂತ. ಯುಕ್ರೇನ್ ವಾರ್ ಬಗ್ಗೆ ಮಾತಾಡ್ತಿದ್ರಿ. ಯುಕ್ರೇನ್ ವಾರ್ ಎಂಥ ಒಂದು ವಿಷಯ ಅಂತಂದ್ರೆ, ಇದರಲ್ಲಿ ಒಂದು ಕಡೆ ಯುರೋಪ್ ಇದೆ, ಒಂದು ಕಡೆ ಅಮೆರಿಕ ಇದೆ, ಮತ್ತೊಂದು ಕಡೆ ರಷ್ಯಾ ಇದೆ. ಈಗ ಮೋದಿಜಿ ಬಗ್ಗೆ
ಪುತಿನ್ ಕೂಡ ಖುಷಿಯಾಗಿದ್ದಾರೆ. ಮೋದಿಜಿ ಬಗ್ಗೆ ಯುರೋಪಿಯನ್ ಯೂನಿಯನ್ನಿನ ಜನ ಕೂಡ ಖುಷಿಯಾಗಿದ್ದಾರೆ. ಮತ್ತೆ ಮೋದಿಜಿ ಏನ್ ಮಾಡಿದ್ರು ಅಮೆರಿಕಾಗೂ ಬೇಜಾರಾಗ್ಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸದ್ಯಕ್ಕೆ ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಜೈಶಂಕರ್ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ರಾಹುಲ್ ಜಿ ಹೇಳ್ತಿದ್ರು ಅವರು ನಿಮ್ ಜೊತೆ ಒಂದ್ಸಲ ಚೈನಾ ಬಗ್ಗೆ ಮಾತಾಡಿದ್ರಂತೆ. ಜೈಶಂಕರ್ ಜಿಗಂತೂ ಚೈನಾ ಅರ್ಥನೇ ಆಗ್ಲಿಲ್ಲ ಅಂತ. ಒಂದು ಅರ್ಥ ಮಾಡಿಸೋರಲ್ಲಿ ಕೊರತೆ ಇದೆ, ಇಲ್ಲ ಅರ್ಥ ಮಾಡ್ಕೊಳ್ಳೋರಲ್ಲಿ ಕೊರತೆ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇರೋದು ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರು ಚೈನಾ ಕಂಡ್ರೆ ಹೆದರ್ಕೊಳ್ತಾರೆ ಅಂತ. ಈಗ ಈ ಆರೋಪ ಯಾರು ಮಾಡ್ತಿರೋದು ಅಂತ ಹೇಳೋ ಅವಶ್ಯಕತೆ ಅಂತೂ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಕೆಲವು ದಿನಗಳ ಹಿಂದೆ ಲಡಾಖಿಗೆ ಹೋಗಿದ್ರು. ಮತ್ತೆ ಅವರು ಅಲ್ಲಿ ಅದು ಪಂಗಾಂಗ್ ಲೇಕ್ಗೆ ಹೋದ್ರು. ಮತ್ತೆ ಅವರಲ್ಲಿ ನೋಡಿದ್ರಂತೆ ನಮ್ಮ 1000 ಕಿಲೋಮೀಟರ್ ಜಮೀನನ್ನ ಚೈನಾ ಆಕ್ರಮಿಸ್ಕೊಂಡಿದೆ, ಚೈನಾ ಕಿತ್ಕೊಂಡ್ಬಿಟ್ಟಿದೆ ಅಂತ. ಮತ್ತೆ ನೀವಂತೂ ಏನು ಮಾಡ್ತಾನೇ ಇಲ್ಲ. ಇದು ಒಳ್ಳೆ ವಿಷಯನೇ ಅವರು ಪಂಗಾಂಗ್ಸ್ ಹೋಗಿದ್ದು. ಮತ್ತೆ ಈ ಜಮೀನ್ ಏನವರು ದೂರದಿಂದ ನೋಡಿದ್ರಲ್ಲ, ಅದರದ್ದು ಇತಿಹಾಸ ನಾನು ನಿಮ್ಗೆ ಹೇಳ್ಬಿಡ್ತೀನಿ. 1959ರಲ್ಲಿ ಅಲ್ಲಿಗೆ ಚೀನಿ ಬಂದರು. ಮತ್ತೆ 59 ಮತ್ತೆ 1962 ನಡುವೆ 3 ವರ್ಷಗಳಲ್ಲಿ ಅವರು ಆ ಏರಿಯಾನ ಕಬ್ಜಾ ಮಾಡ್ಕೊಂಡ್ಬಿಟ್ರು. ಅಂದರೆ 1962 ವಾರ್ನಲ್ಲಿ ಅಲ್ಲೊಂದು ತುಂಬ ಫೇಮಸ್ ಜಾಗ ಇದೆ, ಕುರ್ನಾ ಪೋರ್ಟ್ ಅಂತ. ಈ ಜಾಗ ಇವಾಗ ಹೋಗಲಿಲ್ಲ, ಇದು ಹೋಗಿದ್ದು 62ರಲ್ಲಿ. ಸೊ ಅವರು ಚೈನಾದ ಬಗ್ಗೆ ಮಾತಾಡಿದಾಗ, ಜಮೀನ್ ಬಗ್ಗೆ ಮಾತಾಡಿದಾಗ ಎಲ್ಲದಕ್ಕಿಂತ ಮೊದಲು ಏನು ಯೋಚಿಸ್ಬೇಕು ಅಂದರೆ, ಒಂದು ವೇಳೆ ಭಾರತದ ಜಮೀನ್ ಹೋಗಿದ್ರೆ ಮತ್ತೆ ಜಮೀನ್ ಹೋಯ್ತು, 38,000 ಕಿಲೋಮೀಟರ್ ಹೋಯ್ತು. ಯಾವಾಗ ಹೋಯ್ತು? 62ರಲ್ಲಿ ಹೋಯ್ತು. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಮೋದಿಜಿ ಕೊಟ್ಬಿಟ್ರು ಅಷ್ಟು ಜಮೀನ ಚೈನಾಗೆ ಅಂತ. 1962ನಲ್ಲ. ಸೊ ಈಗ ನೋಡಿ, 2020ರಲ್ಲಿ ಚೈನಾ ಏನಿದೆ, ಆವಾಗ ಕೋವಿಡ್ ಹಾವಳಿ ಇತ್ತು, ನಾವುಗಳು ಲಾಕ್ಡೌನಲ್ಲಿದ್ವಿ. ಸೊ ಚೈನಾ ಏನು ಮಾಡಿದ್ರು ಅಂದರೆ ನಮ್ಮದು ಅವ್ರ ಜೊತೆ 93 ಮತ್ತು 96 2 ಅಗ್ರಿಮೆಂಟ್ ಇದೆ. ಸೊ ಈ ಅಗ್ರಿಮೆಂಟ್ ಪ್ರಕಾರ 2 ಸೈಡ್ಸ್ ಏನಿದೆ, ಸೈನ್ಯನ ದೊಡ್ಡ ಸಂಖ್ಯೆಯಲ್ಲಿ ಬಾರ್ಡರ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಹತ್ರಕ್ಕೆ ತರೋ ಹಾಗಿಲ್ಲ. ಇದು ನಮ್ಮ ಮಧ್ಯೆ ಒಂದು ಲಿಖಿತ ಒಪ್ಪಂದ ಇದೆ. ಒಂದು ವೇಳೆ ನೀವು ತರಬೇಕು ಅಂದ್ರೂ ಮೊದಲೇ ಹೇಳಬೇಕಾಗತ್ತೆ. ಮತ್ತೆ ಈ ಒಪ್ಪಂದ ನಾವು ಮಾಡ್ಕೊಂಡಿದ್ದಲ್ಲ, ಇದು ಆ ಸಮಯದ್ದು 30 ವರ್ಷ ಹಳೇದು. ಅವಾಗಿಲ್ಲಿ ನಾವೇನೋ ನರಸಿಂಹರಾವ್ಜಿ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದೀವಿ. ಈಗೇನಾಗಿರ್ಬೋದು ಅಂದರೆ ಅವ್ರ ಮನಸ್ಸಲ್ಲಿತ್ತೇನೋ, ಯಾಕೆಂದರೆ ಕೋವಿಡ್ ಹಾವಳಿ ಇತ್ತಲ್ಲ, ನಾವು ಅವ್ರಿಗೆ ಕೌಂಟರ್ ಡಿಪ್ಲಾಯ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಮೋದಿಜಿ ನಿರ್ಧಾರ ಮಾಡಿದ್ದಾರೆ, ಒಂದು ವೇಳೆ ನಮಗೆ ಚೈನಾದಿಂದ ಏನಾದರೂ ಅಪಾಯ ಇದ್ದರೆ ಆವಾಗ ನಾವು ಕೌಂಟರ್ ಡಿಪ್ಲಾಯ್ ಮಾಡಬೇಕು ಅಂತ. ಮತ್ತು ಅವರುಗಳು ಆ ಸಮಯದಲ್ಲಿ ಇಡೀ ಏರ್ಫೋರ್ಸ್ ಮತ್ತು ನಮ್ಮ ರೈಲ್ವೆ ಸಿಸ್ಟಮ್ ಮತ್ತು ನಮ್ಮ ರೋಡ್ ಸಿಸ್ಟಮ್ನ ಅಂದಾಜು ಮಾಡಿದ್ರು. ಮತ್ತು ನಾವು ಬರೀ ಏರ್ಫೋರ್ಸ್ ಮೂಲಕ ನಮ್ಮ 70,000 ಅಂದರೆ ನಮ್ಮ ಸೈನಿಕರು ಏನಿದ್ದಾರೆ ಅವರನ್ನು ನಾವು ಏರ್ಲಿಫ್ಟ್ ಮಾಡಿದ್ವಿ. ನಾವು ಟ್ಯಾಂಕ್ಸ್ನೂ ಏರ್ಲಿಫ್ಟ್ ಮಾಡಿದ್ವಿ. ಮತ್ತು ಈ ದೊಡ್ಡ ದೊಡ್ಡ ಗನ್ಸ್ ಏನಿದೆ, ಟ್ರಕ್ಸ್. ಯಾಕೆ ಅಂದರೆ ಆ ಸಮಯದಲ್ಲಿ, ಅಂದರೆ ಅಲ್ಲಿ ಏಪ್ರಿಲ್ ಸಮಯದಲ್ಲಿ ಹಿಮ ಇರುತ್ತೆ, ಮತ್ತು ಅಲ್ಲಿ ರೋಡ್ ಕೂಡ. ಮತ್ತು ನಿಮಗೆ ಗೊತ್ತಿದೆ ಅಂದರೆ ಮೋದಿಜಿಯವ್ರು ಬರೋವರೆಗೂ ಈ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದ್ರ ಬಗ್ಗೆ ಯಾರೂ ಗಮನನೇ ಕೊಡ್ತಿರ್ಲಿಲ್ಲ. ಆ ಸಮಯದಲ್ಲಿ UPA ಸರ್ಕಾರ ಇದ್ದಾಗ ಅಂದರೆ ಅವರು ಓಪನ್ ಆಗಿ ಹೇಳಿದ್ರು, ಒಂದು ವೇಳೆ ನೀವು ಬಾರ್ಡರ್ನ ಹೀಗೆ ಬಿಟ್ಬಿಟ್ರೆ ಚೈನಾದವರು ಅಲ್ಲಿಗೆ ಬರೋದಕ್ಕಾಗಲ್ಲ ಅಂತ. ಇದು ಅವ್ರ ವಿಚಾರ ಆಗಿತ್ತು. ಈಗ ನಮ್ಮ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಕಡೆ ಯಾರೂ ಗಮನನೇ ಕೊಡಲಿಲ್ಲ. ಈಗಾಗಿದೆ, ಕಳೆದ 10 ವರ್ಷಗಳಲ್ಲಿ ಸುಮಾರು ಪ್ರಗತಿ ಆಗಿದೆ. ಆದರೆ ಡಿಪ್ಲಾಯ್ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೆ ಆಗಲೂ 2020ರಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ನಾವು ಸೈನ್ಯನೂ ಕಳಿಸಿದ್ವಿ, ಆಯುಧಗಳನ್ನು ಜೊತೆ ಕಳಿಸಿದ್ವಿ, ಮತ್ತೆ ಡಿಪ್ಲಾಯ್ಮೆಂಟ್ ಮಾಡಿಸಿದ್ವಿ. ಸೊ ಇವತ್ತಿಲ್ಲಿ ಯಾರಾದರೂ ಮುಖಾಮುಖಿ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಏನು ನಡೀತಾ ಇದೆಯೋ ಅದು ಖಂಡಿತವಾಗ್ಲೂ ಮೋದಿ ಸರ್ಕಾರದ ನಿರ್ಧಾರಗಳಿಂದನೇ ಆಗ್ತಿರೋದು. ಸೊ ಒಂದ್ ವೇಳೆ ನಮ್ಮ ನೆಲದ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ರೆ ಮತ್ತದು ಇರಲೇಬೇಕು ಅಂತೀನಿ. ನನಗೂ ಜಮೀನ್ ಬಗ್ಗೆ ಕಾಳಜಿ ಇದೆ. ಆದರೆ ಜಮೀನ್ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದಿದ್ರೆ ಆ 38,000 ಕಿಲೋಮೀಟರ್
ಅದಂತೂ 62ರಲ್ಲೇ ಹೊರಟೋಯ್ತು. ಆಗ್ಲೇ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಸೊ ನಾನು ಚೈನಾಗೆ ಒಲಿಂಪಿಕ್ಸ್ಗೆ ಹೋದಾಗ ನಾನು ಜಮೀನ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಈಗ ನನಗೆ ಗೊತ್ತಿಲ್ಲ ಇವರು ಜಮೀನ್ ಬಗ್ಗೆ ಮಾತಾಡಿದ್ರೋ ಇಲ್ವೋ ಅಂತ. ನೋಡಿ, ಈಗ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ಅಂದ್ರೆ ಚೈನೀಸ್ ಬಂದ್ರು, ಆದ್ರೆ ನಾವು ಬರೋಬ್ಬರಿ ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ರಾಹುಲ್ ಜಿ ಹೇಳ್ತಿದ್ರು ಅವರು ನಿಮ್ ಜೊತೆ ಒಂದ್ಸಲ ಚೈನಾ ಬಗ್ಗೆ ಮಾತಾಡಿದ್ರಂತೆ. ಜೈಶಂಕರ್ ಜಿಗಂತೂ ಚೈನಾ ಅರ್ಥನೇ ಆಗ್ಲಿಲ್ಲ ಅಂತ ಹೇಳಿದ್ರು. ಅರೆ ಈಗ ನಾನು ಏನು ಹೇಳಿ? ಈಗ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಒಂದು ಅರ್ಥ ಮಾಡಿಸೋರಲ್ಲಿ ಕೊರತೆ ಇದೆ, ಇಲ್ಲ ಅರ್ಥ ಮಾಡ್ಕೊಳ್ಳೋರಲ್ಲಿ ಕೊರತೆ ಇದೆ. ಈಗ ಇರ್ಬೋದು, ಕೊರತೆ ನನ್ನಲ್ಲೇ ಇರ್ಬೋದು, ನಾನು ಒಪ್ತೀನಿ, ಇರ್ಬೋದು. ಅವರು ತುಂಬ ದೊಡ್ಡ ಅಂದರೆ ಜ್ಞಾನಿ ವ್ಯಕ್ತಿ, ಅವರು ಚತುರ ಅವರು. ಆದ್ರೆ ನೀವು ತುಂಬಾ ಸಮಯ ಚೈನಾದಲ್ಲೇ ಇದ್ರಿ ಅಲ್ವಾ? ನಾನು ಹತ್ತತ್ರ 4.5 ವರ್ಷದಲ್ಲಿ ರಾಯಭಾರಿಯಾಗಿದ್ದೆ. ಸೊ ಅಂದರೆ ಇಲ್ಲಿವರೆಗಿನ ರೆಕಾರ್ಡ್ನಲ್ಲಿ ಅಲ್ಲಿ ತುಂಬ ದಿನ ಇದ್ದಿದ್ದು ನಾನೇ. ಆದ್ರೂ ನಿಮಗ್ ಚೈನಾ ಅರ್ಥನೇ ಆಗ್ಲಿಲ್ಲ ನೋಡಿ. ಇಲ್ಲ, ಒಂದು ವೇಳೆ ಆ 4.5 ವರ್ಷ ನಾನು ಅವ್ರ ಜೊತೆ ಕಳೆದಿದ್ರೆ ಏನಾದರೂ ಅರ್ಥ ಆಗ್ತಾ ಇತ್ತೇನೋ. ಒಂದು ವಿಷಯ ದೇಶದ ಜನತೆ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತಾರೆ. ಮೋದಿಜಿಯವರು ಸ್ಪಷ್ಟವಾಗಿ ಹೇಳ್ಬಿಟ್ರು, ನಮ್ಮ 1 ಇಂಚು ಭೂಮಿ ಮೇಲೂ ಚೈನಾ ಕಬ್ಜಾ ಮಾಡ್ಕೊಂಡಿಲ್ಲ, ಯಾರೂ ಬಂದಿಲ್ಲ ಅಂತ. ಆದ್ರೆ ಪದೇ ಪದೇ ಬೇರೆ ಬೇರೆ ದಿಕ್ಕಿಂದ, ಇದರಲ್ಲಿ ರಾಹುಲ್ ಗಾಂಧಿನೂ ಇದ್ದಾರೆ, ಇದರಲ್ಲಿ ಬೇರೆ ಜನಗಳೂ ಇದ್ದಾರೆ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಇದನ್ನು ಹೇಳಿದ್ದಾರೆ. ಏನಂದ್ರೆ ಚೈನಾ ನಮ್ಮ ಜಮೀನ್ನ ಕಬ್ಜಾ ಮಾಡ್ಕೊಂಡಿದೆ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅಂತ. ಫ್ಯಾಕ್ಚುಯಲ್ ಪೊಸಿಷನ್ ಏನು ಅಂತ ಹೇಳಿ. ಅದೇನಾಗುತ್ತೆ, ನಮ್ಮ ಸೈನ್ಯ ಏನಿದೆ ಸಾಮಾನ್ಯವಾಗಿ ತಮ್ಮ ತಮ್ಮ ಕ್ಯಾಂಪ್ಗಳಲ್ಲಿರ್ತಾರೆ. ಅವರ ಬೇಸ್ ಕ್ಯಾಂಪ್ಗಳಿರುತ್ತೆ. ಕ್ಯಾಂಪ್ಗಳಿಂದ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಈಗ ಸೊ ನೀವೇ ಊಹಿಸ್ಕೊಳ್ಳಿ, ಒಂದು ಲೈನ್ ಇದೆ. ನಾವು ಈ ಲೈನ್ನ ಈ ಕಡೆ ದಕ್ಷಿಣದಲ್ಲಿದ್ದೀವಿ ಹೆಚ್ಚಾಗಿ. ಮತ್ತು ಇದರಲ್ಲಿ ತುಂಬಾ ಅಂದರೆ ಕ್ಯಾಂಪ್ ಮತ್ತು ಲೈನ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಏನಿದೆ ಅದು ಸ್ವಲ್ಪ ತುಂಬಾ ಜಾಸ್ತಿ ಇರುತ್ತೆ. ಅವ್ರ 2 ಸೈಡಲ್ಲೂ ಹೀಗೆ ಇರುತ್ತೆ. ಅವ್ರ ಸೈಡಲ್ಲಿ ಕೆಲವು ಎಲ್ಲೆಲ್ಲಿ ಜಾಗ ಕಮ್ಮಿ ಇದೆಯೋ ಅವರು ಕಳೆದ 4 ವರ್ಷಗಳಲ್ಲಿ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ಕೊಂಡ್ರು. ನಾವು ಬರೀ ಕಳೆದ 10 ವರ್ಷಗಳಲ್ಲಿ ಮಾತ್ರ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಿದ್ದೀವಿ. ನಮ್ಮಲ್ಲೂ ಇಂಪ್ರೂವ್ ಆಗ್ತಾ ಇದೆ, ಆದರೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಯಾಕೆ ಅಂದರೆ ಅವ್ರ ಹತ್ರ ಸ್ವಲ್ಪ ಲೀಡ್ ಟೈಮ್ ಇತ್ತು. ಈಗ ಏನಾಗಿದೆ ಅಂದರೆ 2020 ಆದಮೇಲೆ ಎರಡೂ ಸೈಡ್ ಏನಿದೆ ಫಾರ್ವರ್ಡ್ ಡಿಪ್ಲಾಯ್ ಆಗೋಗಿದೆ, ಕ್ಯಾಂಪಿಂದ ಹೊರಗಡೆ ಹೋಗ್ಬಿಟ್ಟಿದೆ. ಮತ್ತೆ ನಾರ್ಮಲಿ ಏನಾಗುತ್ತೆ ಸೈನ್ಯದಲ್ಲಿ, ನೀವು ಹೋಗ್ತೀರಾ, ಪ್ಯಾಟ್ರೋಲಿಂಗ್ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತೀರಾ. ಇಲ್ಲೇನಾಗಿದೆ, ನೀವು ಹೊರಗೋಗಿ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಅಂದರೆ ಟೆಂಟಲ್ಲಿರ್ತೀರೋ ಇಲ್ಲ ಅಲ್ಲಿ ಪರ್ಮನೆಂಟ್ ಆಗಿ ಏನಿದೆಯೋ ನೀವಲ್ಲಿ ಒಂದು ಥರದ ಪೋಸ್ಟ್ ಮಾಡ್ಕೊಂಡು ಎದುರು ಬದ್ರು ಬಂದ್ಬಿಟ್ವಿ. ಸೊ ಈಗೇನಾಗಿದೆ, ಒಂದು ವೇಳೆ ನೀವು ಕಳೆದ 3 ವರ್ಷಗಳಲ್ಲಿ ನೋಡಿದ್ರೆ ನಾವಂತೂ ಒಂದಷ್ಟು ತುಂಬ ಜಾಗಗಳಲ್ಲಿ ತುಂಬಾನೇ ಹತ್ರಕ್ಕೆ ಬಂದ್ಬಿಟ್ಟಿದ್ವಿ. ಮತ್ತೆ ಗಲ್ವಾನ್ನಲ್ಲಿ ಏನು ಘಟನೆ ನಡೀತೋ ಅದಾಗಿದ್ದು ಯಾಕೆ ಅಂತಂದ್ರೆ ಎರಡೂ ಸೈಡ್ ಏನಿದೆ ಬಿಲ್ಕುಲ್ ಹತ್ರಕ್ಕೆ ಬಂದ್ಬಿಟ್ಟಿದ್ರು, ತುಂಬ ಹತ್ರ ಬಂದಿದ್ರು. ಈಗ ನಮ್ಮ ಪ್ರಯತ್ನ ಮತ್ತೆ ಅವ್ರದ್ದು ಅದೇ ಪ್ರಯತ್ನನೇ. ಕಳೆದ 3 ವರ್ಷಗಳಲ್ಲಿ ಅಂದರೆ ನಾವಿಬ್ರು ಏನಿದ್ದೀವಿ ನಮ್ಮ ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ನ ಅಂದರೆ ನಮ್ಮ ಪೋಸ್ಟ್ಗೆ ವಾಪಸ್ ಅಲ್ಲ ತರೋಲ್ಲ. ನೋಡಿ, ಒಂದ್ ವೇಳೆ ಚೈನಾ ನಮ್ಮ ಜಮೀನನ್ನ ಕಬ್ಜಾ ಮಾಡ್ಕೊಂಡಿಲ್ಲ ಅಂದ್ರೆ, ನಾವು ಚೈನಾದ ಜಮೀನನ್ನ ಕಬ್ಜಾ ಮಾಡ್ಕೊಂಡಿಲ್ಲ ಅಂದ್ರೆ, ಈ 19 ಸಲ ಮೀಟಿಂಗ್ಸ್ ಯಾಕಾಯ್ತು? ಅಲ್ಲ, 19 ಸಲ ಯಾಕೆ ಮೀಟಿಂಗ್ ನಡೀತಾ ಇದೆ ಅಂತಂದ್ರೆ, ಈಗ ನೋಡಿ ಎರಡೂ ಸೈಡ್ ಫಾರ್ವರ್ಡ್ ಡಿಪ್ಲಾಯ್ಡ್ ಆಗಿದೆ ಮತ್ತೆ ತುಂಬ ಹತ್ರಕ್ಕೆ ಬಂದ್ಬಿಟ್ಟಿದೆ. ಮತ್ತೆ ನಮ್ಮ ಸೈನ್ಯ ಏನಿದೆ ಆಯುಧಗಳನ್ನ ಹಿಡ್ಕೊಂಡು ಪೂರ್ತಿ ಅಲರ್ಟ್ ಆಗಿ, ಅಂದ್ರೆ ಆ ಸಮಯದಲ್ಲಿ ಮತ್ತೆ ಟೆನ್ಷನ್ನ ವಾತಾವರಣ ಇದೆ. ಹೀಗೆ ಟೆನ್ಷನ್ ಇರೋವಾಗ ಒಂದ್ ವೇಳೆ ಸೈನ್ಯಗಳು ಪೂರ್ತಿ ಆಯುಧಗಳ ಜೊತೆ ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ನಲ್ಲಿದ್ದಾಗ ಅಲ್ಲೇನಾದ್ರು ದುರ್ಘಟನೆ ನಡೆಯೋ ಚಾನ್ಸಸ್ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಒಂದ್ ಥರದಲ್ಲಿ ಇದೇನಾದರೂ ನಡೀತಾನೆ ಹೋದ್ರೆ ಆಗ ಮೊದಲು ಏನ್ ನಡೆದಿತ್ತೋ ಅದು ಮತ್ತೆ ನಡೆಯೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಏನ್ ನೆಗೋಷಿಯೇಟ್ ಮಾಡ್ತಿದ್ದೀವಿ ಅಂದ್ರೆ, ನೀವೇನಿದ್ದೀರಾ, ನೀವು ಇಷ್ಟು ಹಿಂದಕ್ಕೆ ಹೋದ್ರೆ ನಾನು ಇಷ್ಟು ಹಿಂದಕ್ಕೆ ಹೋಗ್ತೀನಿ. ಮತ್ತೆ ಇದು ಏನು ಹೊಸ ಮಾತಲ್ಲ ಇದು. ಒಂದ್ ವೇಳೆ ನೀವು ಇದ್ರ ಇತಿಹಾಸ ತಿಳ್ಕೋಬೇಕು ಅಂತಿದ್ರೆ, ಮೊದಲನೇ ಸಲ ಇಂಥ ಸ್ಥಿತಿ ನಿರ್ಮಾಣ ಆಗಿದ್ದು ಯಾವಾಗ ಅಂದ್ರೆ ಅದು 1958 ಆಗಿತ್ತು. ಮತ್ತದು ಉತ್ತರಾಖಂಡದಲ್ಲಾಗಿತ್ತು. ಒಂದ್ ಜಾಗ ಇದೆ ಬಾರಾಹೋಟಿ. ಈಗ ಬಾರಾಹೋಟಿಲ್ ಏನಾಯ್ತು ಅಂದ್ರೆ, ಎರಡೂ ಸೈಡ್ ಮುಂದಕ್ಕೆ ಬಂದ್ರು ಮತ್ತೆ ಒಂದು ಒಪ್ಪಂದ ಆಯ್ತು. ಆ ಒಪ್ಪಂದದಲ್ಲಿ ಆ ಸಮಯದಲ್ಲಿ ನಮ್ಮ ಭಾರತ ಏನ್ ಮಾಡ್ತು ಅಂತಂದ್ರೆ, ಭಾರತ ಸರ್ಕಾರ ಏನು ನಿರ್ಧಾರ ಮಾಡ್ತು, ನಾವು ಸ್ವಲ್ಪ ಹಿಂದಕ್ಕೆ ಬರ್ತೀವಿ ಮತ್ತೆ ಆ ಜಾಗದಲ್ಲಿ ಪ್ಯಾಟ್ರೋಲಿಂಗ್ ಮಾಡೋದಿಲ್ಲ ಅಂತ. ಅಂದ್ರೆ 1980s ಮತ್ತೆ 90s ಅಲ್ಲಿ, ಅಂದ್ರೆ 1986ರಲ್ಲಿ
ಸುಂಡೋರಾಂಗ್ ಚೋ ಅನ್ನೋ ಜಾಗದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಅಲ್ಲಿಂದ ಸುದ್ದಿ ಬಂತು, ಚೈನೀಸ್ ಒಳಗ್ ನುಸುಳಿದ್ದಾರೆ ಅನ್ನೋ ಸುದ್ದಿ ಬಂತು. ಸೊ ಅಲ್ಲಿ 86ರಿಂದ 95 ತನಕ 9 ವರ್ಷ ನೆಗೋಷಿಯೇಷನ್ಸ್ ನಡೀತು. 9 ವರ್ಷ ಆದ್ಮೇಲೆ ಒಪ್ಪಂದ ಆಯ್ತು. ಮತ್ತೆ ಆ ಒಪ್ಪಂದದ ಪ್ರಕಾರ ನಾವುಗಳು ಒಂದಷ್ಟು ಪೋಸ್ಟ್ ಹಿಂದಕ್ಕೆ ತಗೊಂಡ್ವಿ, ಅವ್ರುಗಳು ಕೂಡ ಒಂದಷ್ಟು ಪೋಸ್ಟ್ನ ಹಿಂದೆ ತಗೊಂಡ್ರು. ಸೊ ಯಾವಾಗೆಲ್ಲ ಈ ಟೆನ್ಷನ್ ಇರುತ್ತೋ ಮತ್ತೆ ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ ಆಗುತ್ತೋ, ಸೊ ಎಲ್ಲಿ ತನಕ ಇದ್ರ ಬಗ್ಗೆ ಒಂದು ನೆಗೋಷಿಯೇಟೆಡ್ ಒಪ್ಪಂದಕ್ಕೆ ಬರಲ್ವೋ ಅಲ್ಲಿ ತನಕ 2 ಸೈಡ್ ಹಿಂದಕ್ಕೆ ನೋಡಿ, ಬರಲ್ಲ. ನಿಮ್ಗಂತೂ ಚೈನಾ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಯಾಕೆ ಪದೇ ಪದೇ ಈ ತರ ಚೇಷ್ಟೆ ಮಾಡ್ತಿರ್ತಾರೆ? ನಮ್ಮಿಬ್ರು ಮಧ್ಯದಲ್ಲಿ ಬೌಂಡ್ರಿ ಏನಿದೆ, ಏನಾಗಬೇಕಿತ್ತು ಅನ್ನೋದ್ರಲ್ಲಂತೂ ವಿವಾದ ಇದ್ದೇ ಇದೆ. ಆದರೆ ನನ್ನ ಮಟ್ಟಿಗೆ ಏನಂದರೆ ಚಿಂತೆ ಮಾಡೋ ವಿಷಯ ಕೂಡ, ಮತ್ತು ಸ್ವಲ್ಪ ನಾನು ಏನು ಹೇಳ್ತೀನಿ ಅಂದರೆ ಇದರಲ್ಲಿ ಸ್ವಲ್ಪ ರಣನೀತಿ ಕೂಡ ಇದೆ. ಈಗ ಈ ಒಪ್ಪಂದಗಳು ಮಾಡ್ಕೊಂಡಾದ್ಮೇಲೆ ಅಂದರೆ ಏನಾಗ್ಬೋದು ಅಂದರೆ, ನೀವು ಹೇಳ್ತೀರಾ ಬಾಯ್ ನನಗನ್ಸುತ್ತೆ ಇದು ನನ್ನ ಜಮೀನು ಅಂತ, ನಾನು ಹೇಳ್ತೀನಿ ಇಲ್ಲ ಇದು ನಂದು ಅಂತ. ಕಳೆದ 50 ವರ್ಷಗಳಿಂದ ಈ ವಿವಾದ ನಡೀತಾನೇ ಇದೆ. ಆದರೆ ಈ ಸಲ ನನಗೆ ಏನೋ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿ ಮೇನ್ ಸಮಸ್ಯೆ ಏನಿದೆ ಅದೇನು ಅಂದರೆ, ನಮ್ಮ ಮಧ್ಯೆ ಅಗ್ರಿಮೆಂಟ್ ಇತ್ತು, 2 ಅಗ್ರಿಮೆಂಟ್ ಇತ್ತು, 93 ಮತ್ತು 96. ಅಗ್ರಿಮೆಂಟ್ ಪ್ರಕಾರ ಅವರು ಸೈನ್ಯನ ಯಾವುದೇ ಬಾರ್ಡರ್ ಏರಿಯಾದಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯನ ತರಬಾರ್ದಾಗಿತ್ತು. ಮತ್ತೆ ಒಂದ್ವೇಳೆ ಅವ್ರು ಬೇಕು ಅಂತಲೇ ಇದನ್ನ ಉಲ್ಲಂಘನೆ ಮಾಡಿದ್ರೆ, ಮತ್ತೆ ಅವ್ರು ಬೇಕು ಅಂತಾನೆ ಮಾಡಿದ್ದು, ಯಾಕೆಂದ್ರೆ ತಪ್ಪುಗಳಾಗ್ಬಿಡುತ್ತೆ. ಒಂದ್ ವೇಳೆ ತಪ್ಪುಗಳಾದ್ರೆ 100 ಜನನೋ ಇಲ್ಲ ಅಬ್ಬಬ್ಬ ಅಂದ್ರೆ 1000 ಜನಗಳಿಂದಾನೋ ಆಗ್ಬೋದು, 10,000ಗಳಲ್ಲಿ ತಪ್ಪು ನಡೆಯೋದಿಲ್ಲ. ಸೊ ಯಾವಾಗ ಅವರು ಇದನ್ನ ಉಲ್ಲಂಘನೆ ಮಾಡಿದ್ರೋ ಅದ್ರ ಅರ್ಥ ಏನು ಅಂತಂದ್ರೆ ಅವ್ರ ಮನಸ್ಸಿನಲ್ಲಿದೆ ಎಲ್ಲಾದ್ರೂ ಒಂಚೂರು ಒತ್ತಡ ಹಾಕ್ಬೇಕು ಅಂತ. ಅವ್ರು ಹಾಗೆ ಮಾಡಿದಾಗ ಒತ್ತಡಕ್ಕೆ ಉತ್ತರ ಏನು ಅಂತ ಅಂದ್ರೆ ನಾವು ಅದನ್ನ ನೇರ ಎದುರಿಸಲೇಬೇಕು. ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋತಿದ್ದಾರೆ ಅಂದ್ರೆ ಮೋದಿಜಿ ಚೈನಾಗೆ ಹೆದರ್ತಾರೆ ಅಂತ. ಇದಕ್ಕೆ ಇಲ್ಲ, ಬದಲಾಗಿ ಅವ್ರ ಪ್ರಯತ್ನ ಇದ್ದೇ ಇದೆ ನಮ್ಮ ಮೇಲೆ ಒತ್ತಡ ಹಾಕೋದಿಕ್ಕೆ. ಮತ್ತೆ ನಮ್ಮ ಉತ್ತರ ಏನು ಅಂದ್ರೆ ನಾವು ಏನಿದೀವಿ ಕೌಂಟರ್ ಡಿಪ್ಲಾಯ್ ಮಾಡ್ತೀವಿ. ನಮ್ಮ ಸೈನ್ಯ ನಿಂತಿದೆ. ಒಂದ್ ವೇಳೆ ನೀವು ಜಗತ್ತನ್ನು ಕೇಳಿದ್ರೆ, ಜಗತ್ತಲ್ಲಿ ಒಂದ್ ವೇಳೆ ಒಂದು ದೇಶ ಚೈನಾದ ಜೊತೆ ಅಂದ್ರೆ ಹೆಡ್ ಟು ಹೆಡ್ ಮುಖಾಮುಖಿ ಆಗಿದೆ, ಅದು ಭಾರತನೇ. ಮತ್ ನೀವಿದನ್ನ ಯೋಚಿಸಿ, ಅಂದ್ರೆ ಕೋವಿಡ್ ಸಮಯದಲ್ಲಿ ಸೈನ್ಯನ ಮೊಬಿಲೈಸ್ ಮಾಡಿ ಕಳಿಸೋದು ಕಷ್ಟದ ಕೆಲಸ. ಆ ಸಮಯದಲ್ಲಿ ನಾವು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಲ್ಲ. ಯಾಕೆಂದ್ರೆ ನಮ್ಗೇನನ್ನಿಸ್ತು, ಇದು ರಾಷ್ಟ್ರೀಯ ಸುರಕ್ಷತೆ ವಿಷಯ. ಅಂದ್ರೆ ಇದರಲ್ಲಿ ಪಬ್ಲಿಕ್ ಡಿಬೇಟ್ನಲ್ಲಿ ಜನ ಅಂದ್ರೆ ಅದರಿಂದ ನಮಗೇನು ಪ್ರಯೋಜನ ಆಗಲ್ಲ ಅಂತ. ಸೊ ಟ್ರೂಪ್ಸ್ದು ಮೂವ್ಮೆಂಟ್ಸ್ ಏನಿದೆ ಅದು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಡೀತು. ಮತ್ತೆ ಒಂದ್ ವೇಳೆ ಇವತ್ತು ಇಡೀ ಪ್ರಪಂಚದಲ್ಲಿ ಚೈನಾಗೆ ಮುಖಾಮುಖಿಯಾಗಿ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನಿಂತಿದ್ದಾರೆ ಅಂದ್ರೆ ಅದು ನಾವು ಒಬ್ರೇನೆ. ಜೈಶಂಕರ್ಜಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರಲ್ಲ, ಆಗಿಂದ ಶುರುವಾಗಿ ಇಲ್ಲಿ ತನಕ 18 ಸಲ 1-to-1 ಮೀಟಿಂಗ್ ನಡೆದಿದೆ ಶಿ ಜಿನ್ಪಿಂಗ್ ಜೊತೆ. ಅವರು ಅವರನ್ನ ಭಾರತಕ್ಕೂ ಕರೆಸ್ಕೊಂಡ್ರು, ಉಯ್ಯಾಲೇನೂ ಆಡ್ಸಿದ್ರು. ಅವರಿಗೆ ಯಾವುದೇ ಥರ ಸನ್ಮಾನದಲ್ಲೂ ಕೊರತೆ ಉಳಿಸ್ಕೊಳ್ಳಿಲ್ಲ. ಎಲ್ಲಾ ಥರದ ಸಂಬಂಧಗಳನ್ನು ಮಾಡ್ಕೊಳ್ಳೋ ಪ್ರಯತ್ನನೂ ಆಯ್ತು. ಆದ್ರೂ ಇದನ್ನ ನೋಡಿದ್ರೆ ಸಂಬಂಧ ಬೆಳಿಲೇ ಇಲ್ಲ ಅನ್ಸುತ್ತೆ. ರಾಜತಂತ್ರದಲ್ಲಿ ಪ್ರತಿ ದೇಶ ಏನ್ ಬಯಸುತ್ತೆ ಅಂತಂದ್ರೆ ಬೇರೆಯವ್ರ ಜೊತೆ, ಅದರಲ್ಲೂ ವಿಶೇಷವಾಗಿ ಅಕ್ಕಪಕ್ಕದವ್ರು ಏನಿದ್ದಾರೆ ಅವ್ರ ಜೊತೆ ಸಂಬಂಧ ಚೆನ್ನಾಗಿರ್ಲಿ ಅಂತ. ಇದಂತೂ ಸ್ವಾಭಾವಿಕ. ಒಂದೊಂದ್ಸಲ ಎಂಥ ನೆರೆಹೊರೆಯಿರ್ತಾರೆ ಅಂದ್ರೆ ಅಲ್ಲಿ ನೀವು ಏನಂದ್ರೆ ರಾಜತಂತ್ರದ ಜೊತೆಗೇನೆ ಆನ್ ಗ್ರೌಂಡ್ ಕೂಡ ನೀವು ತಯಾರಿ ಮಾಡ್ಕೋಬೇಕಾಗತ್ತೆ. ಈಗ ಒಂದ್ ವೇಳೆ ನೀವು ಕಳೆದ 10 ವರ್ಷಗಳನ್ನೇ ತಗೊಂಡ್ರೆ ಅಂದ್ರೆ ಏನ್ ವ್ಯತ್ಯಾಸ ಆಗಿದೆ ಅಂತ. ವ್ಯತ್ಯಾಸ ಏನು ಅಂತಂದ್ರೆ 2014 ಆದ್ಮೇಲೆ ಒಂದ್ ವೇಳೆ ನೀವು ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೇ ಏನ್ ಪ್ರಗತಿ ನಡೆದಿದೆ ಅಂತ ನೋಡಿದ್ರೆ, ರೋಡ್ಸ್ ಮಾಡೋ ಕೆಲಸ ಏನಿದೆ, ಟನಲ್ ಮಾಡೋ ಕೆಲಸ ಏನಿದೆ, ಈ ಬ್ರಿಡ್ಜ್ ಮಾಡೋ ಕೆಲಸ ಏನಿದೆ, ಇದು ಹತ್ತತ್ರ 2ರಿಂದ 3 ಪಟ್ಟು ಜಾಸ್ತಿ ಆಗಿದೆ. ಇವತ್ತೇನಾದ್ರೂ ಹೀಗೆ ನಮ್ ಡಿಪ್ಲಾಯ್ಮೆಂಟ್ ನಡೀತಿದೆ ಅಂತಂದ್ರೆ ಇದು 2014ರಲ್ಲಿ ಅಥವಾ ಅದಕ್ಕಿಂತ ಮೊದಲು ಖಂಡಿತ ಸಾಧ್ಯ ಇರಲಿಲ್ಲ. ನಮ್ಮ ಹತ್ರ ಆ ಲಾಜಿಸ್ಟಿಕ್ಸ್, ಆ ರಸ್ತೆಗಳೇ ಇರಲಿಲ್ಲ ಅಲ್ಲಿಗೆ ಹೋಗೋದಿಕ್ಕೆ. ಮತ್ತೆ ಅಲ್ಲಿ ಮೇಂಟೈನ್ ಮಾಡೋದು ನೀವೇ ಯೋಚಿಸಿ. ಅಂದ್ರೆ ಅಲ್ಲಿ ಟೆಂಪ್ರೇಚರ್ ಏನಿದೆ -20 ಮತ್ತೆ -30. ವರ್ಷ ಪೂರ್ತಿ ಇಷ್ಟಿಷ್ಟು ಎತ್ತರ ಮಂಜು ಸೇರ್ಕೊಂಡಿರುತ್ತೆ. ಅಲ್ಲಿನ ಜನ ಏನಿದ್ದಾರೆ ಮಂಜು ಕರಗಿಸಿ ನೀರು ಕುಡಿತಾರೆ. ಸೊ ಅಲ್ಲಿರೋರ್ ಕಷ್ಟ ಎಷ್ಟಿದೆ ಅಂತ ನೋಡಿ. ಮತ್ತೆ ಅಷ್ಟೆಲ್ಲಾ ಕಷ್ಟಗಳಿದ್ರೂ ಕೂಡ ಅಷ್ಟು ದೊಡ್ಡ ಸಂಖ್ಯೆನಲ್ಲಿ ನಾವು ಸೈನ್ಯನ ಡಿಪ್ಲಾಯ್ ಮಾಡಿದೀವಿ ಅಂದ್ರೆ, ಅಲ್ಲಿ ಅದನ್ನ ನಾವು ಮೇಂಟೈನ್ ಮಾಡ್ತಿದೀವಿ ಅಂದ್ರೆ ಇದು ಪ್ರಶಂಸೆ ಮಾಡ್ಬೇಕಾಗಿರೋ ವಿಷಯ. ಏನಂದ್ರೆ ಈ ಮುಖಾಮುಖಿನೇ ಏನಿದೆ ಇದನ್ನು ನಡೀತಾನೇ ಇದೆ. ಈಗ ನಡೀತಿದೆ ಅಂದ್ರೆ
ನೀವು ಫಾರ್ವರ್ಡ್ ಡಿಪ್ಲಾಯ್ಮೆಂಟ್ ಮಾಡ್ಬಿಟ್ಟಿದ್ದೀರಾ. ಒಂದ್ ವೇಳೆ ನಿಮ್ ಕಡೆ ಜನಗಳು ಅಯ್ಯೋ ನೀವು ಬಿಡ್ರಿ, ನೀವು ಸೋತೋಗಿದ್ದೀರಾ, ಹೆದ್ರು ಬಿಟ್ಟಿದ್ದೀರಾ ಅಂತಂದ್ರೆ ನಿಮ್ಗೇನನ್ಸುತ್ತೆ? ಇದನ್ನೆಲ್ಲ ಕೇಳಿದ್ರೆ ಸೈನ್ಯದ ಧೈರ್ಯ ಹೆಚ್ಚಾಗುತ್ತಾ? ಈಗ 62ರಲ್ಲಿ ಯುದ್ಧ ನಡೆದಾಗ ದೇಶ ಏನಿತ್ತು ಎಲ್ರೂ ಒಗ್ಗಟ್ಟಾಗಿ ಯಾವಾಗ್ಲೇ ಆಗಿರ್ಲಿ, 62ರಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಹಿಂದೆ ಯಾವಾಗ ಎಲ್ಲೇ ಆಗಿರ್ಲಿ ದೇಶ ಸಂಕಷ್ಟದಲ್ಲಿ ಸಿಲುಕೊಂಡಾಗ್ಲೆಲ್ಲ ಆಗೆಲ್ಲ ಜನಗಳು ತಮ್ಮ ರಾಜಕೀಯದ ವಿವಾದಗಳನ್ನ ಸೈಡಲ್ಲೆತ್ತಿಟ್ಟು ಎಲ್ರೂ ಒಂದಾಗಿದ್ರು, ಎಲ್ರೂ ಒಗ್ಗಟ್ಟಿಂದ ಇದ್ರು. ಈಗ ದೌರ್ಭಾಗ್ಯದ ವಿಷಯ ಏನು ಅಂದ್ರೆ ಈ ಸಮಯ ಸಪೋರ್ಟ್ ಕೊಡೋದಿಕ್ ಬದಲು ಜನರ ಆಲೋಚನೆ ಹೇಗಿದೆ ಅಂದ್ರೆ, ಅದು ಎಂಥ ಆಲೋಚನೆ ಅಂದ್ರೆ ಆಧಾರನೇ ಇಲ್ಲದೆ ಕೆಲವರು ಎಂತೆಂಥ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಆ ವಿಷಯ ಎಲ್ಲ ನಿಮ್ಗೂ ಗೊತ್ತಿದೆ. ಇದು ಈಗಿನ ವಿಷಯ ಅಲ್ಲ, ಇದು 62ರ ವಿಷಯ ಅಂತ ನಿಮಗೆ ಗೊತ್ತಿರ್ಬೋದು. ಇತ್ತೀಚೆಗಷ್ಟೇ ಆ ಚೈನೀಸ್ ಬಾರ್ಡ್ರಲ್ಲಿ ಹಳ್ಳಿಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆ ಬಾರ್ಡ್ರಲ್ಲಿ ಆ ಲೈನ್ ಆಚೆ ಕಡೆ ಈಗ ಅದ್ರ ಬಗ್ಗೆ ದೊಡ್ಡ ಗಲಾಟೆನೇ ನಡೀತು. ಅಯ್ಯೋ, ಅರುಣಾಚಲದಲ್ಲಿ ಒಂದು ಹಳ್ಳಿನ ಅವರು ಮಾಡೆಲ್ ವಿಲೇಜ್ ಅಂತ ಕರೀತಾರೆ ಅದಕ್ಕೆ. ಈಗ ಆ ಜಾಗ ಏನಿದೆ ಅದನ್ನ 1915ನಲ್ಲೇ ಚೈನಾ ಕಬ್ಜಾ ಮಾಡ್ಕೊಂಡಿತ್ತು. ಇದ್ರ ವಿಷಯವಾಗಿ ಪೂರ್ತಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆನೂ ಆಗಿತ್ತು 1959ನಲ್ಲಿ. ಈಗ ಅವರು ಅರುಣಾಚಲ ಪ್ರದೇಶ್ ಅವರೊಂದು ಮ್ಯಾಪ್ ರಿಲೀಸ್ ಮಾಡ್ಬಿಟ್ರು, ಅದು ಭಾರತಕ್ಕೆ ಸರಿ ಹೋಗಿರ್ಲಿಲ್ವಾ? ಇಲ್ಲ, ಅವ್ರದ್ದು ಇಡೀ ಅರುಣಾಚಲ ಪ್ರದೇಶದ ಬಗ್ಗೆ ನೀತಿನೇ ಸರಿ ಇಲ್ಲ. ಮ್ಯಾಪ್ ಬಿಟ್ಟಾಕಿ ನೀವು, ಮ್ಯಾಪ್ ಅಂತೂ ನಮಗೆ ಬಿಲ್ಕುಲ್ ಒಪ್ಪಿಗೆ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಆ ಜಮೀನ್ ನಮ್ದು, ಮತ್ತೆ ಅವರು ತಮ್ದೊಂದಷ್ಟು ಹೆಸರು ಕೊಟ್ಟಿದ್ದಾರೆ. ಅವ್ರೇನ್ ನಾಮಕರಣ ಮಾಡಿದ್ರು ಜಮೀನ್ ನಮ್ದೇ ಆಗಿರುತ್ತೆ. ಅದು ಬೇರೆದೇ ವಿಷಯ. ಈಗ ವಿಷಯ ಏನು ಅಂತಂದ್ರೆ ಇವತ್ತೇನಾಗ್ತಿದೆ, ಒಂದು ತರದಲ್ಲಿ ಈ ವಿಷಯವನ್ನ ತೀರ್ಚೋದಿಕ್ಕೆ ನೋಡ್ತಿದ್ದಾರೆ. ಅಂದ್ರೆ ಹಿಂದಿನ ಘಟನೆ ಏನ್ ನಡೆದಿತ್ತು ಅದ್ರ ತಪ್ಪೇನಿದೆ ಅದನ್ನ ಒಂದ್ ರೀತಿನಲ್ಲಿ ಇವತ್ತು ನಮ್ಮ ತಲೆಗೆ ಕಟ್ಟೋ ಪ್ರಯತ್ನ ನಡೀತಾ ಇದೆ. ನೋಡಿ, ರಾಹುಲ್ ಗಾಂಧಿ ಬ್ರೆಸೆಲ್ಸ್ನಲ್ಲಿದ್ದಾಗ, ಅದು ಇಲ್ಲಿ G20 ನಡೀತಿದ್ದಾಗ, ಆಗ ಅವರು ಯುರೋಪ್ನಲ್ಲಿ ಹೇಳಿದ್ರು ಅದೇನಂದ್ರೆ ಚೈನಾ ಹತ್ರ ಒಂದು ವಿಷನ್ ಇದೆ, ಮತ್ತೆ ಮೋದಿಜಿ ಹತ್ರ ವಿಷನ್ ಇಲ್ಲ ಅಂತ. ಮೊದಲು ಸಮಯ ನೋಡಿ. ಅಂದ್ರೆ ಭಾರತದಲ್ಲಿ ನಮ್ಮ ಇತಿಹಾಸದಲ್ಲೇ ಎಲ್ಲದಕ್ಕಿಂತ ದೊಡ್ಡ ಒಂದು ಸಮ್ಮೇಳನ ಏನ್ ನಡೀತಿದೆ, ಅದರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ಮೆಚ್ಚುಗೆ ಸೂಚಿಸಲೇಬೇಕು. ಅಂಥ ಸಮಯದಲ್ಲಿ ನೀವು ಹೊರಗೋಗಿ ಈ ಥರ ಯೋಚಿಸ್ತಿದ್ದೀರಾ ಅಂತ ಅಂದ್ರೆ ಅದನ್ನ ನೀವು ಬಿಟ್ಬಿಡಿ. ಒಂದೊಂದ್ಸಲ ನೀವು ನಿಮ್ಮ ನಿಜವಾದ ಪೊಸಿಷನ್ ಏನಿದೆಯೋ ಅದನ್ನ ನೀವು ಬಾಯಿ ತಪ್ಪಿ ಬಿಟ್ಕೊಟ್ಬಿಡ್ತೀರಾ. ಅಂದ್ರೆ ನೀವು ಹೇಳ್ತೀರಾ ಬೆಲ್ಟ್ ಆ್ಯಂಡ್ ರೋಡ್. ನಿಮಗೆ ಗೊತ್ತಲ್ಲ, ಇದು ಹೌದು. ಚೈನಾದ ಅತಿ ದೊಡ್ಡ ಕನೆಕ್ಟಿವಿಟಿ ಪ್ರಾಜೆಕ್ಟ್. ಅಂದ್ರೆ ಇಡೀ ಪ್ರಪಂಚದಲ್ಲಿ ಅವರು ಬೇರೆ ಬೇರೆ ತರದ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿದ್ದಾರೆ. ಈಗ ಅವರು ಬೆಲ್ಟ್ ಆ್ಯಂಡ್ ರೋಡ್ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಈಗ ಅದೇ ಬೆಲ್ಟ್ ಆ್ಯಂಡ್ ರೋಡ್ ಏನಿದೆ ಅದು ಪಾಕಿಸ್ತಾನದಲ್ಲಿ ಆಕ್ಯುಪೈಡ್ ಕಾಶ್ಮೀರ್ ಥ್ರೂ ಹೋಗುತ್ತೆ. ಈಗ ನೀವು ಬೆಲ್ಟ್ ಆ್ಯಂಡ್ ರೋಡ್ ಬಗ್ಗೆ ಮಾತಾಡುವಾಗ ನಿಮ್ಮ ಬಾಯಿಂದ ಒಂದು ಮಾತು ಹೊರಗೆ ಬರಲ್ಲ. ನೋಡ್ರಪ್ಪ, ಇದು ನಮ್ಮ ಏನಂತಾರೆ ಸೆವೆರೆಂಟಿ ಟೆರಿಟರಿ ಉಲ್ಲಂಘನೆ ಅಂತ ಹೇಳ್ತಾರೆ. ಸೊ ಗೊತ್ತಾಗುತ್ತಲ್ಲ, ಒಳಗಿನ ಭಾವನೆ ಹೊರಗೆ ಬಂದ್ಬಿಡುತ್ತೆ. ಮೊದಲನೇ ಸಲ ನೀವು ಚೈನಾ ಬಗ್ಗೆ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರೆ, ಮತ್ತೆ ನನ್ಗನ್ಸುತ್ತೆ ಜನಗಳಿಗೂ ಅರ್ಥ ಆಗಿರುತ್ತೆ ಫ್ಯಾಕ್ಚುಯಲ್ ಆಗಿ ಏನಿದೆ ಅಂತ. ಚೈನಾ ಬಗ್ಗೆ ಯಾರಾದರೂ ಒಂದೆರಡು ಪ್ರಶ್ನೆಗಳನ್ನ ಕೇಳೋರಿದ್ದೀರಾ? ನಿಮಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಚೈನಾ ಏನ್ ಬ್ರೀಫ್ ಮಾಡ್ತಿದ್ಯಾ? ಅವ್ರು ಇಲ್ಲಿ ಬಂದು ಕೂತ್ಕೋತಾರಲ್ಲ, ಆಗ ಅವ್ರ ಹತ್ರನೇ ಕೇಳ್ಬಿಡಿ. ಆದರೆ ಒಂದಂತೂ ಇದೆ, ಅಂದರೆ ಒಂದೊಂದ್ಸಲ ನಿಮಗೂ ಗೊತ್ತಿರ್ಬೋದು, ಇದು 2017ನೇ ವಿಷಯ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಆ ಸಮಯದಲ್ಲಿ ಡೋಕ್ಲಾಮ್ನಲ್ಲಿ ಅಂದರೆ ಭೂತಾನ್ನಲ್ಲಿ ಟೆನ್ಷನ್ ಹೆಚ್ಚಾಗಿತ್ತು. ನಾವಿಬ್ರು ಚೈನಾ ಮತ್ತೆ ನಾವು ಸ್ವಲ್ಪ ಎದುರು ಬದ್ರು ಬಂದು ನಿಂತ್ಬಿಟ್ಟಿದ್ವಿ. ಸೊ ಆ ಸಮಯದಲ್ಲಿ ಅವ್ರದ್ದೊಂದು ಮೀಟಿಂಗ್ ನಡೆದಿತ್ತು ಚೈನೀಸ್ ಅಂಬಾಸಿಡರ್ ಜೊತೆ. ಮತ್ತೆ ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಯಾಕೆ ಅಂದರೆ ಒಂದು ಕಡೆ ಭಾರತದ ಸೈನ್ಯ ಚೈನಾದ ಜೊತೆ ಬಿಲ್ಕುಲ್ ಅಂದರೆ ಮುಖಾಮುಖಿಯಾಗಿದೆ. ಒಂದು ವೇಳೆ ನಿಮಗೆ ಬ್ರೀಫಿಂಗ್ ಬೇಕಿದ್ದಿದ್ರೆ, ಆ ಸಮಯದಲ್ಲಿ ನಾನು ರಾಜಕೀಯದಲ್ಲಿ ಇರಲಿಲ್ಲ, ನಾನು ವಿದೇಶಿ ಸಚಿವ ಆಗಿದ್ದೆ. ಸೊ ಒಂದು ವೇಳೆ ಬ್ರೀಫಿಂಗ್ ಬೇಕಿದ್ದಿದ್ರೆ ನಮ್ಮನ್ನು ಕೂರಿಸ್ಬೋದಿತ್ತು, ನಾವು ನಿಮ್ಗೆ ಹೇಳಿರ್ತಿದ್ವಿ ಏನ್ ನಡೀತಿದೆ ಅಂತ. ನಿಮಗೆ ಚೈನೀಸ್ ಅಂಬಾಸಿಡರಿಂದ ಬ್ರೀಫಿಂಗ್ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಸೊ ಈಗ ಪ್ರತಿ ಮನುಷ್ಯನಿಗೂ ತನ್ನದೇ ಅವ್ರವ್ರದೇ ಒಂದು ಲೆಕ್ಕಾಚಾರ ಇರುತ್ತೆ. ಅಂದ್ರೆ ನಿಮ್ಗೇನನ್ಸುತ್ತೆ, ಯಾರು ಅವರಿಗೆ ಈ ಥರದ ವಿಷಯಗಳನ್ನ ಫೀಡ್ ಮಾಡ್ತಾರೆ ಅಂತ? ನನಗೆ ಗೊತ್ತಿಲ್ಲ. ಮತ್ತೆ ನನಗೆ ಯಾವ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ವೋ ನಾನು ಆ ವಿಷಯದ ಬಗ್ಗೆ ಆದ್ರೆ ಮಾತಾಡೋದು. ನೀವು ಕಂಡು ಹಿಡಿಬೇಕಾಗತ್ತೆ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಅಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಜೈಶಂಕರ್ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆ ಮುಂದುವರಿಯುತ್ತೆ. ಹಿಂದೆ ನಾವೆಲ್ಲ ಹೇಳ್ತಿದ್ವಿ ಇದನ್ನೆಲ್ಲ ಪಾಕಿಸ್ತಾನ ಮಾಡಿಸ್ತಿದೆ, ISI ಇದನ್ನೆಲ್ಲ ಮಾಡಿಸ್ತಿದೆ ಅಂತ. ಈಗ ಅವರಿಗೆ ತಿನ್ನೋದಕ್ಕೆ ಗತಿ ಇಲ್ವಲ್ಲ, ಅವ್ರೇನ್ ಮಾಡಿಸೋದಕ್ಕೆ ಸಾಧ್ಯ ಹೇಳಿ? ಇಲ್ಲ,
ಅವ್ರ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ, ನಾನು ಒಪ್ತೀನಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಭಾರತದ ಹೆಸರಿಗೆ ಮಸಿ ಬಳಿಯೋರನ್ನ ಇವರಿಗೆ ತಡೆಯೋಕ್ ಆಗ್ತಿಲ್ಲ ಅಂತ. ಡಾಕ್ಟರ್ ಜೈಶಂಕರ್ ಇಡೀ ಪ್ರಪಂಚದ ದಿನಪತ್ರಿಕೆಗಳಲ್ಲಿ, ನ್ಯೂಯಾರ್ಕ್ ಟೈಮ್ಸ್ನಂಥ ಪತ್ರಿಕೆಗಳಲ್ಲಿ, ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಅಚ್ಚಾಗತ್ತೆ ಭಾರತದಲ್ಲಿ ಮೈನಾರಿಟೀಸ್ ಮೇಲೆ, ಮುಸಲ್ಮಾನರ ಮೇಲೆ ಶೋಷಣೆ ಆಗ್ತಿದೆ ಅಂತ. ನಿಮ್ಮ ಫೇವ್ರೇಟ್ ರಾಹುಲ್ ಗಾಂಧಿ ಕೂಡ ಹೊರಗೆ ಹೋದಾಗೆಲ್ಲ ಹೇಳ್ತಾನೆ ಇರ್ತಾರೆ, ಇಲ್ಲಿ ಮುಸಲ್ಮಾನರು ಬದುಕೋದಿಕ್ಕೆ ಕಷ್ಟ ಅಂತ. ಆದ್ರೆ ಯಾವುದೂ ಪ್ರತಿಕ್ರಿಯೆ ಬರ್ತಿಲ್ಲ. ಮೊದಲು ನೀವು ಯೋಚಿಸ್ಬೇಕಿರೋದು ದೇಶದೊಳಗೆ ಮಿಸ್ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಅವ್ರನ್ನ ಏನು ಮಾಡಬೇಕು ಅಂತ. ಯಾಕೆ ಅಂದರೆ ಅದೇನಾಗುತ್ತೆ ಅಂದರೆ ಇಲ್ಲಿನ ಮಿಸ್ಇನ್ಫಾರ್ಮೇಷನ್ ಮತ್ತು ಹೊರಗಿನ ಮಿಸ್ಇನ್ಫಾರ್ಮೇಷನ್ ಇವೆರಡೂ ಕನೆಕ್ಟ್ ಆಗಿರುತ್ತೆ. ಒಂದೊಂದ್ಸಲ ಈ ಕನೆಕ್ಷನ್ ಸ್ವಲ್ಪ ಲೂಸ್ ಆಗ್ಬಿಡುತ್ತಲ್ಲ, ಆಗ ಜನ ಹೊರಗಡೆ ಹೋಗಿ ಅದನ್ನ ಪರ್ಸ್ನಲಿ ಕನೆಕ್ಟ್ ಮಾಡ್ತಾರೆ. ಜಾರ್ಜ್ ಸೋರೋಸ್ ಅಂತ ವ್ಯಕ್ತಿ ಏನ್ ಹೇಳ್ತಾರೆ, ಭಾರತದಲ್ಲಿ ಏನು ಮುಸ್ಲಿಮ್ರಿದ್ದಾರೆ ಅವರ ನಾಗರಿಕತೆ ಕಿತ್ಕೊಂಡ್ ಬಿಡ್ತಾರೆ, ಸಿಟಿಸನ್ಶಿಪ್ ಕಿತ್ಕೊಂಡ್ ಬಿಡ್ತಾರೆ, ಈ ತರದ ಪ್ರಚಾರ ಇಲ್ಲ ಆಗ್ತಿದೆ. ರಜಜಿ, ಅವರಿದನ್ನ ಒಂದು ಕಾನ್ಫರೆನ್ಸ್ ಅಲ್ಲಿ ಯುರೋಪ್ನಲ್ಲಿ ಹೇಳಿದ್ರು. ಮಿಲಿಯನ್ಸ್, ನೀವು ಈ ಸಂಖ್ಯೆ ನೋಡ್ಬೇಕು. ಮಿಲಿಯನ್ ಅಂದ್ರೆ 10 ಲಕ್ಷ. ಮಿಲಿಯನ್ಸ್ ಆಫ್ ಮುಸ್ಲಿಮ್ಸ್ ವಿಲ್ ಲೂಸ್ ದೇರ್ ಸಿಟಿಸನ್ಶಿಪ್. ಅದು ಅವ್ರ ಹೇಳಿಕೆ ಆಗಿತ್ತು, ರೆಕಾರ್ಡ್ ಆಗಿದೆ. ನಾನು ಬರೀ ಇವ್ರ ಬಗ್ಗೆ ಮಾತಾಡ್ತಿಲ್ಲ, ಇಂಥವ್ರು ತುಂಬಾ ಜನ ಇದ್ದಾರೆ. ಆದ್ರೆ ನೀವು US ಅಲ್ಲಿದ್ದಾಗ ಒಬಾಮಾ ಅವರು ಪ್ರಶ್ನೆ ಮಾಡಿದ್ರಲ್ವಾ? ಅವರು ಪಬ್ಲಿಕಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ರು. ಈ ಲೆಫ್ಟ್ ಲಿಬರಲ್ ಪ್ರಪಂಚ ಏನಿದೆ, ಇದಕ್ಕೆ ಮೋದಿ ಸರ್ಕಾರದ ಸಫಲತೆನೇ ಸಹಿಸ್ಕೊಳ್ಳೋದಿಕ್ಕಾಗ್ತಾ ಇಲ್ಲ. ಅವ್ರಿಗನ್ಸುತ್ತೆ ಅವ್ರಿಗೇನೋ ಒಂದಷ್ಟು ಹತ್ರದ ದೋಸ್ತುಗಳಿದ್ದಾರೆ, ಅವ್ರಿಗೆ ಪೊಲಿಟಿಕಲ್ ಸಕ್ಸಸ್ ಸಿಗದೇ ಇದ್ದಾಗ ಅವ್ರ ಸಪೋರ್ಟಲ್ಲಿ ಏನಾದ್ರೂ ಹೇಳ್ಬೇಕಾಗತ್ತೆ, ಅದಕ್ಕೆ ಹಾಗೆ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಿದ್ದಾರೆ ನೀವು ಹಿಂದೂ ರಾಷ್ಟ್ರ ಮಾಡಕ್ ನೋಡ್ತಿದ್ದಾರೆ, ನರೇಂದ್ರ ಮೋದಿ ಹಿಂದೂ ನ್ಯಾಷನಲಿಸ್ಟ್ ಅಂತ. ನರೇಂದ್ರ ಮೋದಿ ಅಂತೂ ನ್ಯಾಷನಲಿಸ್ಟೇ, ಇದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ನಾನು ಇವ್ರಿಗೆ ಏನ್ ಹೇಳ್ತೀನಿ ನೋಡಿ, ನೀವು ಶಪಥ ಮಾಡೋವಾಗ ಯಾವ್ದ್ರ ಮೇಲೆ ಮಾಡ್ತೀರಾ? ಬೈಬಲ್ ಮೇಲೆ ಕೈ ಇಡ್ತೀರಲ್ವಾ? ಇಡೋದಿಲ್ವಾ? ನಮ್ಮೇಲೆ ಈ ತರ ಆರೋಪ ಮಾಡೋದು ತುಂಬಾ ಸುಲಭ. ನೋಡಿ, ಬ್ರಿಟನ್ನ ಪ್ರೈಮ್ ಮಿನಿಸ್ಟರ್ ಹಾ. ರಿಷಿ ಸುನಕ್ ಹೇಳ್ತಾರೆ, ನಾನೊಬ್ಬ ಹಿಂದೂ ಅಂತ ನನಗೆ ಹೆಮ್ಮೆ ಇದೆ ಅಂತ. ಅವರು ಪೂಜೆನೂ ಮಾಡ್ತಾರೆ, ರಕ್ಷಾಬಂಧನನೂ ಆಚರಿಸ್ತಾರೆ, ದೀಪಾವಳಿನೂ ಮಾಡ್ತಾರೆ. ಇಲ್ಲಿಗೆ ಬಂದಾಗ ದೇವಸ್ಥಾನಕ್ಕೂ ಹೋಗಿದ್ರು. ಸೊ ಅವ್ರ ಬಗ್ಗೆ ಅಂತೂ ಯಾರು ಏನೂ ಹೇಳೋದಿಲ್ವಲ್ಲ. ಇದು ಒಂಥರದ್ದು ಪೊಲಿಟಿಕಲ್ ಅಟ್ಯಾಕ್ ಅಷ್ಟೇ. ಇದು ಪೊಲಿಟಿಕಲ್ ಅಟ್ಯಾಕ್. ನೀವು ಯಾವುದೇ ಈ ವೆಸ್ಟರ್ನ್ ನ್ಯೂಸ್ ಪೇಪರ್ಸ್ ನೋಡಿದ್ರೆ ಬರೀತಾರೆ ಹಿಂದೂ ನ್ಯಾಷನಲಿಸ್ಟ್ ಮೋದಿ ಗೌರ್ಮೆಂಟ್. ಓಕೆ, ಸೊ ನೀವು ನಿಮ್ ಬಗ್ಗೆ ಯಾಕೆ ಹೇಳ್ಕೊಳ್ಳೋದಿಲ್ಲ? ನಿಮ್ ಬಗ್ಗೆನೂ ಹೇಳಿ, ಕ್ರಿಶ್ಚಿಯನ್ ಡೆಮೋಕ್ರಾಟ್ ಅಥವಾ ಅದೇನಿದೆಯೋ ಕ್ರಿಶ್ಚಿಯನ್ ಯಾವುದೇ ಪಾರ್ಟಿ ಇರಲಿ. ಮತ್ತೆ ಇದನ್ನ ಹೇಗ್ ಸರಿ ಮಾಡೋದು ಅಂದ್ರೆ ನಾವು ಭಾರತದಲ್ಲಿ ತೋರಿಸ್ಬೇಕು. ಅಂದ್ರೆ ಭಾರತದ ಪಬ್ಲಿಕ್ ಏನಿದೆ, ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದೆ, ವಿಶ್ವಾಸ ಇಟ್ಟಿದೆ. ಮತ್ತೆ ನಮ್ಮ ದೇಶದಲ್ಲಿ ಸರ್ಕಾರ ಏನ್ ಮಾಡಿಲ್ಲ ಹೇಳಿ? ಅಂದ್ರೆ ಜನಗಳಿಗೆ ರೇಷನ್ ಕೊಟ್ರು, ಲೋನ್ ಕೊಟ್ರು, ಫೈನಾನ್ಷಿಯಲ್ ಜನಗಳ ಅಕೌಂಟಿಗೆ ದುಡ್ಡು ಹಾಕಿದ್ರು, ಆವಾಸ್ ಯೋಜನೆ ಮೂಲಕ ಮನೆ ಕೊಟ್ರು, ಜನಗಳಿಗೆ ಹೆಲ್ತ್ ಆಕ್ಸೆಸ್ ಕೊಟ್ರು, ಈ ಜನ್ ಆರೋಗ್ಯ ಯೋಜನೆ, ಆಯುಷ್ಮಾನ್ ಭಾರತದ ಕೆಳಗೆ ಜನಗಳಿಗೆ ಪೆನ್ಷನ್ ಕೊಟ್ರು, ರೈತರಿಗೆ ಫರ್ಟಿಲೈಸರ್ ಮತ್ತೆ ಬೀಜಗಳನ್ನ ತಗೊಳ್ಳೋದಿಕ್ಕೆ ಈ ಸಮ್ಮಾನ್ ನಿಧಿಯಲ್ಲಿ ದುಡ್ಡು ಕೊಟ್ರು. ಈಗ ನೀವು ನನ್ಗೆ ಹೇಳಿ, ಇಲ್ಲಿ ಏನ್ ಭೇದ ಭಾವ ಆಯ್ತು ಅಂತ? ಯಾವ ಸಿಚುವೇಶನ್ ಬಂದಿದೆ ಈಗ? ನನ್ನ ಹೆಸರು ಫಲಾನಾ, ಅದಕ್ಕೆ ನನಗೆ ಸಿಗ್ಲಿಲ್ಲ ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಹಂಗೇನಾಗಿಲ್ಲ. ಇದ್ರ ಬಗ್ಗೆ ಯಾವ ಡೆವಲಪ್ಡ್ ಕಂಟ್ರೀಸ್ನಲ್ಲೂ ಚರ್ಚೆ ಆಗೋದಿಲ್ಲ. ಮತ್ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ನಮ್ಮ ಭಾರತದ ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಾನು ನಿಮ್ಮ ಮಾತನ್ನ ಒಪ್ತೀನಿ. ಅಂದ್ರೆ ಏನೇನ್ ಯೋಜನೆಗಳಿದ್ಯೋ ಸರ್ಕಾರದ್ದು, ಎಲ್ಲೂ ಕೂಡ ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಮಾಡೋದಿಲ್ಲ. ಆದ್ರೆ ಮುಸಲ್ಮಾನರ ಮಧ್ಯೆ ಖಂಡಿತ ಅವರ ಮನಸ್ಸುಗಳಲ್ಲಿ ಒಂದು ಇಂಪ್ರೆಷನ್ ಅಂತೂ ಕ್ರಿಯೇಟ್ ಆಗಿದೆ. ಅದೇನಂದ್ರೆ ಈ ಸರ್ಕಾರ ನಮ್ಮ ವಿರುದ್ಧ ಇದೆ. ಎಲ್ಲೋ ಮಾಬ್ ಲಿಂಚಿಂಗ್ನಂಥ ಘಟನೆಗಳು ನಡೆಯುತ್ತೆ, ಎಲ್ಲೋ ರಾಯಟ್ಸ್ ನಡೆಯುತ್ತೆ. ಸೊ ಅವ್ರಿಗನ್ನಿಸ್ತಿದೆ ನಮ್ಮ ವಿರುದ್ಧನೇ ಜಾಸ್ತಿ ಆಕ್ಷನ್ ತಗೋತಿದ್ದಾರೆ ಅಂತ. ಅಲ್ಲ, ನಿಮ್ಗೇನನ್ಸುತ್ತೆ ಹೇಳಿ? ಆ ದೇಶಗಳಲ್ಲಿ ಇಂಥ ಇನ್ಸಿಡೆಂಟ್ಸ್ ಎಲ್ಲ ನಡೆಯೋದಿಲ್ವಾ? ಆದ್ರೆ ನೀವು ನೋಡಿ ಅದನ್ನವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಅದನ್ನ ಖುದ್ದು ಅವರೇ ಪ್ರಚಾರ ಮಾಡ್ತಾರಾ? ನೀವು ನೋಡಿ ಯುರೋಪಲ್ಲಿ ಏನ್ ನಡೀತಾ ಇದೆ, UK-ನಲ್ಲಿ ಏನ್ ನಡೀತಿದೆ, US-ನಲ್ಲಿ ಏನ್ ನಡೀತಿದೆ ಅಂತ. ಸೊ ಈ ಕಾನ್ವರ್ಸೇಷನ್ ಏನಿದೆ, ಇದು ತುಂಬಾ ಒನ್ ಸೈಡೆಡ್ ಕಾನ್ವರ್ಸೇಷನ್. ಇನ್ನೂ ಒಂದು ಏರಿಯಾ ಇದೆ, ಇವ್ರು ನಮ್ಗೆ ಹೇಳ್ತಾರಷ್ಟೇ, ಆದ್ರೆ ಕೇಳೋದಿಕ್ ತಯಾರಿಲ್ಲ ಇವರು. ಮತ್ತೆ ಒಂದ್ವೇಳೆ ನಾವು ಅವ್ರಿಗೆ ವಾಪಸ್ ಹೇಳ್ಬಿಟ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನ್ ಕೇಳ್ಪಟ್ಟೆ ನೀವು ಕೆನಡಾದ ಪ್ರೈಮ್ ಮಿನಿಸ್ಟರ್ಗೆ ಖಾಲಿಸ್ತಾನಿ ಟೆರರಿಸ್ಟ್ ಬಗ್ಗೆ ಹೇಳಿದಾಗ ಅವರಿಗೆ ತುಂಬಾ ಬೇಜಾರಾಯ್ತು ಅಂತ. ಇಲ್ಲ, ಈ ಕೆನಡಾದ ಜೊತೆ ಏನಿದೆ ಅದು
ಕೆಲವು ವರ್ಷಗಳಿಂದ ನಮ್ಮ ಮಧ್ಯೆ ಈ ಈ ಮಾತು ನಡೀತಾನೆ ಇದೆ. ಖಾಲಿಸ್ತಾನಿಗಳೇನಿದ್ದಾರೆ, ಅವ್ರಿಗೆ ಏನು ಫೆಸಿಲಿಟೀಸ್ ಇದೆ, ಅವ್ರಿಗೆ ಏನು ಸ್ಪೇಸ್ ಕೊಟ್ಟಿದ್ದಾರೆ ತುಂಬಾನೇ, ಇದ್ರ ಬಗ್ಗೆ ಎಲ್ಲ ಇನ್ನೂ ಒಂದು ಸುದ್ದಿ ಬಂದಿತ್ತು, ಅದು ಯಾವ ಥರ ಅವರಿಗೆ ಆಂಟಿ ಇಂಡಿಯಾ ರೆಫರೆಂಡಮ್ ಅಲೋ ಮಾಡಿದ್ರು ಅಂತ. ಇಲ್ಲ, ನಾನು ಕೂಡ ರಿಪೋರ್ಟ್ ನೋಡಿದ್ದೆ. ಸೊ ನಾನೇನು ಹೇಳ್ತೀನಿ, ಇದು ನಮ್ಮ ಸಂಬಂಧಕ್ಕೆ ಇದು ಒಳ್ಳೇದಲ್ಲ. ಮತ್ತೆ ನನಗನ್ಸುತ್ತೆ ಖುದ್ದು ಕೆನಡಾಗೂ ಅದು ಒಳ್ಳೇದಲ್ಲ ಅಂತ. ಯಾಕೆ ಅಂದರೆ ಇಂಥ ಗುಂಪುಗಳೇನಿರುತ್ತೆ ಮತ್ತು ಇದ್ರ ಜೊತೆಗೆ ಏನೇನೋ ಸೇರ್ಕೊಂಡ್ಬಿಡುತ್ತೆ, ಕೆಟ್ಟ ಅಭ್ಯಾಸಗಳು ಏನಿರುತ್ತೆ ಅದು. ಆದ್ರೆ ನೋಡಿ, ಇವರ ಧೈರ್ಯ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಲಂಡನ್ನಲ್ಲಿ ನಮ್ಮ ಹೈಕಮಿಷನ್ ಮೇಲೆ ಅವರು ಖಲಿಸ್ತಾನದ ಬಾವುಟ ಆರಿಸಿದ್ರೆ ರಕ್ತ ಕುದಿಯುತ್ತಲ್ವಾ? ನಾವೇನು ಮಾಡಿದ್ವಿ, ತುಂಬ ಸ್ಟ್ರಾಂಗ್ ಆಗಿ ಇದನ್ನ UK ಗೌರ್ಮೆಂಟ್ ಜೊತೆ ಈ ವಿಷಯನ ಚರ್ಚೆ ಮಾಡಿದ್ವಿ. ಮತ್ತಿವಾಗ ಅವರು ತಮ್ಮ ಸೈಡಿಂದ ಹೈಕಮಿಷನ್ ಸುರಕ್ಷತೆನ ಹೆಚ್ಚಿಸಿದ್ದಾರೆ. ಅದರಲ್ಲಿ ಯಾರ್ಯಾರ ಕೈ ಇತ್ತೋ ನನಗನ್ಸುತ್ತೆ ಅವ್ರ ವಿರುದ್ಧ ಕೂಡ ಅವರು ಒಂದಷ್ಟು ಕೇಸ್ ಕೂಡ ಹಾಕಿದ್ದಾರೆ ಅಂತ. FIR ಅನ್ನ ನಾವು ಇಲ್ಲಿ ಹಾಕಿದ್ದೀವಿ. ಖಾಲಿಸ್ತಾನಿಗಳನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ನವರು ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗತ್ತಾ? UKನಲ್ಲಿ ನನಗೇನು ಮಾಹಿತಿ ಸಿಕ್ಕಿದೆ ಅಂದರೆ ಅಲ್ಲೂ ಕೂಡ ಒಂದಷ್ಟು ಕೇಸ್ ಶುರುವಾಗಿದೆ. ಮತ್ತೆ ನಮಗೆ FIR ದಾಖಲಿಸ್ಬೇಕಿತ್ತು. ಯಾಕೆಂದರೆ ಅದು ಏನು ನಡೀತೋ ಅದು ಭಾರತದ ಜಮೀನ್ ಮೇಲೆ ನಡೆದಿರೋದು. ಈ ಹೈ ಕಮಿಷನ್ ಏನಿದೆ ಅದು ಭಾರತದ ನೆಲ ಅದು. ಹಿಂದೆ ನಾವೆಲ್ಲ ಹೇಳ್ತಾ ಇದ್ವಿ ಇದನ್ನೆಲ್ಲ ಪಾಕಿಸ್ತಾನ ಮಾಡಿಸ್ತಿದೆ, ISI ಮಾಡಿಸ್ತಿದೆ ಇದನ್ನೆಲ್ಲ ಅಂತ. ಈಗ ಅವರಿಗೆ ತಿನ್ನೋದಿಕ್ಕೆ ಗತಿ ಇಲ್ಲ, ಅವ್ರೇನ್ ಮಾಡ್ಸೋದಿಕ್ ಸಾಧ್ಯ ಇದನ್ನ? ಇಲ್ಲ, ಅವರ ಪರಿಸ್ಥಿತಿ ಹದಗೆಟ್ಟಿದೆ, ನಾನು ಒಪ್ತೀನಿ. ಮತ್ತೆ ಅದಕ್ಕೆ ಕಾರಣನೂ ಇದೆ. ಅವ್ರು ಯೋಚಿಸ್ಬೇಕಾಗತ್ತೆ, ಅಂದರೆ ಇದು ಈ ಸ್ಥಿತಿಗೆ ಹೇಗೆ ತಲುಪಿದ್ವಿ ಅಂತ. ಯಾಕೆಂದರೆ ಅವ್ರುಗಳು ತಾವಾಗೇ ಡೆವಲಪ್ಮೆಂಟ್ನ ಬಿಲ್ಕುಲ್ ಪಕ್ಕಕ್ಕೆ ತಳ್ಬಿಟ್ರು. ಅವ್ರ ಪೂರ್ತಿ ಫೋಕಸ್ ಏನಿತ್ತು ಅದು ಅವ್ರ ಸೈನ್ಯದ ಮೇಲಿತ್ತು, ಮತ್ತೆ ಆತಂಕವಾದದ ಮೇಲಿತ್ತು. ಡಿಪ್ಲೊಮ್ಯಾಟಿಕಲಿನೂ ನೀವು ತುಂಬಾ ಟೈಟ್ ಮಾಡ್ಬಿಟ್ರಂತೆ. ನಾನ್ ಕೇಳ್ಪಟ್ಟೆ ಪ್ರೆಸಿಡೆಂಟ್ ಬೈಡನ್ ಅವರನ್ನ ರಿಕ್ವೆಸ್ಟ್ ಮಾಡಿದ್ರಂತೆ, ಪ್ರಿನ್ಸ್ ಸಲ್ಮಾನ್ ಅವರನ್ನ ರಿಕ್ವೆಸ್ಟ್ ಮಾಡಿದ್ರಂತೆ, 1 ಗಂಟೆ ನಮ್ ದೇಶದಲ್ಲಿ ಉಳಿಸ್ಕೊಳ್ಳಿ, ನಮ್ ಮರ್ಯಾದೆ ಜಾಸ್ತಿ ಆಗ್ಬಿಡುತ್ತೆ ಅಂತ. ಏನೋ ಗೊತ್ತಿಲ್ಲ, ಇದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ನಮ್ಮ ಹತ್ರ ಕೇಳ್ಬೇಡಿ ಇದನ್ನೆಲ್ಲ. ಯಾಕಂದ್ರೆ ಮೊದ್ಲಿಂದ ಇದು ನಡ್ಕೊಂಡ್ ಬಂದಿತ್ತು. ಒಂದ್ ವೇಳೆ US ಪ್ರೆಸಿಡೆಂಟ್ ಇಂಡಿಯಾಗ್ ಬಂದಾಗ ಪಾಕಿಸ್ತಾನದಲ್ಲೂ ಉಳ್ಕೋತಾ ಇದ್ರು, ಇಲ್ಲ ಸೌದಿ ಪ್ರಿನ್ಸ್ ಬಂದ್ರೆ ಅವರು ಅಲ್ಲಿ ಉಳ್ಕೋತಾ ಇದ್ರು. ಈಗ ಅದು ನಿಂತು ಹೋಗಿದೆ. ನೋಡಿ, ಅದು ಒಂದ್ ರೀತಿನಲ್ಲಿ ಎಂಥ ಪರಂಪರೆ ಇತ್ತು ಅಂದ್ರೆ, ಮತ್ತೆ ಅದು ಯಾಕೆ ಬೇಕಿತ್ತು ಅಂದ್ರೆ, ಜನ ಏನಿದ್ದಾರೆ ಇಂಡಿಯಾ ಪಾಕಿಸ್ತಾನ, ನಾನು 90s 50s 60s ಬಗ್ಗೆ ಮಾತಾಡ್ತಾ ಇದ್ದೀನಿ, 70ಸ್ನಲ್ಲೂ ಹೆಚ್ಚು ಕಮ್ಮಿ. ಜನ ಏನಿದ್ರು ನಮ್ಮನ್ನ ಒಂದು ರೀತಿಲಿ ಒಂದೇ ಮಟ್ಟದಲ್ಲಿ ನೋಡ್ತಿದ್ರು. ಸೊ ಅದು ಮತ್ತೆ ನೀವು ಇನ್ನೂ ಒಂದು ನೋಡಿರ್ಬೇಕು, ವರ್ಷಗಳಿಂದ ಇಲ್ಲಿಗೆ ಯಾರೇ ಬಂದ್ರು ಅಥವಾ ಅಲ್ಲಿಗೆ ಯಾರೇ ಹೋದ್ರು ಅವರು ಒಂದ್ ಜಾಗಕ್ಕೆ ಬಂದ್ರೆ ಇನ್ನೊಂದು ಜಾಗಕ್ಕೆ ಹೋಗ್ಲೇಬೇಕಾಗಿರ್ತಿತ್ತು. ಆದ್ರೆ ನಾನು ಹೇಳ್ತೀನಿ, ಕಳೆದ ಒಂದು 9-10 ವರ್ಷಗಳಲ್ಲಿ ಈ ಪ್ರಕ್ರಿಯೆ ಏನಿದೆ ಇದು ಬಂದಾಗೋಗಿದೆ. ಮತ್ತೆ ಇತ್ತೀಚೆಗೆ ಜನಗಳ ಇಂಟ್ರೆಸ್ಟ್, ಈಗ ನೋಡಿ ಪ್ರಪಂಚಕ್ಕೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಟೆಕ್ನಾಲಜಿಯಲ್ಲಿದೆ, ಟ್ಯಾಲೆಂಟಲ್ಲಿದೆ, ಎಕನಾಮಿಯಲ್ಲಿದೆ, ಸುರಕ್ಷತೆಯಲ್ಲಿದೆ. ಅವ್ರಿಗೇನನ್ಸುತ್ತೆ, ನೋಡಪ್ಪ ಈ ದೇಶ ಏನಿದೆ, ಪ್ರಪಂಚದಲ್ಲಿ ಇಷ್ಟೆಲ್ಲಾ ಪ್ರಾಬ್ಲಮ್ ಏನಿದೆ, ಇವರು ಕನಿಷ್ಠ ಪಕ್ಷ ಸ್ವಲ್ಪನಾದ್ರೂ ಕಮ್ಮಿ ಮಾಡ್ತಾರೆ, ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ಅಂತ. ಅವರು ನಮ್ಮಿಂದ ಇದನ್ನ ನಿರೀಕ್ಷೆ ಮಾಡ್ಬೋದು. ಅವರು ನಮ್ಮ ಮೇಲೆ ಇನ್ನೇನ್ ನಿರೀಕ್ಷೆ ಇಟ್ಕೊಳಕ್ಕಾಗತ್ತೆ? ಒಂದ್ ವೇಳೆ ನಿರೀಕ್ಷೆನೇ ಇಲ್ಲ ಅಂದ್ರೆ ಆಗ ಯಾರು ಹೋಗ್ತಾರಲ್ಗೆ? ನೋಡಿ, ಒಂದು ಸಮಯ ತನಕ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಟರ್ಕಿ ಅವರಿಗೆ ಸಪೋರ್ಟ್ ಮಾಡ್ತಿದೆ. ಈಗ ನಾನೇ ನೋಡ್ತಾ ಇದ್ದೀನಿ, ಟರ್ಕಿ ಕೂಡ ಹೇಳ್ತಾ ಇದೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತನು ಮೆಂಬರ್ ಆಗ್ಬೇಕು ಅಂತ. ಒಂದ್ ವೇಳೆ ನಾವು ಎಕನಾಮಿಲಿ ನಂಬರ್ 5 ಆಗಿದ್ದೀವಿ ಅಂದ್ರೆ ಮುಂದಕ್ಕೆ ಹೋಗೋ ಸಾಧ್ಯತೆನೂ ಇದೆ. ಪಾಪ್ಯುಲೇಷನ್ನಲ್ಲೂ ನಾವು ನಂಬರ್ 1. ಮತ್ತೆ ನೀವು ಜನಗಳನ್ನ ಕೇಳ್ತು ಅಂದ್ರೆ, ಒಂದ್ ವೇಳೆ ನೀವು ಟೆಕ್ನಾಲಜಿ ಜೊತೆ ಪ್ರಪಂಚದ 3 ದೇಶದ ಹೆಸರು ತಗೊಂಡ್ರೆ ಅಲ್ಲೂ ಭಾರತದ ಹೆಸರು ತಗೋತಾರೆ. ಸೊ ನಮ್ಮ ನೋಟ ಏನಿದೆ ಅದು ಬದಲಾಗಿ ಹೋಗಿದೆ, ಜನಕ್ಕೆ ಅರ್ಥ ಆಗ್ತಿದೆ, ಪ್ರತಿ ದೇಶಕ್ಕೂ ಅರ್ಥ ಆಗಿದೆ. ಅದರಲ್ಲೂ ಈ ಜವಾಬ್ದಾರಿಯುತ ದೇಶಗಳೇನಿದೆ, ಈಗ ಟರ್ಕಿ ಏನಿದೆ ಅದು G20 ಸದಸ್ಯ ಆಗಿದೆ. ಸೊ ಅವ್ರಿಗೆ ಇದು ಅರ್ಥ ಆಗಿದೆ, ಅಂದ್ರೆ ಭಾರತದ ಕೊಡುಗೆ ಏನಿದೆ, ಏನಾಗಬೇಕು ಅನ್ನೋದು. ಮತ್ತೆ ಅವ್ರಿಗೆ ಅನುಭವ ಆಗಿದೆ, ಅವ್ರ ದೇಶದಲ್ಲಿ ಭೂಕಂಪ ಆದಾಗ ನಾವುಗಳೇನಿದ್ದೀವಿ ಎಲ್ಲಾ ದೇಶಗಳಿಗಿಂತ ಮುಂಚೆನೇ ಅಲ್ಲಿಗೆ ಹೋದಂತ ಮೊದಲನೇ ದೇಶ ನಮ್ದೇನೆ. ನಮ್ಮ ಡಿಸಾರ್ಡರ್ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಹೋಗಿ ಒಂದು ಫೀಲ್ಡ್ ಹಾಸ್ಪಿಟಲ್ ಸ್ಥಾಪನೆ ಮಾಡಿದ್ರು, ಮತ್ತೆ ತುಂಬಾ ಜನಗಳಿಗೆ ಚಿಕಿತ್ಸೆನೂ ಕೂಡ ಕೊಟ್ರು. ಮತ್ತೆ ನಮ್ಮ ಟೀಮ್ ಏನೋ ಡಾಗ್ ಸ್ಕ್ವಾಡ್ ಏನಿರುತ್ತಲ್ಲ, ಅವರಲ್ಲಿ ಒಂದಷ್ಟು ಜನಗಳನ್ನ ಕಾಪಾಡಿದ್ರು ಕೂಡ. ಸೊ ಇಂಥ ವಿಷಯಗಳಿಂದ ಏನಾಗುತ್ತೆ ಅಂದ್ರೆ ಭಾರತದ ಬಗ್ಗೆ ಪ್ರಪಂಚದ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಅವ್ರಿಗೆ ನಮ್ಮ ಮೇಲೆ ಅಭಿಮಾನ ಮೂಡುತ್ತೆ, ನಮ್ಮನ್ನು ಮೆಚ್ಕೋತಾರೆ. ಸೊ ನಿಮ್ಮೊಳಗೂ ಏನಾದ್ರೂ ಒಂದು ಫೀಲಿಂಗ್ ಬಂದೇ ಬರುತ್ತಲ್ವಾ? ಸೊ ಪಾಕಿಸ್ತಾನಕ್ಕೆ ಏನಾದ್ರೂ ಫ್ಯೂಚರ್ ಇದೆಯಾ? ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ಬೋದಾ?
ಮುಂದಿನ ಪ್ರಶ್ನೆ ಜನತೆಯಿಂದ ತಗೊಳ್ಳೋಣ. ನಾವು ಪಿಒಕಿದು ಸುಮಾರು ಫೋಟೋಗಳು ಮತ್ತೆ ವಿಡಿಯೋಗಳನ್ನ ನೋಡಿದೀವಿ. ಅಲ್ಲಿನ ಜನ ನಮ್ ಮೋದಿ ಸರ್ಕಾರನ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅವರು ಭಾರತಕ್ಕೆ ಸೇರ್ಕೋಬೇಕು ಅಂತ. ಸೊ ಏನ್ ಮೋದಿ ಸರ್ಕಾರ ಅವ್ರಿಗೆ ಸಹಾಯ ಮಾಡುತ್ತಾ? ಸುಮಾರು 3 ವರ್ಷದ ಕೆಳಗೆ ನಮ್ಮ ಸಂಸದರೊಬ್ರು ನಿರ್ಧಾರ ಮಾಡಿದ್ರು, ಮತ್ತದು ಇದ್ರ ಮೇಲೆ ಸದನದಲ್ಲಿ ಒಂದು ರೆಸೊಲ್ಯೂಷನ್ ಕೂಡ ಇದೆ. ಈ ಪಿಒಕೆ ಏನಿದೆ ಅದು ಭಾರತದ ಇಟ್ ಈಸ್ ಆನ್ ಇಂಟೆಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ವಿಲ್ ಆಲ್ವೇಸ್ ರಿಮೇನ್ ಸೊ. ಸೊ ಈಗ ಏನಿದೆಯೋ ಅದಿದೆ. ನಮ್ಮಟ್ಟಿಗೆ ಇದೊಂದು ಒಂಥರ ಒಂದು ರೀತಿ ಪರಂಪರಾಗತ ಪ್ರಾಬ್ಲಮ್ ಆಗೋಗಿದೆ. ಸೊ ಮುಂದಕ್ಕೆ ಏನಾಗುತ್ತೋ ನಾವು ಅದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ನಿಮಗೂ ಗೊತ್ತಿರ್ಬೋದು, ಈಗ ಇಲ್ಲಿ ತನಕ ನಾವೇನು ಮಾತುಕತೆ ನಡೆಸ್ತಿದ್ವಿ ಅದರಿಂದ ಅಂದ್ರೇನು ಪ್ರಪಂಚನೂ ಬದಲಾಗ್ತಾ ಇದೆ, ಭಾರತನೂ ಬದಲಾಗ್ತಿದೆ, ಪಾಕಿಸ್ತಾನನೂ ಬದಲಾಗ್ತಿದೆ. ಸೊ ಮುಂದೆ ಯಾವ ದಿಕ್ಕಲ್ಲಿ ಹೋಗ್ತಿದ್ದೀವಿ ಅಂತ ಈಗಲೇ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ. ಅದಕ್ಕೆ ಕೇಳ್ತಾ ಇದ್ದಾರೆ, ಏನಾದ್ರೂ ಪಾಕಿಸ್ತಾನದ ನಕ್ಷೆನೋ ಬದಲಾಗುತ್ತಾ ಅಂತ. ಇಲ್ಲ, ಈ ಪಿಒಕೆ ಏನಿದೆ ಅದು ಪಾಕಿಸ್ತಾನದ ನಕ್ಷೆಲಿಲ್ಲ, ಇದು ಭಾರತದ ನಕ್ಷೆಲಿದೆ. ಮತ್ತೊಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಮೇಲೆ ಆರೋಪ ಹಾಗೂ ವಿಚಾರಣೆ ಮುಂದುವರಿಯುತ್ತೆ. ಅಲ್ಲಿ ತನಕ ನನಗೆ ಅಂದರೆ ಒಂದು ಕ್ಷಣಕ್ಕೂ ನನ್ನ ಮನಸ್ಸಲ್ಲಿರಲಿಲ್ಲ ನಾನು ಪಾಲಿಟಿಕ್ಸಿಗೆ ಬರಬೇಕು ಅಂತ. ನನ್ನ ಪರಿವಾರದಲ್ಲೂ ಯಾರೂ ಪಾಲಿಟಿಕ್ಸ್ನಲ್ಲಿಲ್ಲ. ಇರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ 3 ಜನ ಮಕ್ಕಳು ದೇಶದ ಹೊರಗಿದ್ದಾರೆ, ನಿಮ್ಮ ವೈಫ್ ಕೂಡ ಜಪಾನಿನೇ. ಆದರೆ ಇಂಡಿಯನ್ ನ್ಯಾಷನಲ್ ಅವರು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಿರೋದು, ಪ್ರಶ್ನೆಗಳನ್ನ ಕೇಳ್ತಿರೋದು ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರು ರಾಜಕೀಯದಲ್ಲಿ ಮಿಸ್ಫಿಟ್ ಅಂತ. ಡಾಕ್ಟರ್ ಜೈಶಂಕರ್, ನಾನ್ ನಿಮ್ಮ ಪೂರ್ತಿ ಬ್ಯಾಕ್ಗ್ರೌಂಡ್ ನೋಡಿದ್ದೀನಿ. ಜೀವನ ಪೂರ್ತಿ ಡಿಪ್ಲೊಮ್ಯಾಟ್ ಆಗಿದ್ರಿ. ನೀವು ಯಾವ ಪರಿವಾರದಿಂದ ಬರ್ತಿರೋ, ನಿಮ್ಮ ತಂದೆ ಕೂಡ ಅವರು ಇಂಟರ್ನ್ಯಾಷನಲ್ ಫೇಮ್ ಹೊಂದಿರೋರಾಗಿದ್ರು. ನಿಮ್ಮ ಪರಿವಾರದಲ್ಲಿ ಎಲ್ಲರೂ ಅಂತಾರಾಷ್ಟ್ರೀಯನೇ. ಮತ್ ಹಾಗಿದ್ರೆ ರಾಜಕೀಯಕ್ಕೆ ಹೇಗೆ ಬಂದ್ರಿ ನೀವು? ನಾನು 49 ವರ್ಷ ಆದಮೇಲೆ ಫಾರಿನ್ ಸರ್ವಿಸಿಂದ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟೆ. ಅದಾದಮೇಲೆ ನಾನು ಕಾರ್ಪೊರೇಟ್ ಸೆಕ್ಟರ್ಗೆ ಹೋದೆ. ನಾನು ಆ ಸಮಯದಲ್ಲಿ ಟಾಟಾ ಗ್ರೂಪ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಸೊ ಒಳ್ಳೆ ಪೊಸಿಷನ್ ಇತ್ತು, ಕೆಲಸನೂ ಚೆನ್ನಾಗಿತ್ತು, ಕೆಲಸ ಆರಾಮಾಗಿತ್ತು. ಮತ್ತೆ ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಒಂದಿನ ಚುನಾವಣೆ ಆದಮೇಲೆ 19ರ ಚುನಾವಣೆ ಆದಮೇಲೆ ನೀವು ಬಂದು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಅವ್ರು ಏನು ಹೇಳಿದ್ರು ಅಂದರೆ, ನೀವು ಕ್ಯಾಬಿನೆಟ್ಗೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ಅಲ್ಲಿ ತನಕ ನನಗೆ ಅಂದರೆ ಒಂದು ಕ್ಷಣಕ್ಕೂ ನನ್ನ ಮನಸ್ಸಲ್ಲಿರಲಿಲ್ಲ ನಾನು ಪಾಲಿಟಿಕ್ಸಿಗೆ ಬರಬೇಕು ಅಂತ. ನನ್ನ ಪರಿವಾರದಲ್ಲೂ ಯಾರೂ ಪಾಲಿಟಿಕ್ಸ್ನಲ್ಲಿಲ್ಲ. ಇರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ 3 ಜನ ಮಕ್ಕಳು ದೇಶದ ಹೊರಗಿದ್ದಾರೆ, ನಿಮ್ಮ ವೈಫ್ ಕೂಡ ಜಪಾನಿನೇ. ಆದರೆ ಇಂಡಿಯನ್ ನ್ಯಾಷನಲ್ ಅವರು. ಸೊ ನಾನ್ ಪೊಲಿಟಿಕಲ್ ಜನಗಳೇನಿರ್ತಾರೆ ಅವ್ರ ಮನಸ್ಸಲ್ಲಿ ಆಗಾಗ ಒಂದು ವಿಚಾರ ಬರುತ್ತೆ, ನೋಡಪ್ಪ ದೇಶದಲ್ಲಿ ಪ್ರಗತಿ ಆಗಬೇಕು ಮತ್ತದಕ್ಕೆ ನಾನೇನಾದರೂ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯನಾ, ಹೀಗೆಲ್ಲ ಯೋಚನೆ ಮಾಡ್ತಾರೆ. ಸೊ ಯಾವ ರೀತಿನಲ್ಲಿ ಯಾವ ಥರದಲ್ಲಿ PM ಹೇಳಿದ್ರು ಅಂದರೆ ನನಗೆ ಅನಿಸಿದ್ದೇನು ಅಂದರೆ, ಅವ್ರ ಕೈಗಳಿಗೆ ಬಲ ತುಂಬೋದಕ್ಕೆ ನಾನು ನನ್ನ ಕಾರ್ಪೊರೇಟ್ ನೌಕರಿ ಏನಿದೆ ಅದನ್ನು ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂತ. ಆದರೆ ನಾನು ಮಂತ್ರಿ ಆದಾಗ ಆ ಸಮಯದಲ್ಲಿ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಸದಸ್ಯ ಆಗಿರಲಿಲ್ಲ. ಸೊ ಅದೇನಿದೆ ಅದ್ರ ಬಗ್ಗೆನೂ ನಾನು ತುಂಬಾ ಯೋಚನೆ ಮಾಡಿದೆ. 1 ತಿಂಗಳಾದ್ಮೇಲೆ ನಾನು ನಿರ್ಧಾರ ತಗೊಂಡೆ. ಮೋದಿಜಿ ಯಾರನ್ನೋ ತಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತಾರೆ ಅಂದ್ರೆ ನಿರ್ಧಾರ ಕೂಡ ಹ್ಞೂ ಅಂತಾನೆ ಆಗಿರುತ್ತಲ್ವಾ? ಇಲ್ಲ, ಅದರಲ್ಲಿ ಯೋಚಿಸೋದೇನಿದೆ? ಇಲ್ಲ, ಅದೇನು ಅಂತಂದ್ರೆ ಈ ಪೊಲಿಟಿಕಲ್ ಜನ ಏನಿದ್ದಾರೆ ಅವ್ರ ಮನಸ್ಸಿನಲ್ಲಿ ಹೂನೇ ಇರುತ್ತೆ. ನನ್ನ ಥರದ ವ್ಯಕ್ತಿ ಮನಸ್ಸಿನಲ್ಲಿ ಪೊಲಿಟಿಕ್ಸ್ ಏನೇ ಇಲ್ದಿರೋನೋ ನನಗೆ ಎಲ್ಲಿಗೆ ತಲುಪಿದಿರೋ ಅಲ್ಲಿಗೆ ತಲುಪೋದಿಕ್ಕೆ ಪೊಲಿಟಿಕಲ್ ಜನಗಳಿಗೆ 50 ವರ್ಷ ಆಗ್ಬಿಡುತ್ತೆ. ಇಲ್ಲ ರತ್ನಗಂಬಳಿ ಹಾಕ್ತಾರೆ, ಮೈಕ್ ಹಾಕ್ತಾರೆ. ಇಲ್ಲ ನೋಡಿ, ಇಲ್ಲ, ಖಂಡಿತ ಇಲ್ಲ. ತುಂಬಾ ಜನ ಸೈಕಲ್ ಹೊಡಿಬೇಕಾಗತ್ತೆ. ಇಲ್ಲ, ಅದೇನು ಅಂತಂದ್ರೆ ನನ್ನ ಮಟ್ಟಿಗೆ ಸರ್ಪ್ರೈಸ್ ಆಗಿತ್ತು. ಈಗ ಒಬ್ಬ ವ್ಯಕ್ತಿನ ನೀವು ಇದ್ದಕ್ಕಿದ್ದಂಗೆ ಏನೋ ಕೇಳ್ಬಿಡ್ತೀರಾ, ಅವನ ಮಟ್ಟಿಗೆ ಅದು ಸರ್ಪ್ರೈಸೇ. ಸೊ ಸ್ವಲ್ಪ ಆದರೂ ಸಮಯ ಬೇಕಾಗತ್ತಲ್ವಾ? ಸೊ ಅದು ನನ್ನ ಅನುಭವ ಆಗಿತ್ತು. ಮತ್ತದೇ ನೀವಾಗಲೇ ಹೇಳ್ದಾಗೆ ನನ್ನ ಪರಿವಾರ ಏನಿದೆ ಒಂದು ರೀತಿನಲ್ಲಿ ಇಂಟರ್ನ್ಯಾಷನಲ್ ಅಂತ, ಅದು ನಿಜ. ಆದರೆ ನಾನಿದ್ರ ಬಗ್ಗೆ 2 ಮಾತಾಡ್ತೀನಿ. ಅಂದರೆ ನೋಡಿ, ಇವತ್ತಿನ ದಿನ ಸುಮಾರು 3 ಕೋಟಿ ಜನ ನಮ್ಮ ನಾಗರಿಕರು ಮತ್ತೆ ಭಾರತೀಯ ಮೂಲದ ಜನಗಳು ದೇಶದಿಂದ ಹೊರಗಿದ್ದಾರೆ. ಆದರೂ ಕೂಡ
ದೇಶದ ಪ್ರಗತಿನಲ್ಲಿ ಅವ್ರುಗಳದ್ದು ತುಂಬ ದೊಡ್ಡ ಕೊಡುಗೆ ಇರುತ್ತೆ. ಅಂದ್ರೆ ನೀವು ನೋಡ್ಬೋದು, ಯಾವಾಗ್ಲಾದ್ರೂ ಕೆಲವು ಸಲ ಸಂಕಷ್ಟದ ಸಮಯ ಬಂದಾಗ, ಮತ್ತೆ ಬಂದಿತ್ತು ಕೂಡ. ಅಂದ್ರೆ ನಾವುಗಳು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ವಲ್ಲ, ಆಗ ನಮ್ಮ ವಿರುದ್ಧ ಫೈನಾನ್ಷಿಯಲ್ ಅಂದ್ರೆ ಒಂಥರದ ಸ್ಯಾಂಕ್ಷನ್ಸ್ ಹಾಕಿದ್ರು. ಸೊ ಆ ಟೈಮಲ್ಲಿ ಅಥವಾ ಇವತ್ತು ನೀವು ಒಂದ್ ವೇಳೆ ರೆಮಿಟೆನ್ಸ್ ನೋಡ್ತು ಅಂದ್ರೆ, ಎಷ್ಟು ರೆಮಿಟೆನ್ಸ್ ಪ್ರಪಂಚದಿಂದ ಭಾರತಕ್ಕೆ ಬರ್ತಿದ್ಯೋ ಫಾರಿನ್ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ರೆಮಿಟೆನ್ಸ್ ಮೊತ್ತ ಇರುತ್ತೆ. ಸೊ ಈ ಜನ ಏನ್ ಹೊರಗಡೆ ಭಾರತದಿಂದ ಹೊರಗೋಗೋ ಕೆಲಸ ಮಾಡ್ತಿದ್ದಾರೆ, ನಾನಿದನ್ನ ಹೇಳ್ಬಲ್ಲೆ ನೋಡಿ. ನಾನು 40 ವರ್ಷದಲ್ಲಿ ಹತ್ತತ್ರ ನಾನು 30 ವರ್ಷ ದೇಶದ ಹೊರಗೆ ಇದ್ದೆ. ಒಬ್ಬ ವ್ಯಕ್ತಿ ದೇಶದಿಂದ ಹೊರಗಿರ್ತಾನಲ್ಲ, ದೇಶದ ಬಗ್ಗೆ ಜಾಸ್ತಿ ಯೋಚಿಸ್ತಾನೆ. ಮತ್ತೆ ನನ್ನ ಕೆಲಸದಲ್ಲಂತೂ ನಾನು ವಿದೇಶಿ ಸೇವೆನಲ್ಲಿದ್ದೆ. 4 ದೇಶದಲ್ಲಿ ರಾಯಭಾರಿಯಾಗಿದ್ದೆ. ಮತ್ತೆ ದೇಶದ ಸೇವೆನಲ್ಲಿ ದೇಶದ ಪ್ರತಿನಿಧಿ ಯಾರಿರ್ತಾರೆ, ಸೊ ಆ ಸಮಯದಲ್ಲಿ ದೇಶದ ಬಗ್ಗೆ ಹೆಮ್ಮೆ ಜಾಸ್ತಿನೇ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ, ನಾವುಗಳೆಲ್ಲರೂ ದೇಶನ ರೆಪ್ರೆಸೆಂಟ್ ಮಾಡ್ತೀವಿ. ನಾವೇನಿದ್ದೀವಿ, ನಾವು ಸೂಪರ್ ನ್ಯಾಷನಲಿಸ್ಟಿಕ್ ಆಗಿರ್ತೀವಿ. ಯಾಕೆಂದ್ರೆ ನಮ್ಮ ಪಾಲ್ಗೆ ನ್ಯಾಷನಲಿಸಂ ಏನಿದೆ, ಅದು ಯಾವುದೋ ಭಾಷಣದ ವಿಷಯ ಅಲ್ಲ. ನಮ್ಮ ಮಟ್ಟಿಗೆ ಅದು ದಿನನಿತ್ಯದ ವಿಷಯ. ಅಂದ್ರೆ ದೇಶದ ಬಗ್ಗೆ ಹೆಮ್ಮೆ ಮತ್ತೆ ಜವಾಬ್ದಾರಿ ಏನಿರುತ್ತೆ, ಅದನ್ನ ನಾವು ಪ್ರತಿ ಕ್ಷಣನೂ ಅದನ್ನ ನಮ್ಮ ಜೊತೆಗೇನೆ ನಾವು ಇಟ್ಕೊಂಡಿರ್ತೀವಿ. ಸೊ ಇದೇ ಕಾರಣಕ್ಕೆ ಮೋದಿಜಿ ಯಾವಾಗೆಲ್ಲ ವಿದೇಶಕ್ಕೆ ಹೋಗ್ತಾರೋ ಆಗೆಲ್ಲ ಇಂಡಿಯನ್ ಡಯಾಸ್ಪೋರಾದ ಜನಗಳಿಗೆ ಅಡ್ರೆಸ್ ಮಾಡ್ತಾರೆ. ಮೊದಲನೇ ಸಲ ಅವ್ರು ಹೋದಾಗ, ಅಮೆರಿಕಾಗೆ ಹೋದಾಗ, ಸೊ ಆ ಸಮಯದಲ್ಲಿ ಅವರು ಒಂದು ದೊಡ್ಡ ಮೀಟಿಂಗ್ನ ಮಾಡಿದ್ರು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡ್ನಲ್ಲಿ. ಸೊ ಅದನ್ನ ಒಂದು ಮಾಡೆಲ್ ಮೀಟಿಂಗ್ ಅಂತ ಮಾಡ್ಲಾಯ್ತು. ಅವರು ಎಲ್ಲೇ ಹೋದ್ರೂ ಈಗಲೂ ಕೂಡ ಅದೇ ಥರದ ಏನಾದ್ರೂ ಒಂದು ಮೀಟಿಂಗ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನನ್ನಿಸ್ತು ಅಂದ್ರೆ, ಇದರಲ್ಲಿ ನಮ್ಮ ಸಮುದಾಯ ಏನಿದೆ, ಅವ್ರಿಗೆ ಏನನ್ನಿಸ್ಬೇಕು ಅಂದ್ರೆ, ಭಾರತ ಏನಿದೆ, ಅವರೆಲ್ಲರೂ ಏನಂದ್ರು ಅಂದ್ರೆ, ಭಾರತದ ಜೊತೆ ನಮ್ಮ ಸಂಬಂಧ ಏನಿದೆಯಲ್ಲ, ಅದು ಕೇವಲ ಪಾಸ್ಪೋರ್ಟಿನ ಸಂಬಂಧ ಅಲ್ಲ, ರಕ್ತದ ಸಂಬಂಧ ಅಂತ. ಮತ್ತೆ ಒಂದ್ ರೀತಿಲಿ ಅವರುಗಳು ಒಂದು ಎಮೋಷನಲ್ ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾರೆ. ಸೊ ಈ 3 ಕೋಟಿ ಜನ ಭಾರತೀಯರು ಅಥವಾ ಭಾರತ ಮೂಲದ ಜನ ಏನಿದ್ದಾರೆ, ಅವ್ರಿಗನ್ಸುತ್ತೆ, ನೋಡ್ರಪ್ಪ, ನಮ್ಮ ದೇಶ ಏನಿದೆ ಅದು ನಮ್ಮನ್ನ ಮರ್ತಿಲ್ಲ. ಯಾವತ್ತೂ ನಮ್ಮ ದೇಶದಲ್ಲಿ ನಮ್ಗೆ ಬೆಲೆ ಇದೆ, ನಮ್ಮನ್ನ ಗೌರವದಿಂದ ನೋಡ್ತಾರೆ, ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ತುಂಬಾ ಒಳ್ಳೆ ವಿಷಯ. ಮತ್ತೆ ನನ್ನ ಮಟ್ಟಿಗೆ ನೀವೇನಾದ್ರೂ ರಾಷ್ಟ್ರದ ಹಿತದ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಒಳ್ಳೆ ವಿಷಯನೇ. ಆದ್ರೆ ನಾನು ನೋಡ್ತಾ ಇದ್ದೀನಿ, ನೀವು ನಿಧಾನವಾಗಿ ರಾಜಕೀಯದ ತಂತ್ರನೂ ಕಲಿತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಬಜರಂಗಬಲಿ ಮಾತು ಹೆಚ್ಚಾಗ್ತಾ ಇದೆ. ಸೊ ನೀವು ನಿಮ್ಮ ಮಾತುಗಳಲ್ಲಿ ಬಜರಂಗಬಲಿ ಒಬ್ಬ ಡಿಪ್ಲೊಮ್ಯಾಟ್ ಅನ್ನೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ. ಇಲ್ಲ ನೋಡಿ, ಅದು ರಾಜಕೀಯ ಅಲ್ಲ, ಅದು ಮೊದ್ಲಿಂದಲೂ ನನಗೆ ವಿಶ್ವಾಸ ಆಗಿದೆ. ಅಂದ್ರೆ ನಮ್ಮ ಇತಿಹಾಸ ಮತ್ತೆ ನಮ್ಮ ಪರಂಪರೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಪ್ರಪಂಚದ ಮುಂದೆ ಅದನ್ನ ಪ್ರಸ್ತುತಪಡಿಸೋದ್ರಲ್ಲಿ ನನಗೆ ಯಾವಾಗ್ಲೂ ಇಂಟ್ರೆಸ್ಟ್ ಇದ್ದೇ ಇತ್ತು. ಅಂದ್ರೆ ನಾನು ರಾಜತಂತ್ರದ ಬಗ್ಗೆ ನಾನೊಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ನಾನು ಶ್ರೀಕೃಷ್ಣ ಏನಿದ್ದಾರೆ, ಅವ್ರದ್ದು ರಾಜತಂತ್ರದ ಜೊತೆಗೆ ಏನ್ ಸಂಬಂಧ ಇತ್ತು, ಅವ್ರ ಯೋಗದಾನ ಏನಿತ್ತು, ಮಹಾಭಾರತದಲ್ಲಿ ಅವರ ಮಹತ್ವ ಏನಿತ್ತು, ಅದನ್ನ ನಾವು ಪ್ರಪಂಚದ ಮುಂದೆ ಇಡಬೇಕು. ಯಾಕೆ ಅಂದ್ರೆ ಈಗಲೂ ತುಂಬಾ ಜನಗಳಿಗೆ ಇದ್ರ ಪರಿಚಯನೇ ಇಲ್ಲ. ಅಂದ್ರೆ ಭಗವಾನ್ ಕೃಷ್ಣ ಡಿಪ್ಲೊಮ್ಯಾಟ್ ಆಗಿದ್ರು, ಮತ್ತೆ ಹನುಮಂತ ಅವರು ಡಿಪ್ಲೊಮ್ಯಾಟೇ. ಅವರು ಶ್ರೀಲಂಕಾಗೆ ಹೋದ್ರು. ಅವ್ರಿಗೆ ಒಂದು ಮಿಷನ್ ಕೊಡ್ಲಾಗಿತ್ತು. ಮಿಷನ್ಗಿಂತ ಜಾಸ್ತಿನೇ ಸಾಧಿಸಿದ್ರು. ಅವರು ಸೀತಾಮಾತೆನ ಹುಡುಕಿದ್ರು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು, ರಾವಣನ ಊರಿಗೆ ಬೆಂಕಿನೂ ಹಾಕಿದ್ರು ಅವರು. ಈಗ ಈ ಡಿಪ್ಲೊಮೆಸಿ ಬಾಲ್ದಲ್ಲಿ ಬೆಂಕಿ ಹಾಕಿ ಲಂಕನ ಸುಟ್ಟುಬಿಟ್ರು. ಸೊ ಇದು ಏನಿದೆ, ನನಗನ್ಸುತ್ತೆ ಇತ್ತೀಚೆಗೆ ನಾವು ಎಕನಾಮಿಕ್ಸ್ಗೆ ಪ್ರಾಮುಖ್ಯತೆ ಕೊಡ್ತಿದ್ದೀವಿ, ಪಾಲಿಟಿಕ್ಸು ಕೊಡ್ತಿದ್ದೀವಿ, ಮತ್ತು ಕೊಡ್ಲೇಬೇಕು. ಆದ್ರೆ ಅವಾಗವಾಗ ಕಲ್ಚರ್ಗೂ ಕೊಡಬೇಕು. ಅಂದ್ರೆ ಒಂದ್ ವೇಳೆ ನಾವು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ, ನಮ್ಮ ದೇಶ, ನಾವುಗಳೇ ಇದನ್ನೆಲ್ಲ ಪ್ರಶಂಸೆ ಮಾಡ್ಲಿಲ್ಲ ಅಂದ್ರೆ ಇನ್ನು ಪ್ರಪಂಚ ಹೇಗ್ ಮಾಡುತ್ತೆ ಹೇಳಿ? ಮೋದಿಜಿ ಯಾವತ್ತೂ ರಜನೆ ತಗೊಳ್ಳಲ್ಲ. ಸೊ ಈ ಎನರ್ಜಿ ಸೀಕ್ರೆಟ್ ಏನು ಸರ್? ನೋಡಿ ಅದೇನು ಅಂದ್ರೆ, ಮೋದಿಜಿಯವ್ರ ಎನರ್ಜಿ ಸೀಕ್ರೆಟ್ ಏನು ಅಂತ ನನಗೂ ಗೊತ್ತಿಲ್ಲ. ನನಗೆ ನನ್ನ ಎನರ್ಜಿ ಸೀಕ್ರೆಟ್ ಗೊತ್ತಿದೆ. ಒಂದ್ ವೇಳೆ ನಾನು ಅವ್ರ ಜೊತೆ ಇದ್ರೆ ನನಗೆ ಎನರ್ಜಿ ಬಂದ್ಬಿಡುತ್ತೆ. ಜೈಶಂಕರ್ಜಿ, ನಾವು ನಿಮ್ಮನ್ನ ಎಲ್ಲಾ ಥರದ ಪ್ರಶ್ನೆಗಳನ್ನು ಕೇಳಿದ್ವಿ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಡಿಪ್ಲೊಮೆಸಿ ಬಗ್ಗೆ, ನಿಮ್ಮ ಸರ್ಕಾರದ ಬಗ್ಗೆ.
ಇಂಟರ್ನ್ಯಾಷನಲ್ ಲೀಡರ್ಸ್ ಬಗ್ಗೆನೂ. ಈಗ ಬ್ರೇಕ್ ತಗೊಳ್ಳುವಂತ ಸಮಯ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ರೈಟರ್ ಶಿವ್ ಖೇಡಾ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ ಭಾರತದ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ. ನಾವು ಅವರನ್ನ G20 ಬಗ್ಗೆ ಕೇಳಿದ್ವಿ. ನಾವು ಅವರನ್ನ ಕೇಳಿದ್ವಿ ಪ್ರಧಾನಮಂತ್ರಿ ಮೋದಿಜಿ ಅವರ ರಿಲೇಶನ್ಶಿಪ್ ಬಗ್ಗೆ, ಪ್ರಪಂಚದ ದೊಡ್ಡ ದೊಡ್ಡ ಲೀಡರ್ಸ್ ಜೊತೆ ಹೇಗೆ ಸಂಬಂಧ ಬೆಳೆಸೋದು ಅನ್ನೋದ್ರ ಬಗ್ಗೆನೂ. ನಾವು ಅವರನ್ನ ಕೇಳಿದ್ವಿ ಡಿಪ್ಲೊಮ್ಯಾಟ್ ಇಂದ ರಾಜಕೀಯಕ್ಕೆ ಬಂದು ಅವರಿಗೆ ಹೇಗನ್ನಿಸ್ತು ಅಂತ. ಈಗ ನಾವು ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ರೈಟರ್ ಮತ್ತು ಅದ್ಭುತವಾದಂಥ ಸ್ಪೀಕರ್ ಶಿವ್ ಖೇಡಾ ಅವರ ತೀರ್ಪನ್ನ ಕೇಳೋ ಸಮಯ. ರಜತ್ಜಿ, ನಿಮ್ಮ ಜನಪ್ರಿಯತೆ ಅಂತೂ ತುಂಬಾ ದೂರದವರೆಗೂ ಹರಡಿದೆ. ನೀವು ತುಂಬಾ ಭಯಂಕರವಾದ ಪ್ರಶ್ನೆಗಳನ್ನ ಕೇಳ್ತೀರಿ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಈ ಜಯಶಂಕರ್ ಅವರು ಅವ್ರದ್ದೊಂದು ಹೊಸ ರೂಪ ನೋಡಿದ್ವಿ, ಎಂತ ಕತ್ರೋಂಕ ಕಿಲಾಡಿ ಅವರು ಅಂತ. ಮತ್ತೆ ಇವತ್ತು ಟ್ರಯಲ್ ನಡೀತಾ ಇರೋದು ಒಬ್ಬ ಜಡ್ಜ್ದು. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಜಯಶಂಕರ್ ಜಿ ಅವ್ರಿಗೆ ನಾನು ತುಂಬಾ ದೊಡ್ಡ ಫ್ಯಾನು. ಇವ್ರನ್ನ ನಾನು ತುಂಬಾ ಕಡೆ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ. ಮತ್ತೆ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ಇವರು ಯಾವುದೋ ಫಾರಿನ್ ಮಿನಿಸ್ಟರ್ ಅಥವಾ ಡಿಪ್ಲೊಮ್ಯಾಟ್ಸ್ ಜೊತೆ ಮಾತಾಡ್ದಾಗ್ಲೂ ಇವ್ರಿಗೆ ಅವ್ರ ಪಾಲಿಸಿ ಸರಿ ಬರ್ಲಿಲ್ಲ ಅಂತಂದ್ರೆ ಅವಾಗ ಅವ್ರು ತುಂಬಾ ನೇರವಾಗಿ ಉತ್ತರ ಕೊಡ್ತಾರೆ. ಡಬಲ್ ರೋಲ್ ಪ್ಲೇ ಮಾಡಲ್ಲ, ಸಿಂಗಲ್ ರೋಲ್ ಪ್ಲೇ ಮಾಡ್ತಾರೆ ಯಾವಾಗ್ಲೂ. ಅವರು ಸಿಂಗಲ್ ಉತ್ತರ ಕೊಟ್ಟಿದ್ದಾರೆ, ಇದು ಅವ್ರದೊಂದು ದೊಡ್ಡ ವಿಶೇಷತೆ. ಇವತ್ತು ಕೂಡ ಅವ್ರು ನಿಮಗೇನು ಉತ್ತರಗಳನ್ನ ಕೊಟ್ರು, ತುಂಬಾ ಸೀದಾ ಉತ್ತರಗಳನ್ನ ಕೊಟ್ರು. ಇವ್ರನ್ನ ಡಿಕೋಡ್ ಮಾಡೋದೇ ಬೇಕಾಗಿರ್ಲಿಲ್ಲ. ಇವ್ರು ಹೇಳ್ತಿದ್ರು ಇದ್ರ ಅರ್ಥ ಏನು, ಇವ್ರು ಹೇಳ್ತಿದ್ರು ಇದ್ರ ಅರ್ಥ ಏನು ಅಂತೆಲ್ಲ ಯೋಚಿಸ್ಲೇಬೇಕಾಗಿರ್ಲಿಲ್ಲ. ನೇರವಾದ ಉತ್ತರನೇ ಕೊಟ್ರು. ಮತ್ತೆ ಯಾವ ರೀತಿಲಿ ನಿಮ್ಮ ಪ್ರಶ್ನೆಗಳು ಕಮ್ಯುನಲ್ ಮೇಲೆ, ಚೈನಾ ಮೇಲೆ ಎಲ್ಲ ಈ ಥರದ್ರಲ್ಲೇ ಇವರು ಅದ್ರ ಏನು ಅಂದ್ರೆ ಆ ಪ್ರಶ್ನೆಗಳನ್ನ ಏನು ಹ್ಯಾಂಡ್ಲ್ ಮಾಡಿದ್ರಲ್ಲ ನೋಡಿ. ನಾನು ಒಂದು ಹೇಳಬಲ್ಲೆ, ಲುಕಿಂಗ್ ಎಟ್ ಹಿಸ್ಟ್ರಿ, ಹಿಂದಿನ ಸುಮಾರು ವರ್ಷಗಳಿಗೂ ಯುಕ್ರೇನ್ನ ಇವರು ಹೇಗೆ ಸಂಭಾಳಿಸಿದ್ರು, ಇಂಡಿಯಾದ ಫಾರಿನ್ ಪಾಲಿಸಿ ನೋಡಿದ್ರು, ಮತ್ತೆ ಇವ್ರ ಜನಗಳಿಗೆ ಒಂದೇ ಹೇಳಿದ್ರು, ನಿಮ್ಗೆ ಅದು ಸೂಟ್ ಆಗುತ್ತೋ ಇಲ್ವೋ ಅದು ನಿಮ್ಮಿಷ್ಟ, ಆದ್ರೆ ನಾನೇನೇ ಡಿಸಿಷನ್ ತಗೊಂಡ್ರು ದೇಶದ ಹಿತಕ್ಕೋಸ್ಕರ ತಗೋತೀನಿ. ತುಂಬಾ ದೊಡ್ಡ ಮಾತಂದ್ರೆ ಅದೇನೆ. ಮತ್ತೆ ನನ್ನ ಪ್ರಕಾರ ಇವ್ರು ಹೇಳಿದ್ರು ರಕ್ತ ಸಂಬಂಧ ಇದೆ ಅಂತ. ಸ್ವಾಮಿ, ನಾವು ಕಲ್ತಿರೋದೊಂದೇ, ರಕ್ತ ಸಂಬಂಧದಲ್ಲಿ ಮತ್ತೆ ಪ್ರೀತಿ ಸಂಬಂಧದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಪ್ರೀತಿಲಿ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಸಂಸ್ಕಾರ ಬೇಕಾಗತ್ತೆ, ಅಹಂಕಾರ ಬೇಕಾಗಿಲ್ಲ ಸರ್. ಮತ್ತೆ ಅದನ್ನ ಅವರು ತುಂಬಾ ಒಳ್ಳೆ ರೀತಿನಲ್ಲೇ ತೋರಿಸ್ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇವ್ರು ಕೇವಲ ಫಾರಿನ್ ಮಿನಿಸ್ಟರ್ ಅಲ್ವೇ ಅಲ್ಲ, ಒಬ್ಬ ದೇಶಭಕ್ತ ಕೂಡ. ಮತ್ತೆ ನಮ್ ದೇಶಕ್ಕೆ ಬಹುಶಃ ಮೊದಲನೇ ಇಂಥ ಫಾರಿನ್ ಮಿನಿಸ್ಟರ್ ಸಿಕ್ಕಿರೋದು, ಹೂ ಈಸ್ ಅ ಪೇಟ್ರಿಯಟ್ ಫಸ್ಟ್ ಅಂಡ್ ಫಾರಿನ್ ಮಿನಿಸ್ಟರ್ ಸೆಕೆಂಡ್ ಇನ್ ದಿಸ್ ಕಂಟ್ರಿ. ಮತ್ತೆ ನಾನು ತುಂಬ ಮನಸ್ಸಿನಿಂದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತೆ ನಾನು ಪ್ರಧಾನಮಂತ್ರಿಗಳಿಗೂ ಅಭಿನಂದನೆ ತಿಳಿಸ್ತೀನಿ ಇಂಥ ಫಾರಿನ್ ಮಿನಿಸ್ಟರ್ನ ಆರಿಸ್ಕೊಂಡಿದ್ದಕ್ಕೆ. ಮತ್ತೆ ಎಲ್ಲ ಆರೋಪಗಳನ್ನು ನೋಡಿದ್ಮೇಲೆ ನಾನು ಇವ್ರನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಶಿವ್ ಖೇಡಾಜಿ ಏನ್ ಹೇಳಿದ್ರು ಅದಕ್ಕೆ ಇನ್ನೂ ಒಂದು ಮಾತು ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಶ್ವಾಸದಿಂದ ಡಾಕ್ಟರ್ ಜೈಶಂಕರ್ ಅವರು ತುಂಬಾ ಒಳ್ಳೆ ಕನ್ನಡ ಮಾತಾಡಿದ್ರು. ಮತ್ತೆ ಆಂಗ್ಲ ಪದಗಳನ್ನ ಕಡಿಮೆ ಬಳಕೆ ಮಾಡಿದ್ರು. ನಾನ್ ಬೇಡ್ಕೋತೀನಿ ಅವರು ಇದೇ ತರ ಜನತೆಯ ಸೇವೆ ಮಾಡ್ತಾ ಇರ್ಲಿ, ರಾಜಕೀಯದಲ್ಲಿ ತಮ್ಮ ಡಿಪ್ಲೊಮೆಸಿಯ ಗುಣಗಳನ್ನ ಬೆಳೆಸ್ಕೋತಾ ಇರ್ಲಿ, ಮತ್ತೆ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತ. ಆಪ್ಕೆ ಅದಾಲತ್ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ವಾರ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.